ಶ್ರೀ ಗುರು ಬಸವಲಿಂಗಾಯ ನಮಃ. ಓಯ ನಮಃ. ಕ್ರಮಿಸ್ತಾ ಇದ್ದಾರೆ. ಶುರು ಮಾಡ್ತೀನಿ. ಶರಣರಾಗಿರ್ತಕ್ಕಂಥ ಸಂಜೀವ್ ಕುಮಾರ್ ಜುಮಾರ್ ವತಿಯಿಂದ ಪೂಜಾ ಕಾರ್ಯಕ್ರಮ ಪ್ರಾರಂಭ. ಧಾರವಾಡದಿಂದ ವಿನೋದ್ ಅಂತ ಬಂದಾರ. ಅದಕ್ಕೆ ಕಮಿಟಿ ಕಡೆ ಒಂದು ಸತ್ಕಾರ ಮಾಡಿ ಮೊದಲೇ ಮಾಡ್ಯಾರ ಹೋಗೋರ. ಪೂಜ್ಯ ಶರಣರಾಗಿರ್ತಕ್ಕಂಥ ಬಸವಾದಿ ಶರಣರು ಯಾರ ಕೈಯಿಂದ ಏನೇನು ಕೆಲಸ ಮಾಡಿಸ್ಕೊಳ್ತಾರೋ ಗೊತ್ತಾಗಂಗಿಲ್ಲ. ಇವತ್ತು ನಮ್ಮಲ್ಲಿ ವಿನೋದ್ ಅವರು ಬಂದಿದ್ದಾರೆ ಧಾರವಾಡದಿಂದ. ಅವ್ರು ಬಾಲ್ಕಿ ಮಠಕ್ಕೆ ಹೋಗ್ಯಾರ, ಪರಮ ಪೂಜ್ಯರಿಗೂ ದರ್ಶನ ತಗೊಂಡಾರ. ಅವರು ಒಂದು ಶರಣರ ಶಕ್ತಿ ಅಂತ ನಿಮ್ಮ ಕೈಯೊಳಗೆ ಈಗಾಗಲೇ ಕರಪತ್ರವನ್ನು ಅವ್ರು ಕೊಟ್ಟಾರ. ಇವರು ಒಂದು ಸಿನಿಮಾವನ್ನು ತೆಗೆದಾರೆ ಶರಣರ ಸಂಬಂಧಪಟ್ಟಂಗೆ, ಶರಣರ ಶಕ್ತಿ ಅಂಥೇಳಿ. ಅದು ಅದ್ಭುತವಾಗಿರುವಂಥದ್ದು. ಅದು ಇಲ್ಕಲ್ ಅಪ್ಪವರು ಮತ್ತು ಬಾಲ್ಕಿ ಅಪ್ಪರೇ ಅದು ಉದ್ಘಾಟನೆ ಮಾಡೋರು ಇದ್ದಾರೆ. ಭಾಳ ಅರ್ಥಪೂರ್ಣವಾಗಿರುವಂಥ ಸಿನಿಮಾ ಅದ. ಅದರ ಸಹಾಯಕ ನಿರ್ದೇಶಕರಾಗಿ ನಮ್ಮ ವಿನೋದ್ ಅವರು ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮ ಸೇವಾ ಸಮಿತಿ ವತಿಯಿಂದ ಆತ್ಮೀಯ ಸ್ವಾಗತವನ್ನು ನಾವು ಅವ್ರಿಗೆ ಕೋರೋಣ ಅಂತ ಹೇಳ್ತಾ ಇದ್ದೀನಿ. ಅವರು ಕ್ರಿಯಾಶೀಲರಾಗಿದ್ದಾರೆ. ವಯಸ್ಸು ಸಣ್ಣದಿದ್ದರೂ ಸಹಿತ ಮಾಡುವಂಥ ಕಾರ್ಯ ಶರಣರ ಬಗ್ಗೆ ಅವ್ರು ಇಟ್ಟುಕೊಳ್ಳುವಂಥ ಆಸಕ್ತಿ ಭಾಳ ದೊಡ್ಡದದ. ಅದಕ್ಕೆ ನಮ್ಮೆಲ್ರಿಗೂ, ಯಾಕಂದರೆ ಇಲ್ಲ ಅಪ್ಪ ಚನ್ನಬಸವ ಪಟ್ಟದ್ದೇವರು ಹುಟ್ಟಿರುವಂಥ ಜನ್ಮಭೂಮಿ ಒಳಗೆ ನಾವೆಲ್ಲರೂ ಆ ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲ ಕಡೆ ಅದು ಬರ್ತದೆ. ನೀವು ಕುಟುಂಬ ಪರಿವಾರ ಎಲ್ಲರೂ ಹೋಗಿ ನೋಡಿದಾಗ ಆ ಶರಣರ ವಿಚಾರಕ್ಕೆ ಒಂದಿಷ್ಟು ಮನ್ನಣೆ ಕೊಟ್ಟಂಗೆ ಆಗ್ತಾ ಅನ್ನುವಂಥ ಸದಾಶಯ ಅವ್ರದ್ದು, ಬೇರೆದೇನೂ ಅಲ್ಲ. ನಿಮಗೆ ಈಗಾಗಲೇ ಗೊತ್ತಾಗಲಿ ಅನ್ನುವಂಥ ನೆಲೆ ಒಳಗೆ ಅವ್ರು ಧಾರವಾಡದಿಂದ ಈ ಗಡಿನಾಡಿಗೆ ಬಂದಾರೆ. ಹೀಗಾಗಿ ನಮ್ಮ ಸೇವಾ ಸಮಿತಿ ವತಿಯಿಂದ ಅವರಿಗೆ ಗೌರವ ಸನ್ಮಾನವನ್ನು ಸಂಬಂಧಪಟ್ಟವರು ಮಾಡಬೇಕು. ನಂತರ ಅವರು ಒಂದೆರಡು ಈ ಸಿನಿಮಾದ ಬಗ್ಗೆ ಒಂದೆರಡು ವಿಚಾರಗಳನ್ನು ಹೇಳ್ತಾರೆ. ತಾವೆಲ್ಲರೂ ಅದಕ್ಕೆ ಪುಷ್ಟಿಯನ್ನು ಕೊಡಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಇವಾಗ ಬಂದಿರತಕ್ಕಂಥ ಅತಿಥಿಯವರಿಗೆ ಮೋಹನ್ ರಾವ್ ಕಾಂಬ್ಳೆ ಅದು ಇರಲಿ, ಶಿಕ್ಷಕರು, ನಿವೃತ್ತ ಶಿಕ್ಷಕರು ಬಂದು ಶರಣರಾಗಿರೋರಿಗೆ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಮೋಹನ್ ರಾವ್ ಕಾಂಬ್ಳೆ ಬುಕ್ ತಗೋರು, ಬುಕ್ನು ಕೊಡ್ತೇನೆ, ಒಂದು ಬುಕ್ಕು ಶೇರ್ ಹಾಕ್ರಿ. ಏನಂದ್ರೆ ಅವ್ರಾಗ ಹೋಗ್ತೀರಿ ಹಾಂ. ಏನು ಹೋಗಿ ಅಪ್ಪೋರು 8ಕ್ಕೆ ಬರ್ತೀವಿ, 7:15 ಬರ್ತಾರೆ. ಅಲ್ಲಿ 7:15 ಸ್ಟಾರ್ಟ್ ಆಗ್ತದೆ. ಹೆಂಗೆ ಶ್ರೀಯುತರಾಗಿರ್ತಕ್ಕಂಥ ಮೋಹನ್ ರಾವ್ ನಮ್ಮ ಆತ್ಮೀಯ ಮಿತ್ರನೂ ಕೂಡ ಶಿಕ್ಷಕರಿದ್ದಾರೆ, ನಿವೃತ್ತಾಗಿದ್ದಾರೆ. ಪೂಜ್ಯ ಚನ್ನಬಸವ ಪಟ್ಟದ್ದೇವರ ಮೇಲೆ ಇಷ್ಟು ಭಕ್ತಿ ಇದೆ. ಜಯವಾಗಲಿ. ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ ಜಯವಾಗಲಿ. ಪರಮ ಪೂಜ್ಯ ಗುರುಬಸವ ಪಟ್ಟದ್ದೇವರಿಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಪ್ರಣವಾರೂಢನೋ ಪ್ರಣವ ಸ್ವರೂಪನೋ ಪ್ರಣವಾರೂಢನು ಪ್ರಣವ ಸ್ವರೂಪನು. ಪ್ರಣವ ಪ್ರಕೃತಿ ಸೌಮ್ಯನೋ ಪ್ರಣವ ಪ್ರಕೃತಿ ಸೌಮ್ಯನು. ಪ್ರಣವ ಷಡಂಗ ಸಮರಸ ಪ್ರಣವ ಚರಂಗ ಸಮರಸ. ನಮ ಕೂಡಲ ಸಂಗಮ ದೇವರು ನಮ್ಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಇವನಾರವ 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 ಎಂದೆನಿಸದಿರಯ್ಯ. ಇವನಾರವನೆಂದೆನಿಸಿದರಯ್ಯ. ಇವನಮ್ಮವ 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 ಎಂದೆನಿಸಯ್ಯ. ಇವನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ
ಮಗನೆಂದೆನಿಸಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಒಂದು ನಿಮಿಷ ನಾವೆಲ್ಲರೂ ಧ್ಯಾನದಲ್ಲಿ ತಲ್ಲೀನರಾಗೋಣ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ಉಸಿರಾಟದ ಕಡೆ ತಮ್ಮೆಲ್ಲರ ಗಮನವಿರಲಿ. ನಿಧಾನವಾಗಿ ಉಸಿರಾಟವನ್ನು ಹೊರಹಾಕ್ತಾ ಇರಿ. ಚಂಚಲವಾದ ಮನಸ್ಸು ನಿಮ್ಮಯ ನಿಯಂತ್ರಣದೆಡೆಗೆ ಬರ್ತಾ ಇದೆ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ಭಾವ ಶುಚಿಯಾಗ್ತಾ ಇದೆ. ಕಂಗಳು ತುಂಬಿ ಬರ್ತಾ ಇವೆ. ಮುಖದ ಮೇಲೆ ಮಂದಹಾಸ ತನ್ನಿಂತಾನೆ ನಲಿತಾ ಇದೆ. ಶರಣರ ಅನುಭವದೆಡೆಗೆ ಮನ ಸಮ್ಮಿಳಿತವಾಗ್ತಾ ಇದೆ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಹಣಿಮಣಿದು ಬಸವಾದಿ ಪ್ರಮಥರನ್ನು ಸ್ಮರಿಸಿ, ಈ ನಾಡಿನ ನಡೆದಾಡುವ ದೇವರು ಕನ್ನಡದ ಪಟ್ಟದೇವರೇ ಆಗಿರುವಂತಹ ನಮ್ಮೆಲ್ಲರ ಆರಾಧ್ಯ ದೈವ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಸ್ಮರಿಸಿ, ಎನ್ನ ದೀಕ್ಷಾ ಗುರುಗಳು ನನ್ನ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಪರಮ ಪೂಜ್ಯರು ಪಾವನ ಮೂರ್ತಿಗಳು ಆಗಿರುವಂತಹ ತಮೆ ಥೋಡೆ ಮೈ ಅದು ತೆಗೆಡಿಸ್ಲು ಕನ್ನಡ ಜಂಗಮರು ಆಗಿರುವಂತಹ ಮಾತೃ ಹೃದಯಗಳಾದ ಅನುಭವ ಮಂಟಪದ ಅಧ್ಯಕ್ಷರು ಆಗಿರುವಂಥ ನಾಡೋಜ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ದುರ್ಗುಣಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಹರಿಕಾರರು ಮಹಾಂತ ಚಿಂತಕರು ಆದ ಗುರುಬಸವ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ಇವತ್ತಿನ ಭಕ್ತಿದಾಸವನ್ನು ತೆಗೆದುಕೊಂಡಿರುವಂಥ 26ನೇ ದಿವಸ 26ನೇ ದಿವಸದ ಭಕ್ತಿದಾಸವನ್ನು ತೆಗೆದುಕೊಂಡಿರುವಂಥ ಗುರುರಾಜ್ ಶಿವಣ್ಕರ ಅಣ್ಣನವರಿಗೂ ಅವರ ಕುಟುಂಬಕ್ಕೂ, ಯಾವತ್ತೂ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರೇ ಪದಾಧಿಕಾರಿಗಳೇ, ಇವತ್ತು ದೂರದ ಧಾರವಾಡದಿಂದ ನಮ್ಮ ಶರಣರ ಶಕ್ತಿ ಸಿನಿಮಾವನ್ನು ಸಂಯೋಜನೆ ಮಾಡಿರುವಂಥ ಶರಣರು ಬಂದಿದ್ದಾರೆ. ಅವರಿಗೂ ಅನಂತ ಶರಣಾರ್ಥಿಗಳನ್ನು ವಿನೋದವರು ಬಂದಿದ್ದಾರೆ. ಅವರಿಗೂ ಶರಣೆಂದು ಯಾವತ್ತೂ ಸತತವಾಗಿ ಶರಣರ ವಚನಗಳಿಂದ ನಮ್ಮ ದರ್ಶನವನ್ನು ಮಾಡಿಕೊಳ್ಬೇಕು ಅನ್ನುವಂಥ ನೆಲೆ ಒಳಗೆ ಆಗಮಿಸುತ್ತಿರುವಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣೋ ಶರಣಾರ್ಥಿಗಳು. ಇವತ್ತು ನಮ್ಮೆಲ್ಲರ ಅಹೋಭಾಗ್ಯ ಏನು ಅಂದ್ರೆ ಪರಮ ಪೂಜ್ಯರು ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಅಣ್ಣವ್ರು ಹೇಳಿದ್ದಾರೆ, ಅವರು ಬರೋದೇ ಒಂದು ಭಾಗ್ಯ. ಶರಣರ ವಿಚಾರಗಳು ಮಹಾತ್ಮರ ವಿಚಾರ ಕೇಳೋದೇ ನಮ್ಮ ಸೌಭಾಗ್ಯ. ಅದು ಈ ಶ್ರಾವಣ ಮಾಸದೊಳಗೆ ಅಂಥ ಕನ್ನಡ ಜಂಗಮರು ಬರ್ತಾ ಇದ್ದಾರೆ. ನಾವೆಲ್ಲ ಅವರ ಆಶೀರ್ವಚನಕ್ಕಾಗಿ ಕಾದು ಕೂತ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿ, ಪರಮ ಪೂಜ್ಯರು ಬರೋವರೆಗೆ ಒಂದಿಷ್ಟು ಸಮಯವನ್ನು ಇವತ್ತು ನೀವು ದಾನ ಮಾಡಿರಿ. ಇವತ್ತು ಯಾವುದು ವಿಷಯದ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅಂತಂದೀವಿ. ಸ್ವಲ್ಪ ಶರಣರೇ, ಯಾವುದು ವಿಷಯ ಬಗ್ಗೆ
ಅದಕ್ಕೆ ಬರಬೇಕು ದಿನ ಅಂತ. ಅವರೇ ನೀವೇ ಹೇಳ್ರಿ, ಎಲ್ಲದ್ರೊಳಗೆ ನೀವೇ ಮುಂದಿದ್ದೀರಲ್ಲ. ಇವತ್ತು ಯಾವ್ದು ವಿಷಯ ನೋಡಬೇಕು ಅಂದೀವಿ? ಶರಣರು ವಚನನೇ ನೋಡತ್ತಿ, ಅದಕ್ಕೊಂದು ವಿಷಯ ಅದಲ್ಲ. ನಂಗೆ ಅನ್ನಿಸ್ತದ, ನಿನ್ನೆ ಹೇಳಿದ್ದು ಇವತ್ತೇ ನಮಗೆ ಗೊತ್ತಿಲ್ಲ ಅಂದ್ರೆ ಮುಂದೆ 11 ತಿಂಗಳು ಹೆಂಗೆ ನಾವು ಮೆಲಕ್ಕೆ ಹಾಕ್ತೀವಿ ಅಂತ ನನಗೆ ಚಿಂತೆ ಬಿದ್ದಿದೆ. ಇವತ್ತು ಮುಂಜಾನೆ ಗಾಳಿಯವರು ಫೋನ್ ಮಾಡಿದರು, ಅಲ್ಲಿ ಇವತ್ತು 150 ಮಕ್ಕಳು ದೀಕ್ಷಾ ತಗೊಲಿಕ್ಕೆ ಆಗ್ಯಾರ ಅನ್ಸಣ್ರಿ, ಇನ್ನು 20-25 ಮಕ್ಕಳು ಆಯ್ತಾರ ಅಂತ ಹೇಳ್ತಾಯಿದ್ರು. ಅದೊಂದು ಖುಷಿ. ಅಪ್ಪರು ಹೇಳ್ತಾರೆ ಯಾವಾಗಲೂ, ಹರಿದಿನ ಚೀಲ ವಯಸ್ಸಾದವ್ರಿಗೆ ಹೇಳೋದು ಹರಿದಿನ ಚೀಲಕ್ಕಂತ, ಸಣ್ಣವ್ರಿಗೆ ಹೇಳೋದು ಖಾಲಿ ಚೀಲಕ್ಕಂತ. ಈ ಸಣ್ಣ ಮಕ್ಕಳಿಗೆ ದೀಕ್ಷಾ ಕೊಡಿದ್ರೆ ಅವ್ರ ಜೀವನ ಪರ್ಯಂತದ ಇರ್ತಾರೆ. ವಯಸ್ಸಾದವ್ರಿಗೆ ಕೊಡಬೇಡ್ದೇನ್ರಿ ಅಂತ ಪ್ರಶ್ನೆ ಬರೋದಲ್ಲ. ಅದು ಒಂದು ಸೈದ್ಧಾಂತಿಕ ವಿಚಾರ. ಅದು ಇವತ್ತು ನಾವು ನೋಡುವಂಥ ವಿಷಯ ಸ್ತುತಿ ನಿಂದೆಗಳ ಬಗ್ಗೆ ನೋಡಬೇಕು ಅಂತ ಇದೆ. ಪಾಪ ನೀವಾರ ಏಟ್ ನೆನಪಿಡ್ತೀರಿ, ಸಂಸಾರ ನೆನಪಿಡ್ಬೇಕು, ಮಕ್ಕಳು ನೆನಪಿಡ್ಬೇಕು, ರಾಯರದ ನೆನಪಿಡ್ಬೇಕು, ಅತ್ತಿ ಮಾವು ನೋಡ್ಕೋಬೇಕು, 1-2 ಸಂಸಾರ ತಾಪತ್ರಯದೊಳಗೆ ಇವೆಲ್ಲವನ್ನು ಹಿಂಗಿಸ್ಕೊಂಡಿಲ್ಲ ಬರ್ತೀರಿ, ಅದೇ ದೊಡ್ಡದು, ಅದು ನಮ್ಮ ಪುಣ್ಯ. ಇವತ್ತು ನಾವು ನೋಡುವಂಥ ವಿಷಯ ಯಾವುದು ಅಂತಂದರೆ ಸ್ತುತಿ ನಿಂದೆಗಳು ಅನ್ನುವಂಥದ್ದನ್ನು. ಅದು ಸ್ತುತಿ ನಿಂದೆ ಇತ್ತಿತ್ತಲಾಗಿ ಅದೇ ಏನ್ರಿ? ಇಲ್ಲ. ಸ್ತುತಿ ನಿಂದೆ ಇದು ಅನಾದಿ ಕಾಲದಿಂದ ಬಂದಿರುವಂಥದ್ದೇ. ನಮ್ಮ ಬೆನ್ನ ಹಿಂದೆ, ನಮ್ಮ ಹಿಂದೆ ಹೆಂಗೆ ನಮ್ಮ ನೆರಳು ಇರ್ತದೋ ಹಂಗೆ ಸ್ತುತಿಸೋರು ಇರ್ತಾರೆ, ನಿಂದೆ ಮಾಡೋರು ಇದ್ದಾರೆ. ನನಗೆ ಒಂದೊಂದು ಸಲ ಅನ್ನಿಸ್ತದ, ಹೀಗೆ ನಿಂದೆ ಮಾಡೋರು ಕಡಿಮೆ ಆಗ್ಯಾರೇನೋ ಅಂತ ಒಂದೊಂದು ಸಲ ಅನ್ನಿಸ್ತದೆ. ನೋಡಿರಿ, ಯೇಸುಗೆ ಆ ಕಾಲದೊಳಗೆ ಮೊಳೆ ಹೊಡಿಬೇಕಂದ್ರೆ ಸಣ್ಣದಲ್ಲದು. ಇನ್ನು ಈ ಕಾಲದಾಗ ಹಂಗಿಲ್ಲ, ಅದು ನಮ್ಮ ಪುಣ್ಯನೇ. ಪ್ರತಿಯೊಬ್ಬ ಪ್ರವಾದಿಗಳನ್ನು ಸಮಾಜದೊಳಗೆ ಹೀಯಾಳಿಸಿರುವುದನ್ನು ಕಾಣ್ತೀವಿ, ಗೊತ್ತಿರಲಿ. ಮಹಾತ್ಮರಿಗೆ ಬಿಟ್ಟಿಲ್ಲ. ಒಂದು ಸಲ ನಾವು ನಂಬಿರುವಂಥ ಗುರುಗಳಿಗೂ ಬೈತೀವಿ, ನೀವೇನು ಗುರುಗಳ್ರಿ, ನಿನಗೆ ಯಾವ ಗುರು ಅಂದನ್ರಿ ಅಂತೀವಿ. ಯಾರಿಗೂ ಬಿಟ್ಟಿಲ್ಲ. ಅವ್ರು ಮುಂಜಾನೆ ಚಂಡಿತನ ಸಮಾಜಕ್ಕೆ ತಮ್ಮನ್ನು ತಾವು ಮುಡುಪಾಗಿ ಇಟ್ಕೊಂಡವರು ನಾವು ಬಿಟ್ಟಿಲ್ಲ ಅಂದಮೇಲೆ ನಿಮ್ಮ ಬಗ್ಗೆ ಆಲೋಚನೆ ಮಾಡೋದೇ ಬೇಡ. ಯಾಕೆ ನಾವು ಸಂಸಾರಿಕರು, ನಮಗೆ ಮಾತಾಡ್ತಾರೆ ಅಂತೇಳಿ ನಾವು ತಲೆ ಖರಾಬ್ ಮಾಡ್ಕೊಂಡೇವಂದ್ರೆ ನಮ್ಮ ಸಂಸಾರ ಹಾಳಾಗ್ತಾವ. ಹೇಳ್ತಾ ಬಂದಿಲ್ಲ ನಾನು. ಒಂದು ಸತ್ಯ ತಿಳ್ಕೊಳ್ಬೇಕು, ಜಗತ್ತಿನೊಳಗೆ ಸಮಾಜ ಯಾರಿಗೂ ಬಿಟ್ಟಿಲ್ಲ. ಅವ್ರು ನಮಗೆ ಭಾಳ ಹೊಗಳ್ತಾರೆ ಅಂತಂದರೆ ಅವ್ರಿಗೆ ಅಟ್ಟಹಾಸಕ್ಕೆ ಮೇಲೆ ಕೂಡಿಸ್ಕೊಂಡು ಕೂಡೋದಲ್ಲ. ಇವ್ರು ಭಾಳ ತೆಗಳ್ತಾರಂದರೆ ಅವ್ರಿಗೆ ನಾವು ನಿಂದೆ ಅವ್ರ ಕೈ ಯಾರ ಅಂತ ನಾವು ತಿಳ್ಕೊಳ್ಳೋದಲ್ಲ. ಎರಡು ಸಮಭಾವದಿಂದ ತಗೊಂಡು ಹೋಗೋದು. 12ನೇ ಶತಮಾನದೊಳಗೆ ನಿಂದೆ ಮಾಡೋರು ಇದ್ದಿಲ್ಲೇನು? ಇದ್ದರು. ನಾವು ಈ ಕಟ್ಟಂತ ಅಣ್ಣರು ಅಂದ್ರೆ ಕೊಂಡೆ ಮಂಚಣ್ಣ ಅಂತೇಳಿ ಹೆಸರು ಏನೇನೋ ಬರ್ತಾವೆ. ಕೊಂಡೆ ಮಂಚಣ್ಣನವ್ರಂಥವ್ರು ಇದ್ದರು ಅಂತೆ ಬಸವಣ್ಣವ್ರು ಬೆಳೆದ್ರು. ಇವತ್ತು ಅವ್ರು ಇದ್ದಾಗ ಅವರನ್ನು ನಾವು ಗೌರವಿಸೋದಿಲ್ಲ. ಅವ್ರು ಹೋದ್ಮೇಲೆ ಅವ್ರ ಪುಣ್ಯತಿಥಿ ಮಾಡ್ತೀವಿ, ಅವ್ರ ಆರಾಧನೆ ಮಾಡ್ತೀವಿ. ತಂದೆ ತಾಯಿ ಸತ್ತಾಗ ಊರಿಗೆ ಊಟ ಕೊಟ್ಟು ಊರಿಗೆ ಇದು ಹಚ್ಚಿ ಮನೆ ಮೇಲೆ ಇದು ಹಾಕಿ ಅಪ್ಪನ ಫೋಟೋ ಇಟ್ಟು ಹುಗ್ಗಿ ಹಾಕಿ ಮಾಡ್ತೀವಿ. ಅದೇ ಓಟು ಮಾಡೋದು, ವರ್ಷಿಗೆ ಓಟು ಖರ್ಚು ಮಾಡೋದು. ಅಪ್ಪ ಅವ್ವ ಇದ್ದಾಗ ಒಂದಿಷ್ಟು ಮಾಡಿದ್ರೆ ಅವ್ರೇನೋ 10 ವರ್ಷ ಹೆಚ್ಚಿಗೆ ಬದುಕ್ತಿದ್ರು. ಹಂಗೆ ಮಾಡೋಂಗಿಲ್ಲ. ಬದುಕು ತೋರಿಕೆಯ ಬದುಕಾಗ್ಯದ. ನಾ ಹಿಂಗೆ ಅದ ಅಂತ ತೋರಿಸ್ಕೊಳ್ಬೇಕಾಗಿದೆ ಹೊರತು ಮನಸ್ಸು ತೃಪ್ತಿ ಮನೆ ತೃಪ್ತಿ ಇಟ್ಕೊಂಡು ಬದುಕಬೇಕು ಅನ್ನೋದು ಕಡಿಮೆ ಆಗ್ಯದ. ಅಂದರೆ ಜೀವನ ಹೆಂಗೆ ನಡೀತಾವ? ಇವತ್ತು ಜಗತ್ತಿನೊಳಗೆ ಎಲ್ಲವೂ ಅದ, ಸಂತೃಪ್ತಿ ಇಲ್ಲ, ಸಮಾಧಾನ ಇಲ್ಲ, ತಾಳ್ಮೆ ಇಲ್ಲ, ಎಲ್ಲವೂ ಅದ. ಯಾಕೆ ಹೋಗ್ಯಾವ ಅನ್ನೋದೇ ಎಲ್ಲರಿಗೂ ಗೊತ್ತಿಲ್ಲ. ಅದು ತಿಳ್ಕೊಂಡಾಗ ಮನಸ್ಸು ಹಗುರ ಆಗ್ತದೆ, ಭಾವ ಶುಚಿ ಆಗ್ತದೆ. ಶರಣರು ಮಾಡಿರುವಂಥ ಕಾರ್ಯಗಳು ಇವೆ. ಅವರು ಮೂಳಿಗೆ ಮಾರೇನನ್ನು ನೀ ಹುಚ್ಚ ಅಂದ್ರಂತ. ನೀ ಹುಚ್ಚ ಅಂದರು.
ಅಂಥ ರಾಜ್ಯವನ್ನು ತ್ಯಾಗ ಮಾಡಿ ಇಲ್ಲಿ ಬಂದೆ ಅಲ್ಲ ಕಟ್ಟಿಗೆ ಹೊರಿಯರ್ಲಿಕ್ಕೆ ನಿನಗೆ ಏನು ತಲೆಗಿನ ಲೂಸ್ ಆಗಿತ್ತೇನೋ ಅಂದ್ರಂತ. ಆದ್ರೆ ಅವ್ರು ಅಂದ್ರಂತ, ನನ್ನ ತಲೆ ಲೂಸ್ ಆಗಿಲ್ಲಪ್ಪ, ನನ್ನ ಸ್ಕ್ರೂ ಲೂಸ್ ಆಗಿಲ್ಲ, ಅಲ್ಲಿ ಎಲ್ಲೋ ಭೌತಿಕ ಸಂಪತ್ತೆಲ್ಲ ನನಗೆ ಸಿಕ್ಕಾದ, ಶರಣ ಸಂಪತ್ತು ಇಲ್ಲದ ಕಡೆಯಿಂದ ನಾನು ಇಲ್ಲಿ ಹಾತು ತೊರೆದು ಬಂದೀನಿ ಅಂತ ಹೇಳಿದ್ರು ಅಂತ. ಇವತ್ತು ನಮಗೆ ಬೇಕಾಗಿರುವಂಥದ್ದು ಶರಣ ಸಂಪತ್ತು, ಮಾನವೀಯ ಸಂಪತ್ತು, ಬದುಕಿನ ಸಂಪತ್ತು. ಅದನ್ನು ಎಲ್ಲಿವರೆಗೆ ನಾವು ಅದನ್ನು ಸ್ವೀಕಾರ ಮಾಡಿ ಕಪಾಪಿ ಮಾಡೋಂಗಿಲ್ಲ, ಅಲ್ಲಿ ತನಕ ನಮ್ಮ ಮನಸ್ಸು ಚಂಚಲವಾಗಿರ್ತದೆ, ಎಲ್ಲ ನಮ್ಮ ಹತೋಟಿಯಿಂದ ಹೊರಗಿರ್ತದೆ. ನೋಡಿರಿ, ಜೀವನದೊಳಗೆ ನೋಡುವ ಶೈಲಿಗಳು ಎರಡು ಅದಾವಂತ್ರಿ. ನಾವು ಸಮಾಜವನ್ನು, ಜಗತ್ತನ್ನು ನೋಡುವಂಥ ಶೈಲಿಗಳು ಎರಡು ಅದಾವೆ. ಒಂದು ಧಾರ್ಮಿಕ ವ್ಯಕ್ತಿಯ ಶೈಲಿ, ಇನ್ನೊಂದು ಅಧಾರ್ಮಿಕ ವ್ಯಕ್ತಿಯ ಶೈಲಿ ಅಂತ ಹೇಳ್ತಾರೆ. ಧಾರ್ಮಿಕ ವ್ಯಕ್ತಿಯ ಶೈಲಿ ಹೆಂಗಿರ್ತದೆ ಅಂದ್ರೆ, ಒಂದು ಗುಲಾಬಿ ಹೂವನ್ನೇ ನೋಡ್ತಾನೆ ಹೊರತು ಮುಳ್ಳು ನೋಡೋಂಗಿಲ್ಲ. ಅವು ನೋಡುವಂಥ ದೃಷ್ಟಿ. ಆ ಗುಲಾಬಿ ಕೆಳಗೆ ಮುಳ್ಳು ಅದ ಅನ್ನುವಂಥ ಪರಿಕಲ್ಪನೆ ಇಟ್ಕೊಳ್ಳಂಗಿಲ್ಲವ. ಅವನು ಯಾವ್ದು ಬೇಕಾಗಿಂದಿರ್ತದೆ ಅದನ್ನು ಸ್ವೀಕಾರ ಮಾಡ್ತಾನೆ ಅನ್ನೋದನ್ನು ಧಾರ್ಮಿಕ ದೃಷ್ಟಿಕೋನ ಅಂತ ಹೇಳ್ತಾರೆ. ಅದು ಶೈಲಿ, ಒಂದು ಬದುಕಿನ ಶೈಲಿ ಅದು. ಇನ್ನೊಂದು ಅಧಾರ್ಮಿಕ ವ್ಯಕ್ತಿಯ ಶೈಲಿ ಯಾವುದು ಅಂದರೆ, ಆ ಹೂವಿನಗೂ ಸಹಿತ ಮುಳ್ಳನ್ನು ಹುಡುಕುವಂಥ ಕೆಲಸ ಮಾಡೋರು. ನೋಡ್ರಿ, ಅತ್ಯಂತ ನಮ್ರವಾಗಿರುವಂಥ ಹೂ, ಕೈ ಇಟ್ಟರೆ ಕೈ ಜಾರುವಂಥ ಗುಲಾಬಿ ಹೂದೊಳಗೆ ಎಲ್ಲರ ಇದಕ್ಕೆ ಮುಳ್ಳದ ಏನೋ, ಇಲ್ಲೆಲ್ಲಿ ತೋಡೆ ತೂತು ಬಿದ್ದದಂದ್ರೆ ಎಲ್ಲರ ಮುಳ್ಳು ನಟ್ಟದೇನೋ, ಇದ್ರೊಳಗೆ ಎಲ್ಲರೂ ಅದೇನೋ ಅಂತ ಹುಡುಕೋರು. ಅದ್ರೊಳಗೆ ಅಂತಾರಲ್ಲ, ಮೊಸರಿನಾಗ ಕಲ್ಲು ಹುಡುಕಿನಂಗೆ ಅಂತೇಳಿ. ಮೊಸರು ಗಟ್ಟಿ ಇರ್ತದೆ, ಅದ್ರೊಳಗೆ ಕಲ್ಲು ಇರ್ತದೇನೋ, ಕಲ್ಲು ಹುಡುಕುವ ಜನ ಅವರು. ಅಂದಮೇಲೆ ಅವ್ರ ಬದುಕು ಹೆಂಗೆ ಚೆಂದ ಆಗ್ತದ್ರಿ? ಅವ್ರು ಹಾಳಾಗಂಗಿಲ್ಲ, ಅವರು ಹಾಳಾಗ್ತಾರ, ಸುತ್ತಲೇ ಪರಿಸರನೂ ಹಾಳು ಮಾಡ್ತಾರೆ. ಜಗತ್ತಿನೊಳಗೆ ಬದುಕಬೇಕು ಅಂದ್ರೆ ಸ್ತುತಿ ನಿಂದೆ ಕಡೆ ನಾವು ಗಮನ ಕೊಟ್ಟೇವು ಅಂದರೆ ನಾವು ಹಾಳಾಗ್ತೀವಿ, ಗೊತ್ತಿರಲ್ರಿ. ಮನೆಯಾಗ ಅತ್ತಿ ಸೊಸೆಗೆ ಬೈದ್ರೂ ತಲೆಗೆ ಹಚ್ಕೋಬಾರ್ದು, ಸೊಸೆ ಅತ್ತಿ ಬೈದ್ರೂ ತಲೆಗೆ ಹಚ್ಕೋಬಾರ್ದು. ಯಾಕಂದ್ರೆ ಅವ್ರ ಯೋಗ್ಯತೆಗೆ ಅವ್ರು ಮಾತಾಡ್ತಾರ ಅಂತ ಹೋಗ್ಬೇಕು. ಅಂದರೆ ಸುಖಿ ಸಂಸಾರ ಇರ್ತದೆ, ಸಂಬಂಧಗಳು ಗಟ್ಟಿ ಆಗಲಿಕ್ಕೆ ಆರಂಭವಾಗ್ತಾವೆ. ಇಲ್ಲ ಅಂದ್ರೆ ಆಗಂಗಿಲ್ಲ. ಅದಕ್ಕೆ ಹೇಳ್ತಾರೆ ಮುಂದೆ, ನಮ್ಮ ಈತರಲ್ಲಿ ಒಳ್ಳೆಯ ಗುಣ ನೋಡುವುದು ಗುಣದೃಷ್ಟಿ ಅಂತ ಹೇಳ್ತಾರೆ. ಒಂದು ಗುಣದೃಷ್ಟಿ, ಇನ್ನೊಂದು ದೋಷ ದೃಷ್ಟಿ ಅಂತ ಇರ್ತಾವೆ. ಪ್ರತಿಯೊಬ್ಬರಲ್ಲಿ ಸಹಿತ ನಾನು ಹೆಂಗೆ ನೋಡಬೇಕು ಅಂದರೆ, ಒಳ್ಳೆಯ ಗುಣ ನೋಡುವಂಥದ್ದು ಗುಣದೃಷ್ಟಿ. ಅದು ಪ್ರತಿಯೊಬ್ಬರಲ್ಲೂ ಸಹಿತ, ಸಣ್ಣವರಿಂದ ವಯಸ್ಸಾದವ್ರ ತನಕ, 8 ವರ್ಷದ ಮಗು ಹಿಡ್ಕೊಂಡು 5 ವರ್ಷದ ಮಗು ಹಿಡ್ಕೊಂಡು 5 ತಿಂಗಳು ಕೂಸು ಹಿಡ್ಕೊಂಡು 100 ವರ್ಷದ ತನಕ ಮುದುಕರ ತನಕ ನಾವು ನೋಡುವಂಥದ್ದು ಅವ್ರು ಒಳ್ಳೆಯ ಹರ ಅಂತ ತಿಳ್ಕೊಂಡು ಬದುಕಬೇಕು. ಅವ್ರು ಒಳ್ಳೆಯ ಹರ ಅಂತ ತಿಳ್ಕೊಂಡು ನಾನು ಬದುಕ್ತೀನಿ ಅಂದರೆ ನಾನು ಭಾಳ ಚಂದ ಸಮಾಧಾನ ಇರ್ತೀನಿ, ಅವ್ರು ಏಟಿರ್ತಾರೋ ಗೊತ್ತಿಲ್ಲ. ಇಲ್ಲ ಅಂದ್ರೆ ಏನಾಗ್ತದಂತ, ದೋಷ ದೃಷ್ಟಿಯಿಂದ ನೋಡಿದ್ರೆ ಏನಾಗ್ತದಂದ್ರೆ, ನಮಗೂ ಗುಣ ನೋಡೋದು, ತಪ್ಪುಗಳನ್ನು ನೋಡೋದು, ಈ ಥರ ಕೆಟ್ಟ ಗುಣ ನೋಡೋದು ದೋಷ ದೃಷ್ಟಿ. ಅವ್ರು 100 ಒಳ್ಳೇದು ಮಾಡಿಂದಿರ್ತದೆ, 100 ಒಳ್ಳೇದು ಮಾಡಿಂದಿರ್ತದೆ, ಎಲ್ಲೋ ಒಂದು ತಪ್ಪಿರ್ತದೆ. ಆ ತಪ್ಪಿಗೆ ದೊಡ್ಡ ಹೈಲೈಟ್ ಮಾಡೋದು. ಅವ್ರು ಹ್ಯಾಂಗಾರ, ಅವ್ರು ಹಿಂಗಾರ, ಅದು ಹ್ಯಾಂಗದ, ಇದು ಹಿಂಗದ, ಅದು ಹಂಗೆ ಮಾಡಬೇಕಾಗಿತ್ತೇನು, ಇದು ಹಿಂಗೆ ಮಾಡಬೇಕಾಗಿತ್ತೇನು ಅಂತೀವಿ. ಮುಂದೆ ಒಂದು ಹೇಳ್ತಾರೆ, ಮುಂದುವರೆದು ಗುಣದೃಷ್ಟಿಯಿಂದ ನಮಗೂ ಹಿತ ಇರ್ತದೆ, ಅವರಿಗೂ ಹಿತ ಇರ್ತದೆ. ಗುಣದೃಷ್ಟಿಯಿಂದ ನೋಡುವವರಿಗೆ, ಯಾರು ಒಳ್ಳೆಯ ದೃಷ್ಟಿಯಿಂದ ಸಮಾಜವನ್ನು ನೋಡ್ತಾರ, ಒಳ್ಳೆಯ ದೃಷ್ಟಿ ಇಟ್ಟುಕೊಂಡು ಎದುರಿನ ವ್ಯಕ್ತಿಯನ್ನು ನೋಡ್ತಾರ, ಅವರು ಸಮಾಧಾನ ಇರ್ತಾರಂತ, ಎದುರಿನವನು ಸಮಾಧಾನ ಇರ್ತಾನಂತ. ಇಲ್ಲ ಅಂದ್ರೆ ಯಾರು ಎದುರಿನವರನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರ, ಅವರು ಕೆಟ್ಟು ಹೋಗ್ತಾರ, ಎದುರಿನವರು ಕೆಡಿಸ್ತಾರ ಅಂತ ಹೇಳ್ತಾರೆ. ಅದರಿಂದ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು. ಮುಂದೆ ಒಬ್ಬರು ಹೇಳ್ತಾರೆ, ಅವರವರ ಮನದಂತೆ ದೃಷ್ಟಿಯೂ ಬೇರೆ ಬೇರೆ, ಅವರವರ ಮನದಂತೆ ದೃಷ್ಟಿಯು ಬೇರೆ ಬೇರೆ. ಕವಿಯ ಕಣ್ಣಿಗೆ ಚಂದ್ರ, ಹೆಂಡತಿಯ ಮೋರೆ ಕಣ್ಣಂಗೆ. ಒಬ್ಬ ಕವಿ ವರ್ಣನೆ ಮಾಡ್ತಾನೆ, ಕವನ ಬರಿತಾನೆ. ಈಗ ನೋಡ್ರಿ, ಚುಟುಕು ಕವನಗಳು ಅಂತ ಬರೀತಾರೆ. ಇಲ್ಲಿ ಕೆಲವರು ಸಾಹಿತ್ಯಗಳು ಇದ್ದಿರಬೇಕು. ಚುಟುಕು ಕವನ ಹೆಂಗಿರ್ತಾವೆ ಅಂದ್ರೆ, ಒಂದು 3 ಲೈನ್ದಾಗೆ ಹೇಳಬೇಕಾಗಿಂದಿರ್ತದೆ ಭಾವನೆಗಳನ್ನು. ಆಗ ಆ ಕಡೆಯಿಂದ ಇಬ್ಬರು ಹುಡುಗರು ಬರ್ತಾ ಇರ್ತಾರೆ, ದೋಸ್ತರು ಬರ್ತಾರೆ, ಈ ಕಡೆ ಇಬ್ಬರು ಹುಡುಗಿಯರಿಂದ ಇರ್ತಾರೆ. ಅವಾಗ ಕೇಳ್ತಾನೆ, ನಾ ಯಾರಿಗೆ ಪ್ರೀತಿ ಮಾಡಿದ್ರೆ ಒಳ್ಳೇದು ಅಂತ ಹೇಳಬೇಕಾಗಿಂದಿರ್ತದೆ. ಅವಾಗ ಹೇಳೋಕ್ಕೆ ಸಮಯ ಇಲ್ಲ.
ಅದು ತಕ್ಷಣದಲ್ಲಿ ಹೇಳಬೇಕಾಗ್ತದೆ. ಅವ ಹೇಳ್ತಾನೆ ಅವಳು ಓಕೆ ಇವಳು ಜೋಕೆ ಅಂತ ಹೇಳ್ತಾನೆ. ಈ ರೀತಿಯ ಕವನಗಳನ್ನು ಬರೀತಾರೆ. ಇಲ್ಲಿ ಕವಿ ದೃಷ್ಟಿಯೊಳಗೆ ಏನು ಅಂತಂದರೆ ಹೆಂಡತಿ ಚಂದಿರನಂಗೆ ಕಾಣ್ತಾಳೆ, ಚಂದ್ರಮಾವನಂಗೆ ಕಾಣ್ತಾಳೆ, ಚಂದ್ರನಂಗೆ ನೋಡ್ತಾಳೆ. ಇದು ಯಾರು ಹೇಳ್ಯಾರ ಅಂದ್ರೆ ಇವಳು ಓಕೆ ಇವಳು ಜೋಕೆ ಅಂದ್ರೆ ಚಂಪಾ ಅಂತ ದೊಡ್ಡ ಸಾಹಿತಿಗಳು ಅವರು ಹೇಳಿರುವಂಥ ಮಾತು. ಎರಡು ಚಂದ ಇರ್ತದೆ. ಇನ್ನು ಮಕ್ಕಳ ದೃಷ್ಟಿಯಾಗಿ ಏನು ಕಾಣಿಸ್ತದೆ ಅಂದರೆ ಚಿಕ್ಕ ಮಕ್ಕಳಿಗೆಲ್ಲ ಶಶಿ ಬಾಂಧಳದ ಚೆಂಡು. ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಏನು ಕಾಣಿಸ್ತದೆ ಅಂದ್ರೆ ಮ್ಯಾಲ ಒಂದು ಚೆಂಡದ ಅಂತ ತಿಳ್ಕೊತಾರಂತ. ಅವ್ರ ದೃಷ್ಟಿ ಹಂಗಿರ್ತದೆ. ಮಕ್ಕಳು ಇರ್ತಾರೆ, ನೋಡೋ ದೃಷ್ಟಿಕೋನ ಹಂಗಿರ್ತದೆ. ಆದರೆ ವಿಜ್ಞಾನಿಗಳಿಗೆ ಆ ಚಂದ್ರಮಾವನನ್ನು ನೋಡಿದಾಗ ಅದು ಎಲ್ಲ ಬರೀ ಕಲ್ಲಾಗಿ ಕಾಣ್ತದೆ. ನೋಡುವ ದೃಷ್ಟಿಕೋನಗಳು ಚಂದಿರ ಒಬ್ಬವನೇ. ಆ ಚಂದ್ರನನ್ನು ನೋಡುವಂಥ ದೃಷ್ಟಿಕೋನ ವಿಭಿನ್ನವಾಗದವ. ಸಮಾಜದೊಳಗೆ ಬದುಕುವಂಥವ್ರು ವಿಭಿನ್ನ ನೆಲೆಯೊಳಗೆ ಬಂದಿರುವಂಥವ್ರು, ವಿಭಿನ್ನ ವಿಚಾರಗಳಿಂದ ಕೂಡಿರುವಂಥವ್ರು, ವಿಭಿನ್ನ ಆಲೋಚನೆಗಳಿಂದ ಕೂಡಿರುವಂಥವ್ರು. ಅವ್ರ ಆಲೋಚನೆಗಳಿಗೂ ನಮ್ಮ ಆಲೋಚನೆಗಳು ಭಿನ್ನಾಭಿಪ್ರಾಯಗಳು ಇರ್ತಾವ. ನಾವು ಶರಣರ ವಿಚಾರಗಳನ್ನು ಓದಿದಾಗ ನಮ್ಮ ಆಲೋಚನೆಗಳೇ ಬೇರೆ ಆಗ್ತಾವ. ಯಾರು ಶರಣರ ಕೊಂಡಿಯಿಂದ ಬಿಡಿಸ್ಕೊಂಡು ಹೊರಗಿರ್ತಾರ ಅವ್ರ ವಿಚಾರಗಳಿಗೂ ನಮ್ಮ ವಿಚಾರಗಳು ಸಾಮೀಪ್ಯ ಇರೋದಿಲ್ಲ. ಇದು ಶರಣರು ಹೇಳಿರುವಂಥದ್ದು. ಅದಕ್ಕೆ ಹೇಳ್ತಾರೆ, ಒಬ್ಬ ಭಾಳ ಚಂದ ಒಬ್ಬ ಗುರು, ನೀವು ಮೈಕಲ್ ಏಂಜಲ್ ಅನ್ನುವಂಥ ಒಬ್ಬ ಪ್ರಸಿದ್ಧ ಕಲಾವಿದ ಇರ್ತಾನೆ ಇಟಾಲಿದವು, ಮೈಕಲ್ ಏಂಜಲ್ ಅಂಥೇಳಿ. ಅವ ಹಿಂಗೆ ನಡ್ಕೊಂಡು ಬರ್ತಾ ಇರ್ತಾನೆ. ನಡ್ಕೊಂಡು ಬರ್ತಾ ಇದ್ದಾಗ ಒಬ್ಬ ಊರು ಗೌಡನ ಮನೆ ಮುಂದೆ ಒಂದು ಕಲ್ಲು ಬಿದ್ದಿಂದಿರ್ತದೆ. ಆ ಕಲ್ಲು ನೋಡ್ತಾನೆ. ಆ ಕಲ್ಲು ನೋಡಿ ಆ ಕಲ್ಲು ಅದ್ರ ಮೇಲೆ ಅವನ ಮನಸ್ಸು ಬೀಳ್ತು, ಅದು ನೋಡಬೇಕು ತಗೋಬೇಕು ಅಂತೇಳಿ. ಬಂದು ಹೇಳ್ತಾನೆ ಗೌಡಗ, ನೋಡಪ್ಪ ಈ ಕಲ್ಲು ನನಗೆ ಬೇಕಾಗಿದೆ ಕೊಡ್ತೇನೋ ಅಂತ ಕೇಳ್ತಾನೆ. ಅವಂತನ ಇಂಥ ಕಲ್ಲು ಅದು ಸುಮಾರು ವರ್ಷಗಳು ಹಿಡ್ಕೊಂಡು ನನ್ನ ಮನೆ ಮುಂದೆ ಬಿದ್ದದ, ಆ ಕಲ್ಲು ತಗೊಂಡು ನೀ ಏನು ಮಾಡ್ತೀಯ ಅಂತ ಕೇಳ್ತಾನೆ. ಇಲ್ಲ ನೀವು ಕೊಟ್ಟರೆ ನನಗೆ ಭಾಳ ದೊಡ್ಡ ಉಪಕಾರ ಆಯ್ತದ ಅಂತ ಹೇಳ್ತಾನೆ. ಯಾಕಾಗಲ್ಲ ಒಯ್ ಅಂತೇಳಿ ಆ ಕಲ್ಲು ಕೊಟ್ಟು ಕಳಿಸ್ಕೊಡ್ತಾನೆ. ಆ ಮೂರ್ತಿಯನ್ನು ಮಾಡ್ತಾನೆ. ಮೂರ್ತಿ ಅದು ಡೇವಿಡನ ಮೂರ್ತಿಯನ್ನು ಮಾಡಿ ಇಡೀ ಜಗತ್ ಪ್ರಸಿದ್ಧಿ ಮೂರ್ತಿಯನ್ನಾಗಿ ಮಾಡ್ತಾನೆ ಆ ಕಲ್ಲನ್ನು. ಇವೆಲ್ಲ ಯಾಕೆ ಹೇಳತ್ತೀನಿ ಅಂದರೆ ನೆಪೋಲಿಯನ್ ಬೋನಾಪಾರ್ಟ್ ಅನ್ನುವಂಥವು ನಾವೆಲ್ಲ ಹೆಸರು ಕೇಳಿ ಇತಿಹಾಸದೊಳಗೆ ಓದ್ತೀವಿ. ಅವ ಜೀವನದುದ್ದಕ್ಕೂ ಸಹಿತ ಏನಂದಿದ ಅಂತ, ನಾನು ಸಮಾಧಾನ ಇಲ್ಲ, ಅವನು ಎಲ್ಲವೂ ಇತ್ತು, ಅವನು ಎಲ್ಲನೂ ಇತ್ತು, ಏನೂ ಇಲ್ಲ, ಕೊರತೆ ಇದ್ದಿಲ್ಲ, ಆಸ್ತಿ ಇತ್ತು, ಅಂತಸ್ತಿತ್ತು, ಎಲ್ಲವೂ ಇತ್ತು, ನಾನು ಸಮಾಧಾನ ಇಲ್ಲ ಅಂತಿದ್ದವ. ಸಮಾಧಾನ ಹೆಂಗಿರ್ತದ? ಹಪಾಪಿ ಇದ್ಮೇಲೆ. ಹಪಾಪಿ ಇದ್ಮೇಲೆ ಸಮಾಧಾನ ಹೆಂಗಿರ್ತದೆ? ಮುಂದೆ ಒಬ್ಬರು ಹೆರನ್ ಕೆಲರ್ ಅನ್ನುವಂಥ ಒಬ್ಬ ಹೆಣ್ಮಗಳು, ಒಬ್ಬ ದೊಡ್ಡ ವಿದ್ವಾಂಸರು. ಆಕೆ ಎರಡೂ ಕಣ್ಣಿಂದ ಕುರುಡಿ ಇದ್ದಳು, ಎರಡೂ ಕಿವಿ ಕೇಳಿಸ್ತಾ ಇರಲಿಲ್ಲ. ಆದರೆ ಆಕೆ ಹೇಳೋದೇನು ಅಂದರೆ ಸಮಾಜ ಈ ಜಗತ್ತು ಎಷ್ಟು ಸುಂದರ ಅದ ಅಂತ ಹೇಳ್ತಾ ಇದ್ದಳು ಅಂತ. KS ನಿಸರ್ ನರಸಿಂಹಸ್ವಾಮಿಯವರು ಅವ್ರ ದಾಂಪತ್ಯ ಮೈಸೂರು ಮಲ್ಲಿಗೆ ಬರೆದಾರ. ಅವ್ರ ಹೆಂಡತಿ ಭಾಳ ಕುರುಪಿದ್ರು, ದಮ್ಮಿದ್ದರು. ಆ ಕವನ ನೀವು ಓದಬೇಕು, ಮೈಸೂರು ಮಲ್ಲಿಗೆ ತಾವೆಲ್ಲ ಓದಿರಂತ ತಿಳ್ಕೊತೀನಿ. ಅಲ್ಲಿ ಆ ಕವನ ಭಾಳ ಚಂದ, ಎಲ್ಲ ಕಡೆ 100 ಸಲ ಅದು ಮುದ್ರಣ ಆದಾಗ ಅವರಿಗೆ ಪತ್ರಕರ್ತರು ಹೋಗಿ ಕೇಳ್ತಾರೆ, ನಿನಗೆ ಈ ಮೈಸೂರು ಮಲ್ಲಿಗೆ ಬರಲಿಕ್ಕೆ ಯಾರ ಪ್ರೇರಣೆ ಆಯಿತು ಅಂಥೇಳಿ. ಅವ್ರು ಹೇಳ್ತಾರೆ, ನನ್ನ ಹೆಂಡತಿ ಪ್ರೇರಣೆ ಅದಕ್ಕೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅವರೆಲ್ಲರಿಗೆ ಚಹಾ ಕುಡ್ಲಿಕ್ಕಂತ ತಾಯಿ ತೊಗೊಂಡು ಬರ್ತಾಳೆ, ಇವರೇ ನನ್ನ ಧರ್ಮಪತ್ನಿ ಅಂತಾರೆ. ಅದ್ರ ಒಬ್ಬ ಅಂತಾನೆ, ಅಲ್ರಿ ನಿಮ್ಮ ಹೆಂಡತಿ ನೋಡ್ಲಿಕ್ಕೆ ಸುಂದರ ಇಲ್ಲ, ದಪ್ಪದರ, ಅವ್ರ ಮೇಲೆ ಅವ್ರಿಗೆ ನೋಡಿ ನಿಮಗೆ ಹೆಂಗೆ ಈ ರೀತಿ ಕವನಗಳು ಬಂದು ಅಂತ ಕೇಳ್ತಾರೆ. ಆಗ ನರಸಿಂಹಸ್ವಾಮಿ ಒಂದು ಮಾತನ್ನೇ ಹೇಳ್ತಾರೆ, ನಾನು ನನ್ನ ಹೆಂಡತಿಯ ಬಾಹ್ಯ ಸೌಂದರ್ಯವನ್ನು ನಾನು ಯಾವತ್ತೂ ನೋಡಲಿಲ್ಲ, ಅವಳಲ್ಲಿರುವಂಥ ಆಂತರಿಕ ಸೌಂದರ್ಯವನ್ನು ನೋಡಿ ನಾನು ಬದುಕನ್ನು ನಡೆಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆ ಬದ್ಧತೆ ಇರಬೇಕು ಅಂತ ಹೇಳೋದು. ಏನಾರ ಹೊರಗೆ ಏನಾರ ಅಂತಾರಂತ ತಿಳ್ಕೊಂಡು ತಾಪ್ ಮಾಡ್ಕೊಂಡು ಬದುಕೋದು ಯಾಕೆ? ಒಳಗೆ ಸೌಂದರ್ಯ ಇಟ್ಕೊಂಡು ಬದುಕಬೇಕು, ಒಳಗೆ ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಬದುಕಬೇಕು, ಒಳಗೆ ತನ್ಮಯತೆಯಿಂದ ಎದುರು ಕಂಡವರನ್ನು ಭಾಳ ಪ್ರೀತಿ ಅಕ್ಕರೆ ನಂದು ಅನ್ನುವಂಥ ಭಾವ ಇಟ್ಕೊಂಡು ಬದುಕುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ನಮ್ಮ ಶರಣರು ಹೇಳ್ಯಾರ. ಅದಕ್ಕೆ ತನುವ ನೋಯಿಸಿ ಮನವ ಬಳಲಿಸಿ ನಿಮ್ಮ ಪಾದ ವಿಡಿದರೆ ಈ ನುಡಿ ಸುಡದಿಹುದೇ,
ಕೂಡಲ ಸಂಗಮ ದೇವ ಶಿವಭಕ್ತರ ನೋವು ಅದು ಲಿಂಗದ ನೋವು. ಭಕ್ತರಿಗಾಗುವಂಥ ನೋವು ಅದು ಪರಮಾತ್ಮನಿಗೆ ನೋವಾದಂಗ ಅಂತ ಹೇಳ್ತಾರೆ. ಲಿಂಗ ಅಂದರೆ ಪರಮಾತ್ಮ ನಿರಾಕಾರವಾಗಿರುವಂಥದ್ದು, ಸಾಕಾರವಾಗಿರುವಂಥವ್ರು ನಾವು, ನಿರಾಕಾರವಾಗಿರುವಂಥ ಪರಮಾತ್ಮ. ನಾವು ಕೈಯೊಳಗೆ ಲಿಂಗ ಇಟ್ಕೊಂಡು ಮತ್ತೊಬ್ಬರು ಟೀಕೆ ಮಾಡ್ತೀವಿ ಅಂದರೆ ನಾವು ಅಪರಾಧಿಗಳಾಗ್ತೀವಿ ಹೇಳ್ತಾರೆ ಶರಣರು. ಮುಂದೆ ಹೇಳ್ತಾರೆ, ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು. ಅವರ ದುಃಖವೆನ್ನ ದುಃಖ, ಅವರ ಸುಖ ವೆನ್ನ ಸುಖ, ಕೂಡಲ ಸಂಗನ ಶರಣರ ಮನನೊಂದಡೆ ಆನು ಬೆಂದನಯ್ಯ. ಈ ಭಾವ ಯಾರು ಬಲ್ಲದ ರೀ? ಅವ್ರ ಸುಖನೇ ನನ್ನ ಸುಖ ಅನ್ನುವಂಥ ವಿಚಾರ ಯಾರು ಬಲ್ಲದ ಇವತ್ತಿನ ಕಾಲದೊಳಗೆ? ಊರು ಸುಟ್ಟರು ಹನುಮಂದಿರ ಹೊರಗ ಅನ್ನುವಂಥ ಪರಿಸ್ಥಿತಿ ಒಳಗೆ ನಾವಿದ್ದೀವಿ ಗೊತ್ತಿರಲಿ. ಯಾರಿಗೆ ಬೇಕು ಅಂತ, ಎದಕ್ಕಾಗಿ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ನೋಡ್ರಿ. ಸ್ತುತಿ ನಿಂದೆಗಳು ಯಾರಿಗೂ ಜಗತ್ತಿನಾಗ ಇಲ್ಲ ಅಂತಲ್ಲ. ನಾವೆಲ್ಲ ಹೇಮರೆಡ್ಡಿ ಮಲ್ಲಮ್ಮನ ಬಗ್ಗೆ ಓದ್ತೀವಿ. ಹೇಮರೆಡ್ಡಿ ಮಲ್ಲಮ್ಮ ಹಿಂಗಿದ್ದಳು ಅಂತ ಕೇಳ್ತೀವಿ. ಆಕೆ ಒಂದು ಕಷ್ಟ ಒಂದ ಎರಡು. ಹೇಮರೆಡ್ಡಿ ಮಲ್ಲಮ್ಮನ ಒಟ್ಟರೆ ಕಷ್ಟ ನಮಗಿಲ್ಲ. ಆದ್ರೆ ಮನೆ ಮಾತು ಎಲ್ಲರೂ ಹೇಳ್ಯಾಳಲ್ರಿ. ಅತ್ತಿ ಇದ್ದೋಕಿ ನಾದಿನಿ ಇದ್ದಾಕಿ ದುನಿಯದ ಕಷ್ಟ ಕೊಡಬಾರ್ದು ಕಷ್ಟ ಕೊಟ್ಟರು. ಆದರೂ ತನ್ನ ಅತ್ತಿಗೆ ದೇವತೆ ಅಂತ ಕರೆದಳು. ನಾದಿನಿಯನ್ನು ತನ್ನ ಒಡ ಹುಟ್ಟಿದ ಅಕ್ಕ ಅಂತ ಕರೆದಳು. ಇವತ್ತಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಜನಮಾನಸದಲ್ಲಿ ಉಳಿದಾಳ. ಅವ್ರು ಶ್ರೀಮಂತರಿರಲಿಲ್ಲ, ಗೊತ್ತಿರಲಿ. ಬಡ ಕುಟುಂಬ ಇದ್ದರೂ ಸಹಿತ ಅವಳು ಸೌಮ್ಯ ಬದುಕನ್ನು ನಡೆಸಿದ್ದಕ್ಕೆ ಇವತ್ತು ಸಮಾಜದೊಳಗೆ ಕೀರ್ತಿ ಪತಾಕಿಯನ್ನು ಹಾರಿಸಿನವರವರೆಲ್ಲ. ಇವರಲ್ಲಿ ನಾವು ಯಾಕೆ ನೋಡಿ ಅನುಕರಣೆ ಮಾಡೋಂಗಿಲ್ಲ ಅಂತ. ಹೇಮರೆಡ್ಡಿ ಮಲ್ಲಮ್ಮಗೆ ಕಷ್ಟ ಒಂದಲ್ಲ ಎರಡಲ್ಲ. ದನ ಕೈಲಾಕ ಹಚ್ಚಿದ್ರು. ನಿನ್ನ ಹೆಂಡತಿ ಗುಣ ಛಲ ಇಲ್ಲ ಅಂತ ಮಗನಿಗೆ ಕರೆಸ್ಲಿಕ್ಕೆ ಶುರು ಮಾಡಿದ್ರು. ಆದರೆ ಆಕೆ ನಂಬಿದನ್ನು ಬಿಡಲಿಲ್ಲ, ಪರಮಾತ್ಮನನ್ನು ಬಿಡಲಿಲ್ಲಕ್ಕೆ. ಮಲ್ಲಯ್ಯ ಅನ್ನೋದು ಬಿಡಲಿಲ್ಲ. ಯಾವತ್ತು ಜನ ಕೈ ಬಿಡ್ಬೋದು, ದೇವ್ರು ಕೈ ಬಿಡೋಂಗಿಲ್ಲ. ನಮ್ಮವರು ಆರಂಭದಲ್ಲಿ ನಮ್ಮನ್ನು ತೆಗಳ್ಬೋದು. ನಮ್ಮ ಯೋಗ್ಯತೆ ಗೊತ್ತಾದಾಗ ಅವ್ರು ತಾನೇ ಶಾಂತ ಆಯ್ತಾರೆ ಅನ್ನುವಂಥ ಪರಿಕಲ್ಪನೆ ಇಟ್ಕೊಂಡು ಬದುಕುವುದನ್ನು ನಾವು ಮಾಡಬೇಕು. ಅವರು ಉಕ್ಕಿ ಅದನ್ನು ತಿಳ್ಕೊಂಡು ನಾವು ಉಕ್ಕಿಸ್ಲಿಕ್ಕೆ ಹೋದೆವಂದ್ರೆ ಮನಸ್ತಾಪಗಳು ಕೋಲಾಹಲವಾಗ್ತಾವೆ. ಮುಂದೆ ಹೇಳ್ತಾರೆ ನಾವು ಒಂದು ಸತಿ ಸಕ್ಕುಬಾಯಿ ಅಂತ ನಾವೆಲ್ಲ ಹೆಸರು ಕೇಳಿರಿಲ್ರಿ? ಕೇಳಿವಿ. ಆ ಸತಿ ಸಕ್ಕುಬಾಯಿಗೆ ಯಾರು ಬೈದಿಲ್ಲೇನ್ರಿ? ನಗ್ನಾಗ ಚೀಲ ನೀ ಬೀಸು ಅಂತ ಕೊಟ್ಟರು. ಆಕಿ ಇಟ್ಟಿಟ್ಟು ಭಗೋಣಿಗಳು ಕೊಡ್ತಿದ್ರು. ಇವತ್ತು ಎಲ್ಲರ ಮನೆಯಾಗ ಎಲ್ಲವ, ಆದರೂ ಸಹಿತ ಮನೆಯಾಗ ಸಮಾಧಾನ ಇಲ್ಲ. ಮನೆ ಹಂಚ್ಕೊಂಡು ಕೆಲಸ ಮಾಡ್ತೀವಿ. ಅವ್ರಿಗೆ ಇವ್ರು ಬೈದು ಇವ್ರಿಗೆ ಅವ್ರು ಬೈದು ಕೆಲಸ ಮಾಡ್ತೀವಿ. ಬೈದು ಎಲ್ಲಿ ತನಕ ಬೈಕೊಳ್ಬೇಕು, ಎಲ್ಲಿ ತನಕ ಒಬ್ಬರನ್ನೊಬ್ಬರು ನಿಂದೆ ಮಾಡಬೇಕು? ಯಾರಿಗೆ ಸುಖ ಬರ್ತದೆ, ಯಾರಿಗೆ ನಾವು ಬೈತಾ ಇದ್ದೀವಿ ಅನ್ನುವಂಥ ಪರಿಕಲ್ಪನೆ ಇಲ್ಲದೆ ಬೈತೀವಲ್ಲ, ನಾವು ಜೀವನ ಏನಾಗ್ತದೆ? ಜೀವನ ಮೌಲ್ಯ ಅಲ್ಲೇ ಎಲ್ಲೋ ಒಂದು ಕಡೆ ಕುಶಲಕ್ಕೆ ಆರಂಭವಾಗ್ತದೆ ಅನ್ನೋದನ್ನು ಶರಣರು ಹೇಳ್ತಾರೆ. ಅದಕ್ಕೆ ನಿಂದಕರು ನಿಂದಿಸಿದರೆ ಸ್ವಯಜ್ಞಾನಿ ಅಂಜುವೆನೇನಯ್ಯ. ನಮಗೆ ಶರಣರು ಧೈರ್ಯ ತುಂಬ್ತಾರ ನೋಡಪ್ಪ. ಶರಣಾಗಿದ್ದಂಥವು, ಶರಣ ಪರಂಪರೆಯಲ್ಲಿ ಬೆಳೆದಂಥವು, ಶರಣರ ವಾರಸುದಾರನಾಗಿ ಬರುವಂಥ ವ್ಯಕ್ತಿ ನಿಂದೆ ಅನಿಸ್ತಾನೇನು? ಹೇಳ್ತಾರೆ, ನಿಂದಕರು ನಿಂದಿಸಿದರೆ ಸ್ವಯಜ್ಞಾನಿ ಅಂಜುವನೇನಯ್ಯ. ಯಾರೋ ಒಬ್ಬರು ಹಾದಿಗೆ ಹೋಗೋರು ಬಂದು ಏನೋ ಮಾತಾಡಿ ಹೋಯ್ತಾರಂದ್ರೆ ಸ್ವಯಜ್ಞಾನಿ, ಒಳ್ಳೆಯ ಜ್ಞಾನವನ್ನು ಸುಜ್ಞಾನವನ್ನು ಉಳ್ಳುವಂಥ ವ್ಯಕ್ತಿ ಅವ್ರಿಗೆ ಅನಿಸ್ತಾನೇನ್ರಿ ಅಂತ ಕೇಳ್ತಾರವ್ರು. ಮುಂದೆ ಹೇಳ್ತಾರೆ, ಆ ನಿಂದಕರ ಅಂತರಂಗದಲ್ಲಿ ಅಹಂಕಾರವೆಂಬ ಕೋಣ ಹುಟ್ಟಿ. ಯಾರಿಗೆ ಸಿಟ್ಟು ಬೇಗ ಬರ್ತದೆ ನೋಡಿ, ಒಬ್ಬೊಬ್ಬರಿಗೆ ತಕ್ಷಣ ಸಿಟ್ಟು ಬರ್ತದೆ. ಅವ್ರ ಮನಸ್ಸು ಒಯ್ದಾಡ್ತಾ ಇರ್ತದೆ ಅಂತ ತಿಳ್ಕೊಳ್ರಿ ನೀವು. ಅವ್ರ ಮನಸ್ಸು ಅವ್ರ ಹತೋಟಿಯಲ್ಲಿಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ಆ ನಿಂದಕನ ಅಂತರಂಗದಲ್ಲಿ ಅಹಂಕಾರ ಎಂಬ ಕೋಣವ ಹುಟ್ಟಿತು. ಯಾವ ನಿಂದೆ ಮಾಡ್ತಾ ಓಡಾಡ್ತಾನಲ್ಲ, ಮನೆ ಕೆಲಸ ಬಿಟ್ಟುಕೊಟ್ಟು, ಸಂಸಾರ ಬಿಟ್ಟುಕೊಟ್ಟು, ಸಮಾಜ ಬಿಟ್ಟುಕೊಟ್ಟು, ಒಳ್ಳೆಯ ಕಾರ್ಯ ಬಿಟ್ಟುಕೊಟ್ಟು, ಸಮಾಜ ಹಿತ ಬಯಸೋದು ಬಿಟ್ಟುಕೊಟ್ಟು, ತನ್ನ ವೈಯಕ್ತಿಕ ಹಿತ ನೋಡ್ಕೊಳ್ಳಾರ್ದೇ ಮುಂಜಾನೆ ಬೆಳಗಾಯಿತು ಅಂದ್ರೆ ಮತ್ತೊಬ್ಬರು ಟೀಕೆ ಟಿಪ್ಪಣಿದ ಬದುಕ್ತಾನಲ್ಲ, ಅವನು ಹೆಂಗಿರ್ತಾನೆ ಅಂದ್ರೆ ಕೋಣ ಇದ್ದಂಗೆ. ಏನು ತಿಂದದ್ದು ಕೋಣ ಬೆಳೆದಂಗೆ ಬೆಳೆದಿದೆ ಅಂತಾರೆ. ಅಂದ್ರೆ ಅದಕ್ಕೇನು ಕೆಲಸ ಇರೋಂಗಿಲ್ಲ. ಆ ಕೆಲಸ ಇಲ್ಲದ ಮನುಷ್ಯ ಕೋಣ ಅಂತ ನಾವು ಕರೀತಾರೆ. ಅದಕ್ಕೆ ಹೇಳ್ತಾರೆ, ಜ್ಞಾನಿಗಳಂದರಿಯದೆ ಬಾಯಿಗೆ ಬಂದಂತೆ ನುಡುವ ತರಕ್ಕೆ ಮೂಳರ ಎನಗೊಮ್ಮೆ ತೋರದಿರಯ್ಯ. ಸುಜ್ಞಾನಿಗಳಿಗೆ ಬೈಯುವಂಥವ್ರು ಅಜ್ಞಾನಿಗಳು ಅಂತ ಹೇಳ್ತಾರೆ ಶರಣರೇ. ಅದಕ್ಕೆ ನಾವ್ಯಾಕೆ ತಲೆ ಖರಾಬ್ ಮಾಡ್ಕೊಳ್ಳೋಣ?
ಮನೆಯೊಳಗೆ ಯಾರ ಬೈದ್ರು ಅಂದ್ರೆ ಭೀ ಒಂದೊಂದು ಸಲ ನಾವು ವಿಚಾರ ಮಾಡ್ಬೇಕು, ಅಜ್ಞಾನದ ಬುದ್ಧಿ ಕಮ್ಮದ ಅಂತೀವಲ್ಲ, ಅರು ಕಮ್ಮದರೆ ಒಂದು ಪೈಕಿ ಹಂಗೆ ಮಾಡ್ತದ ಅಂತೀವಿ. ಹಂಗೆ ತಿಳ್ಕೊಂಡು ಸಮಾಧಾನ ಮಾಡ್ಕೊಂಡು ಬದುಕಬೇಕು. ಹಂಗೆ ತಿಳ್ಕೊಳ್ಳಾದ್ರೆ ಮೂಲೆಗಿಂದ ರಜೆಗೆ ನಾವು ತೊಗೊಂಡ್ರೆ ಕೊಣಕೆ ಹಾಕಿ ತಗೋತಾಳೆ, ಎದಕ್ಕೆ ಬರ್ತದೆ? ಬರೋದಿಲ್ಲ ಅನ್ನುವಂಥದ್ದನ್ನು. ಅದಕ್ಕೆ ಹೇಳ್ತಾರೆ, ಈ ನುಡಿವ ತರಕ್ಕೆ ಮೂಳರ ಎನಗೊಮ್ಮೆ ತೋರದಿರೆಯ ಝಂಕಾರಲಿಂಗ ಪ್ರಭುವೆ ಅಂತ ಹೇಳ್ತಾರೆ ನಮ್ಮ ಜಕ್ಕಣ್ಣಯ್ಯ ಅವರು. ಮುಂದೆ ಎನ್ನ ಅಂಗದಲ್ಲಿ ಅಹಂಕಾರವನ್ನು ನಾನೇ ಸುಡಬೇಕು. ನಾವು ನೋಡ್ಕೋತಾ ಬಂದೀವಿ, ಪ್ರತಿಯೊಂದು ವಿಷಯವನ್ನು ನೋಡ್ಕೋತಾ ಬಂದೀವಿ. ಹೊರಗೆ ಯಾವುದೂ ಇಲ್ಲ ರೀ, ಜೀವನ ನಡೆಸುವಂಥದ್ದು ಹೊರಗೆ ಯಾವುದೂ ಇಲ್ಲ. ಏನೂ ಬರ್ತದೆ, ಇಲ್ಲಿಂದ ಉತ್ಪನ್ನವಾಗಿ ಹೊರಗೆ ಬರ್ತದೆ. ನಮ್ಮಿಂದ ಹೊಸತನವನ್ನು ಬರ್ತದೆ, ನಮ್ಮಿಂದ ಹಳಿತವನ್ನು ಆಗ್ತದೆ, ನಮ್ಮಿಂದ ಜಗತ್ತು ಉದ್ಧಾರ ಆಗ್ತದೆ, ನಮ್ಮಿಂದ ಜಗತ್ತನ್ನು ಅವನತಿಯಡೆಗೆ ಒಯ್ತೀವಿ ಅಂತ ತಿಳ್ಕೊಂಡು ಬದುಕೋದು. ಒಬ್ಬ ವ್ಯಕ್ತಿ ಇವತ್ತು ನೋಡ್ತೀವಿ, 3ನೇ ಮಹಾಯುದ್ಧ ಆರಂಭ ಆಗ್ಯದ ಒಂದು ಮಾತಿನ ಕಡೆಯಿಂದ, ಒಂದಿಷ್ಟು ಜಾಗದ ಕಡೆಯಿಂದ. ಅದಕ್ಕೆ ಅಲ್ಲಿ ಆ ಮಾತುಗಳಲ್ಲಿ ಮನೆಯನ್ನು ಕಟ್ಟುವಂಥದ್ದಾಗಬೇಕೇ ಹೊರತು ಮನಸ್ಸುಗಳನ್ನು ಒಡೆಯುವಂಥದ್ದಾಗಬಾರ್ದು ಅಂತ ನೋಡಿ. ಬೈಯುವಂಥದ್ದು, ಬಯಸ್ಕೊಳ್ಳುವಂಥದ್ದು ಸಹಜವಾಗಿರುವಂಥದ್ದೇ. ಇದು ಹಗಲು ರಾತ್ರಿ ಇರ್ತದೆ. ಸುಖ ದುಃಖ ನೋಡಿ ಎರಡವ, ಹಗಲು ರಾತ್ರಿ ಎರಡೇ ಅವ, ಹೌದಲ್ರಿ? ನೋವು ನಗು ಎರಡೇ ಅವ. ಈಗ ಸ್ತುತಿ ನಿಂದೆ ಎರಡೇ ಪದಗಳು ಬರ್ತಾವೆ. ಇವು ಎಲ್ಲಿ ಬರ್ತಾವ? ಒಂದಕ್ಕೊಂದು ಕೊಂಡಿ ಇದ್ದಂಗವು, ಒಂದಕ್ಕೆ ಬಿಟ್ಟು ಒಂದಿರಂಗಿಲ್ಲ. ಇಡಿಯಾಗಿ ಸುಖ ಇದ್ದರೂ ಸಹ ಖುಷಿ ಇಲ್ಲ, ಇಡಿಯಾಗಿ ದುಃಖ ಇದ್ದರೂ ಸುಖಿ ಅಲ್ಲ. ಸುಖ ದುಃಖ ಎರಡು ಸಹಿತ ಮೇಳೈಸ್ಕೊಂಡು ಬದುಕುವಂಥದ್ದೇ ಬದುಕಿನ ಸಾರ್ಥಕತೆ ಅನ್ನೋದನ್ನು ಮರಿಬಾರ್ದು. ಮುಂದೆ ಶರಣ ಹೇಳ್ತಾರ, ನಾನೆಂಬ ಅಹಂಕಾರ ತಲೆದೋರಿದಲ್ಲಿ ಅಕಟಕಟ ಕುಟಿಲ ಕೋಯಕ ಎಂಬ ಬಿರುಗಾಳಿ ಬಿಟ್ಟಿತ್ತು. ಎಲ್ಲಿ ಆರಂಭವಾಗ್ತದ ನಿಂದೆ ಮಾಡೋದು ಅಂದ್ರೆ ನಮ್ಮಲ್ಲಿ ಒಳಗಿರುವಂಥ ಕೋಪದಿಂದ, ಸಿಟ್ಟಿನಿಂದ ಆರಂಭವಾಗ್ತದೆ. ಸಿಟ್ಟು ಶಮನ ಮಾಡ್ಕೋಬೇಕು ಅಂದರೆ ಧ್ಯಾನ ಮಾಡಬೇಕು. ಅದು ಒಳ್ಳೆಯ ಸೂತ್ರ ಅದ. ಸಿಟ್ಟು ನಮ್ಮಲ್ಲಿ ಶಮನ ಆಗಬೇಕು ಅಂದರೆ ನಾವು ಒಂದು ಸೂತ್ರ ಒಂದು ಸಲ ಹೇಳಿ ನಾನು, ಸಿಟ್ಟು ಹೆಚ್ಚಿ ಬಂತು ಅಂದ್ರೆ ಈ ಮಧ್ಯ ಬೆರಳು ತಗೊಂಡು ಇಲ್ಲಿ ಹಿಂಗೆ ಒತ್ತಬೇಕು. ನೀವು ಬೇಕಾದ್ರೆ ಹಾಗೆ ಕುಂತು ಒತ್ತಾ ಇರು. ಮನೆಯಾಗ ನಿಮಗೆ ಯಾಗಾರ ಮಧ್ಯಾಹ್ನದ ಸುಮ್ಮನೆ ಕುಂತ ಹಿಂಗೆ ಒತ್ತಾ ಇರು. ಇದು ನೇರವಾಗಿ ಇಲ್ಲಿ ಪ್ರತಿಪಡಲಿಕ್ಕೆ ಹೋಗ್ತದೆ. ನಮ್ಮ ತಕ್ಷಣದಲ್ಲಿ ನಮ್ಮ ಸಿಟ್ಟನ್ನು ಇಳಿಸ್ತದೆ. ಈಟೇ ಮಾಡ್ತಾ ಇರಬೇಕು. ಮತ್ತು ನಾ ಏನು ಯೋಗ ಗುರು ಇಲ್ಲ, ಸುಮ್ಮನೆ ನಿಮ್ಮಂಥವ್ರು ಹೇಳಿದ್ದು. ಅದು ಪ್ರಾಯೋಗಿಕವಾಗಿ ಮಾಡೀವಿ, ಸಮಾಧಾನ ಅನ್ನಿಸ್ತದೆ. ಅದಕ್ಕೆ ಈ ಬಿರುಗಾಳಿ ಹುಟ್ಟಲೊಡನೆ ಜ್ಞಾನ ಜ್ಯೋತಿ ಕೆಟ್ಟಿತ್ತು. ಬಿರುಗಾಳಿ ಎಂಥ ಬಿರುಗಾಳಿ ಅಂದರೆ ಕೆಟ್ಟ ಆಲೋಚನೆಗಳೇ ಬಿರುಗಾಳಿ. ಅದು ಹುಟ್ಟಿದ ತಕ್ಷಣ ಬಿಟ್ಟ ತಕ್ಷಣ ನನ್ನಲ್ಲಿರುವಂಥ ಜ್ಞಾನದ ಜ್ಯೋತಿ ಆರು ಹೋಗ್ತದೆ. ಯಾಕಂದ್ರೆ ಒಳಗೆ ಮನಸ್ಸು ಹಂಗೆ ಚಾಲೋ ಮಾಡ್ತದೆ, ಹಂಗೆ ಮಾಡ್ತದೆ. ಹಂಗೆ ಮಾಡ್ತು ಅಂದರೆ ಬದುಕು ಬರಡ ಆಗ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಅರು ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆ ತಪ್ಪಿ ಕೆಟ್ಟರು ಕಾಣಾಗುವೇಶ್ವರ. ಹಪಾಪಿತನಕ್ಕೆ ಒಳಗೆ ಬಿದ್ದೀವಿ, ತಾಮಸತನಕ್ಕೆ ಒಳಗೆ ಬಿದ್ದೀವಿ. ಅದ್ರ ಒಳಗೆ ನಾವು ಮಿಂದೆದ್ದೀವಿ. ಅದಕ್ಕೆ ನಮ್ಮ ಬದುಕಿಗೆ ಎಲ್ಲೋ ಒಂದು ಕಡೆ ಬೆಲೆ ಇಲ್ದಂಗೆ ಆಗ್ಯದ. ಅದು ಬೆಲೆ ಬರಬೇಕಾದ್ರೆ ನಾವು ಏನು ಮಾಡಬೇಕು? ಬೆಲೆ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ತಾರೆ, ನಿಂದೆಯೊಳು ಬೆಂದು ಚಂದವಾಯಿತು ಬದುಕು. ಹಿಂಗೆ ಸಮಾಧಾನ ಮಾಡ್ಕೊಳ್ಬೇಕು. ನಾವು ಹೆಂಗೆ ಸಮಾಧಾನ ಮಾಡ್ಕೋಬೇಕು? ನನಗೆ ಅವ್ರು ಬಂದು ಬೈದಾರ ಅಂದ್ರೆ ನನ್ನ ಬದುಕು ಸಾರ್ಥಕವಾಯಿತು ಅನ್ಬೇಕಂತ. ನಿಂದಕರು ನಮ್ಮ ಜೊತೆ ಇರಬೇಕು. ನಮ್ಮ ಬೆನ್ನು ನಮಗೆ ಕಾಣಿಸಂಗಿಲ್ಲ, ನಮ್ಮ ಮುಖ ನಮಗೆ ಕಾಣಿಸಂಗಿಲ್ಲ. ನಮ್ಮ ಬೆನ್ನು ನಮ್ಮ ಮುಖ ತಿಳಿಸೋರು ಎದುರಿದ್ರು ಅಂದ್ರೆ ನಾವು ಭಾಳ ಉತ್ಸಾಹ ಸ್ಥಿತಿಗೆ ಬೆಳಿತೀವಂತ. ನಮ್ಮ ನಿಂದಕರು ಇರಲಿಲ್ಲ ಅಂದರೆ ನಾವು ಬೆಳೆಯೋದು ಕಷ್ಟ. ನಾವು ಮಾಡಿದ್ದೇ ಖರೆ ಅನ್ಕೋತಾ ಹೋಗ್ತೀವಿ. ಅವರಿದ್ದರೂ ನಾವು ಎಚ್ಚರಿಕೆ ಹೆಜ್ಜೆ ಇಟ್ಕೊಳ್ತಾ ಹೋಗ್ತೀವಿ. ಇರಬೇಕು, ಚಲಾವಣೆ ನಾಣ್ಯ ಇದ್ದಂಗೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ಹೇಳ್ತಾರೆ, ನಿಂದೆಯೊಳು ಬೆಂದು ಚಂದವಾಯಿತು ಬದುಕು, ಬೆಂದ ಮಡಕೆಯ ಹಾಗೆ ಗಟ್ಟಿಗೊಂಡು. ಒಂದು ಗಡಿಗೆ ಮಾಡ್ತಾರೆ, ಗಡಿಗೆ ಮಾಡಿದಾಗ ಅದು ಕಾವು ಕೊಟ್ಟಾಗೆ ಅದು ಗಟ್ಟಿ ಆಗ್ತದೆ. ನಿಂದಕರು ನಮಗೆ ಬೈತಾರ ಅಂತ ತಿಳ್ಕೊಂಡು ಮನೆಗೆ ಹೋಗಿ ಅಳೋದಲ್ಲ, ತಾಪ್ ಮಾಡ್ಕೊಳ್ಳೋದಲ್ಲ, ಅವ್ರಿಗೆ ನೀ ಯಾಕೆ ಹಿಂಗೆ ಅಂದಿ ಅಂತ ಅನ್ನೋದಲ್ಲ. ಅವ್ರಿಗೆ ಅಷ್ಟು ತಿಳಿತದ, ಅವ್ರು ಅಷ್ಟು ಅಂತಾರೆ, ನಮಗೆ ಹಿಂಗೆ ತಿಳಿತದ, ನಾವು ಹಿಂಗೆ ಬದುಕಬೇಕು. ನಿಮಗೂ ಬರೋ ಟೈಮ್ನಾಗ ಅಂತಾರೆ, ಏನೇವ ಏನು ಕಲಿಯೋದು ಮಾಡೋದದ, ಒಂದು ತಿಂಗಳದ ನೀ ಏನು ಬ್ರಹ್ಮ ಕಲಿತೇನು, ನೀ ಏನು ಉದ್ಧಾರ ಮಾಡೋಕ್ಕೆ ಇದ್ದೇನು, ನೀ ಏನು ಇಲ್ಲೇ ಕೂಡ ಅಲ್ಲೋ ಏನು ಮಾಡ್ತಿ, ಅವ್ರೇನು ಹೇಳ್ತಾವ ಪ್ರವಚನ ಅಂಬೋರು ಇರ್ತಾರೆ.
ಅಲ್ಲೇ ಅವ್ರ ಅಂದಿನ ಮಾತು ಖರೆ ಅಂತ ತಿಳ್ಕೊಂಡು ಅಲ್ಲೇ ಕೂತ್ರೆ ನಾವು ಅಲ್ಲೇ ಕೂಡ್ತೀವಿ. ಕೂಡೋದಲ್ಲ, ನಮ್ಮ ಆತ್ಮಸಾಕ್ಷಿಯಾಗಿ ಬದುಕೋದನ್ನು ಕಲಿಬೇಕು ಅಂತ ಶರಣರು ಹೇಳ್ತಾರೆ. ಸ್ತುತಿ ನಿಂದೆಗಳು ಬಂದರೂ ಸಹಿತ ಅವನ್ನ ಲೆಕ್ಕಿಸದೇ ಬದುಕೋದನ್ನು ಕಲಿಬೇಕು. ಆ ಕಡೆ ನಮ್ಮ ಲಕ್ಷ್ಯವನ್ನು ವಹಿಸದೇ ನಾವು ಬದುಕಬೇಕು. ಆಗ ನಮ್ಮ ಬದುಕು ಸಾರ್ಥಕವಾಗ್ತದೆ. ಅದಕ್ಕೆ ಹಿಂದೆ ತೆಗಳಿದರೇನು, ಮುಂದೆ ಹೊಗಳಿದರೇನು, ಮಂದಹಾಸದೆ ನಗುವೆ ಎಲ್ಲ ಒಂದೇ. ಈ ಪರಿಕಲ್ಪನೆ ನಮ್ಮಲ್ಲಿ ಬರಬೇಕು. ಹಂಗಾಯ್ತದ ರೀ, ಹಿಂದೆ ಬೈದಾನ ಅಂದ್ರೆ ಎದುರು ಬಂದ್ರೆ ಬಯಸ್ಕೋಬೇಕು. ನಾವೇನು ಮಹಾತ್ಮ ಗಾಂಧಿ ಇದ್ದೇವ? ಮಹಾತ್ಮ ಗಾಂಧಿ ಆಗೋದು ಬೇಕಾಗಿಲ್ಲ. ನಮ್ಮಲ್ಲಿ ಭ್ರಷ್ಟಾಚಾರವೂ ಅದ, ಗಣಾಚಾರವೂ ಅದ, ಗೊತ್ತಿರಲಿ. ಮೊದಲು ನಾವು ವಿನಯಶೀಲರಾಗಿ, ನೋಡಪ್ಪ ನಿನ್ನ ಪಾಡಿಗೆ ನೀರು, ನನ್ನ ಪಾಡಿಗೆ ನಾಗಿರ್ತೀನಿ ಅಂತ ಕೈ ಮುಗಿಬೇಕು. ಕೊನೆಗಿರೋವೇ ಅವೆಲ್ಲ ಗಣಾಚಾರಿ ತತ್ವ. ಗಣಾಚಾರಿ ತತ್ವ ಅಂದರೆ ಹಿಂಸೆ ಮಾಡೋ ತತ್ವ ಅಲ್ಲ. ಶರಣರು ಬುದ್ಧಿ ಹೇಳನ್ನು ಹೇಳಿ ಅವರನ್ನು ತಿದ್ದು ಅಂತ ಹೇಳ್ಯಾರ. ಬುದ್ಧಿ ಪ್ರಾಮಾಣಿಕವಾಗಿ ಹೇಳರಿ, ಕೇಳಿಲ್ಲ ಅಂದರೆ ಬಿಟ್ಟು ಬಿಡೋದು. ಅದಕ್ಕೆ ಸ್ತುತಿ ನಿಂದೆ ಬಂದರೆ ಹ್ಯಾಂಗೆ ತಗೋಬೇಕು ಜೀವನದೊಳಗಂದ್ರೆ, ಭಾಳ ಹಿಂದೆ ತೆಗಳಿದರೇನು, ಮುಂದೆ ಹೊಗಳಿದರೇನು, ಮಂದ ಹಾಸದೆ ನಗುವ ಎಲ್ಲ ಒಂದೇ. ಮಂದ ಹಾಸದಿಂದ ಇರಬೇಕು. ಕೆಲವರು ಅಂತಾರೆ, ನನಗೇನು ಶರಮ್ ನಾಚಿಕೆ, ದೇವ್ರು ಏಟು ನಾಚಿಕೆ ಹಾಕ್ಯಾನೋ ನಿನಗೆ, ಇಟ್ಟು ನಿನ್ನ ಎದುರು ಒಟ್ಟು ಬಯಲತ್ತಾನ ಪಿಟ್ಟಂಬಲ್ಲಿ ಹಲ್ಕಿಸ್ಕೊತ ನಿಂತಿದೆ ಅಂತಾರೆ. ಯಾರ ಒಂದು ತಿಳ್ಕೊರೋವ್ರೆ, ಯಾರು ನಾವು ಜೀವನದಾಗ ಹೆಚ್ಚಿಗೆ ನಗ್ತೀವಿ ಅವ್ರಿಗೆ ಯಾವುದೂ ರೋಗ ಇರಲ್ಲ ಅಂತ ಹೇಳ್ತಾರೆ ತಿಳಿದವ್ರು. ಅದು ನಗಬೇಕು ಅಂದ್ರೆ ಸುಮ್ಮನೆ ಹಾಗೆ ನಕ್ಕೋತ ಹೋದ್ರೆ ಮತ್ತೆ ಒಯ್ದು ಹಾಸ್ಪಿಟಲ್ದಾಗ ಸೇರಿಕೆ ಮಾಡ್ತಾರೆ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಗೋದನ್ನು ರೂಢಿಸ್ಕೊಳ್ಬೇಕು ನಾವು. ಅದಕ್ಕೆ ಆ ಬದುಕು ಚಂದ ಇರ್ತದ ಅಂತ ಹೇಳ್ತಾರೆ. ಇನ್ನು ಭಾಳ ಮುಖ್ಯವಾಗಿ ಹೆದರದಿರು ಮನವೇ, ಬೆದರದಿರು ತನುವೆ, ನಿಜವನರಿತು ನಿಶ್ಚಿಂತವಾಗಿರು. ಇದು ನಮ್ಮ ಬದುಕಿನ ಶೈಲಿ. ಇದು ಯಾವುದಕ್ಕೂ ಹೆದರಬಾರ್ದು. ಅವ್ರು ಎದುರಿನವರು ನಮ್ಮ ಮೇಲೆ ಭಾಳ ಆಪಾದನೆಗಳನ್ನು ಮಾಡ್ತಾರೆ. ನಾವು ಹೊರಗೆ ಹ್ಯಾಂಗೆ ಮುಖ ತೊಗೊಂಡು ಹೋಗಲಿ ಅಂತ ಅನ್ನಬಾರ್ದು. ಅವ್ರು ಅಂತಾರೆ ಅಂದರೆ ಅವ್ರ ಕುಚೇಷ್ಟೆಗೆ ನಾವು ಯಾಕೆ ಬಲಿ ಆಗಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ನಮ್ಮನೆ ನಾವು ಚಂದ ಇದ್ದೇವೆ ಅಂದ್ರೆ ಮತ್ತೊಬ್ರಿಗೆ ನೋಡ್ಲಿಕ್ಕೆ ಆಗಂಗಿಲ್ಲ. ನಮ್ಮ ಸಂಸಾರ ನಾವು ಗಟ್ಟಿ ಇಟ್ಕೊಂಡೇವೆ ಅಂದ್ರೆ ಮತ್ತೊಬ್ರಿಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಹೆಂಗೆ ಇಬ್ಬರು ಅಣ್ಣತಮ್ಮರು ಇರ್ತಾರೆ. ಇಬ್ಬರು ಅಣ್ಣತಮ್ಮರು ಇದ್ದರೆ ಅವರಿಬ್ಬರು ಮದುವೆ ಆಗ್ತದೆ. ಹಿರುಗಳು ನಿಮ್ಮ ಮನೆ ನೀರಪ್ಪ, ನಿಮ್ಮ ಮನೆ ನೀರು ಅಂತ ಹೇಳ್ತಾರೆ. ಇಬ್ಬರಿಗೆ ಇಷ್ಟಿಷ್ಟು ಹಂಚ್ಕೊಡ್ತಾರೆ. ಅವ ಹಿರಿಯವ ಶಾಣೆ ಇರ್ತಾನೆ, ಅವಂದವ ಏನು ಮಾಡ್ಕೋಬೇಕು ಅದು ಮಾಡ್ತಾನೆ. ಅವ ಸಣ್ಣವ ಏನಿಲ್ಲ ಪಾಪ, ದಿನ ಕಾಯಕ ಮಾಡಿ ಕೆಲಸ ಮಾಡುವಂಥವು. ಅವನ ಹೆಂಡತಿ ಹಾಗೆ ಧರ್ಮದಕ್ಕೆ ಇದ್ದರು. ಆಗ ಈಕೆ ನೋಡಿ ನಗ್ತಿಳು, ನೆಗಣಿ ನಿನ್ನ ಗಂಡ ಏಟು ಹುಚ್ಚನೇ, ತನಗೆ ತಿರ್ಲಾಕ ಸಿಗಲ್ಲ, ಒಬ್ರಿಗೆ ಕರ್ಕೊಂಡು ಬಂದು ದಾಸೋಹ ಮಾಡಿಸ್ತಾನ. ನೀವು ಎಂಥವ್ರು ಇಬ್ಬರು ಗಂಡ ಹೆಣ್ತಿ ನೋಡು, ನಮ್ದು ಹೆಂಗೆ ನಡೆದು ನೋಡು, ಹೆಂಗೆ ಮನೆ ಮೇಲೆ ಮನೆ ಕಟ್ಲತ್ತೀವಿ ನೋಡು ಅಂದಳು ಆಕೆ ಅಂದಳು, ಅದು ನೀನು ಹಣೆ ಬರ್ದಾಗ ಅದ ಯಾಕೆ ನೀ ಮಾಡು, ನಾನು ಹಣೆ ಬರ್ದಾಗ ಇದು ಅದ, ಇದ್ರೊಳಗೆ ನಾವು ಭಾಳ ಸುಖಿ ಇದ್ದೇವೆ ಅಂತ ಹೇಳಿದಳು ಆಕೆ. ಆಗ ಅಷ್ಟಕ್ಕೆ ನಿಂದಿರಲಿಲ್ಲ. ಅದು ದಿನಂಪ್ರತಿ ಅವರು ಪರಮಾತ್ಮನನ್ನು, ಆರಾಧ್ಯ ದೈವನನ್ನು ಅವರು ಇಬ್ಬರು ಗಂಡ ಹೆಂಡತಿ ಆರಾಧನೆ ಮಾಡ್ತಿದ್ರು, ಪೂಜೆ ಮಾಡ್ತಾಯಿದ್ರು. ಆಗ ಒಂದು ಸಲ ಏನಾಯ್ತದ ಅಂದ್ರೆ, ಪರಮಾತ್ಮ ಇದು ಕತಿ, ಪರಮಾತ್ಮ ಇವರು ಪರೀಕ್ಷೆ ಮಾಡಬೇಕು ಅಂತ ಬರ್ತಾನೆ. ಬಂದು ಅಲ್ಲಿ ಭವತಿ ಭಿಕ್ಷಾಂದಿ ಅಂತ ಮನೆ ಮುಂದೆ ನಿಂದಿರ್ತಾನೆ. ಆಕೆ ಮನೆಗೆ ಬರ್ತಾಳೆ, ಬರ್ರಿಯಪ್ಪ ಬರ್ರಿ, ಶರಣರು ಬಂದಿರಿ ಬರ್ರಿ ಅಂತ ಒಳಗೆ ಕರಿತಾಳೆ. ಅವ ಅಂತಾನೆ, ನಾನು ಜಳಕ ಮಾಡಬೇಕು ಅಂತಾನೆ. ನಾ ಪ್ರಸಾದ ಹಾಗೆ ಮಾಡೋಂಗಿಲ್ಲ, ಜಳಕ ಮಾಡಬೇಕು ಅಂತ ಹೇಳ್ತಾನೆ. ಜಳಕ ಮಾಡಬೇಕು ಅಂದ್ರೆ ಹೆಂಗೆ ಜಳಕ ಮಾಡಬೇಕು ಅಂದ್ರೆ, ಆ ನೀರು ಕತ್ ಕುದಿಬೇಕಂತ. ಆ ನೀರು ಕತ್ ಕುದಿಬೇಕು, ಆ ಕುದಿಯ ನೀರು ನಾ ಹಾಕೋಬೇಕು ಅಂತ ಹೇಳ್ತಾನೆ. ಆಕೆ ಅಂದಳು, ಕತ್ ಕುದಿಯ ನೀರು ಹೆಂಗೆ ಹಾಕೋತೀವಪ್ಪ? ಇಲ್ಲ ಇದು ನನ್ನ ಪದ್ಧತಿ ಅದ ಅಂತ ಹೇಳ್ದ. ಆಗ ಪದ್ಧತಿ ಅದ ಅಂತ ತಿಳ್ಕೊಂಡು ಆಕೆ ಗುರುವಿನ ವಾಣಿ ಮೀರ್ಲಾಕೆ ಬರಲ್ಲ ಅಂತ ತಿಳ್ಕೊಂಡು ನೀರು ಕಾಯಿಸ್ತಾಳೆ. ಆ ನೀರು ಹಾಕೊಳ್ತಾರೆ, ಮೈ ಮೇಲೆ ಹಾಕೋತಾರೆ. ಆಕೆ ಕೈ ಮುಟ್ಲಿಕ್ಕೂ ಆಗಲ್ಲ, ನೀರು ಮೈ ಮೇಲೆ ಹಾಕೊಳ್ತಾರೆ ಗುರುಗಳು. ಹಾಕೊಂಡು ಅಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಅದ್ರ ಮೇಲೆ ನಡ್ಕೊಂಡು ಬರ್ತಾರೆ. ಬಂದು ಪ್ರಸಾದ ಅಂತಾರೆ ಅವ್ರಂತಾರೆ, ಪ್ರಸಾದ ಚೆಲ್ಲಂದ್ರಿ ನಾ ಎಲ್ಲಿ ಕೊಡ್ಲಿಯಪ್ಪ ಅಂತಾರೆ. ಏನಂತಾರೆ, ನಾನು
ನೀನರ ಅರ್ಪಿತ ಆಗಬೇಕು, ನಿನ್ನ ಗಂಡರ ಅರ್ಪಿತ ಆಗಬೇಕು ಅಂತ ಹೇಳ್ತಾಳೆ. ಅವಂತಾನೆ ಆಯಿತು, ನನಗೆ ತಗೋರಿ, ನನ್ನ ಗಂಡಿಗೆ ಯಾಕ, ನನ್ನ ಗಂಡಿಗೆ ಮನೆಯನ್ನು ನಡ್ಸ್ಕೊಂಡು ಹೋಗೋರದಾರ, ನಾ ಹೋದ್ರೆ ಏನು ಚಿಂತಿಲ್ಲ, ನನಗೆ ತಗೋರಿ ಅಂತಕ್ಕೆ ಅಂತಾಳೆ. ಆಗ ಗಂಡು ಬರ್ತಾನೆ, ಇಲ್ಲ ನಾನು ಹೆಂಡತಿ ಮನೆ ಸೋಪ್ ಅದು ಮೂರ್ತಿ ಆಗಿಂದ ಇರ್ತದೆ. ಮೂರ್ತಿ ಯಾವುದಾಯ್ತದ ಅಂದ್ರೆ ಅದೊಂದು ಬಂಗಾರದ ಮೂರ್ತಿಯಾಗಿ ಹಾಗೆ ನಿಂದಿರ್ತದಂಥದ್ದು. ಯಾಕಾಯ್ತು? ಸತಿಪತಿ ಮನಸ್ಸು ಒಂದದ. ಸತಿ ಗಂಡನ ಮನಸ್ಸು, ಗಂಡ ಇರಬೇಕು ಅಂತ ಹೆಣ್ತಾ ಹೋದರು. ಆಕೆ ಬಂದು ಕೇಳ್ತಾಳೆ, ನೀ ಹೀಗೆಲ್ಲ ಹೆಂಗಾದಿ? ಆಕೆ ಅಷ್ಟಾದರೂ ಸಹಿತ ಆಕೆ ಹೆಂಗಿರಬೇಕು ಹಾಗೆ ಇದ್ದು. ನಾನು ಮಾಡಬೇಕಾಗ್ಯದ, ಏನಿಲ್ಲ, ಒಬ್ಬರು ಜಂಗಮರು ಬಂದಾಗ ಹಿಂಗೆ ಮಾಡಿದ್ರು, ನಾವು ಮಾಡಿದ್ದೀವಿ, ಅದು ಹಾಗೆ ಮೂರ್ತಿ ಆಯಿತು ಅಂತ ಆಕೆ ಹೇಳಿದಳು. ಆಕೆ ಗಂಡಿಗೆ ಏನು ಹೇಳ್ತಾಳೆ, ನೀವು ಊರಾಗ ಯಾವ್ಯಾವ ಓಡಾಡಲ್ಲ, ಆ ಒಂದಿನ ಬಿ ಉಂಡು ಕೈ ಕಾಗಿ ಹೊಡೆದಿನವ್ರಲ್ಲ, ಯಾರಿಗೆ ದಾನ ಧರ್ಮ ಮಾಡಿನವ್ರಲ್ಲ, ಇಬ್ಬರು ಗಂಡ ಹೆಣ್ತಿ. ನೀವು ಊರಾಗ ಯಾರ್ಯಾಕೆ ಜಂಗಮ್ ಬರಲ್ಲ, ಮನೆಗೆ ಕರ್ಕೊಂಡು ಬಾ ಅಂತ ಹೇಳಿದಳು ಆಕೆ ಗಂಡಗೆ. ಅವು ಹೆಂಗೆ ಕರ್ಕೊಂಡು ಬರ್ಬೇಕ್ರಿ? ಅವು ಆಗಿಂದಾಗಿ ಹೆಂಗೆ ಸಿಗಬೇಕು? ಇಲ್ಲೆಲ್ಲ ಕರ್ಕೊಂಡೇ ಬರಬೇಕು ಅಂದ್ರೆ ಆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಒಯ್ದು ಈಗ ಮೊದಲೇ ನೀರು ಕಾಯಿಸಿರ್ತದೆ. ನೀವು ಬೆಚ್ಚ ನೀರು ತಳ್ಕೊತ ಅಂತೇಳಿ ಬೆಚ್ಚ ನೀರು ಕಾಯಿಸ್ತಾಳೆ. ಬೆಚ್ಚ ನೀರು ಕಾಯಿಸ್ತಾಳ ಅವ ಅಂತ ಗಾಬರ ಸೈತಾನವ. ಬೆಚ್ಚನಿಗೆ ಅವು ಕುದಿತಾವ, ಒಲೆ ಮೇಲೆ ತಕ್ ಕುದಿತಾವ. ಅದು ಯಾಕೆ ಕಾಯಿಸ್ಲತ್ತಿದ್ದೇವ ಅಂತ ಕೇಳ್ತಾನವ. ಅಂದ್ರೆ ಅವ ಕೇಳ್ತಾಳ, ಇಲ್ಲ ನಿನಗೆ ಇದು ಈ ನೀರಚ್ಚಿ ಮಜ್ಜನ ಮಾಡಬೇಕಾಗ್ಯದ, ಸ್ನಾನ ಮಾಡಿಸ್ಬೇಕಾಗ್ಯದ, ಪ್ರಸಾದ ಬಡಿಸ್ಬೇಕಾಗ್ಯದ. ಅವ ಅಂತಾನೆ, ನೀನು ನಂಗೆ ಪ್ರಸಾದ ಬಡಿಸ್ಲತ್ತಿಲ್ಲವ, ನಾನು ಯಮಲೋಕ ಕಳಿಸ್ಬೇಕಲ್ಲತ್ತೀನಿ ನೀನು ಅಂದವ. ಇಲ್ಲ ನೀನು ಸುಮ್ಮನೆ ಕೂಡಬೇಕು ಅಂದಾಗ ಆ ಗಂಡು ಒಂದು ಕಡೆ ಹೆಂಡತಿ ಒಂದು ಕಡೆ ಹಿಡಿದು ಅವನ ತಲೆ ಮೇಲೆ ಸರ ಸುರಿತಾರೆ. ಅಷ್ಟು ನೀರು ಸುರಿತಾರ, ಅವನ ತಲೆ ಬುಸ್ಕಿ ಬರ್ತದೆ, ಮಾರಿ ಬುಸ್ಕಿ ಹೇಳ್ತದೆ, ಆ ಬಬ್ಬಿ ಹೊಡಿತಾನೆ, ತಟ್ಟಿ ಮುಚ್ಚಿಂದಿರ್ತದೆ. ಮತ್ತು ಮೂರ್ತಿ ಬಂಗಾರದಾದ್ರೆ ಹೆಂಗೆ ಯಾರೂ ಕೇಳಂಗಿಲ್ಲ. ನೋಡ್ತಾರ. ನೋಡಿ ಏನು ಮಾಡ್ತಾರ ಅಂದ್ರೆ ಈಚೆಗೆ ಅವ ಅಂತ ಆಕಿ ಹೇಳ್ತಾಳೆ, ಅನ್ನ ಚೆಲ್ಲಂತೇಳು ಅಂತೇಳಿ ಆಕಿ. ಅನ್ನ ಚೆಲ್ಲ, ಅವ ಎಲ್ಲಿಂದ ಚೆಲ್ಲ ಅಂತಾನವ. ಅವ ಅಂತಾನೆ, ನೀ ಚೆಲ್ಲಲ್ಲ ನಾ ಹೊಡಿತ ನೋಡು ಅಂತಂದು ಚೆಲ್ಲವ ಅನ್ನ ಅಂತಾನವ. ಅದ್ರ ಮೇಲೆ ನಡ್ಕೊತ ಎಲ್ಲಿ ಬರ್ಲಿಕ್ಕಾಗ್ತದೆ, ಮೈಯೆಲ್ಲ ಸುಟ್ಟು ಹೋಗ್ಯದ. ಹಾಗೆ ನಡ್ಕೊತ ಬಂದು ಕೂಡಿಸ್ತಾರ. ಈಗ ಅನ್ನ ಇಲ್ಲ ಅಂತನೂ ಅಂದ್ರೆ ಅನ್ನ ಇಲ್ಲ ಅಂತಾರೆ. ಈಗ ನನಗೇನು ನೀ ತಗೋ ಅಂತ ಹೇಳು ಅಂತಾರೆ. ಅವ್ನಿಗೆ ಸಿಟ್ಟು ಬರ್ತದೆ. ಅವ್ನ ಕೈದಾಗ ಒಂದು ತಲವಾರು ಕೊಡ್ತಾರೆ. ತಲವಾರು ಕೊಟ್ಟು ಈಗ ನೀವು ಮೊದಲು ಕೊಲೆ ಮಾಡು, ನಿನಗೆ ಮೊದಲು ಕೊಲೆ ಮಾಡು ಅಂತ ಹೇಳ್ತಾರೆ. ಅವ ಅಂತಾನೆ, ಇವರಿಬ್ಬರು ಕುಂತೆ ನನ್ನ ತಲೆ ಮೇಲೆ ನೀರು ಹಾಕ್ಯಾರ, ಇವರಿಬ್ಬರಿಗೆ ಹೊಡೆದು ಕುದಿ ಕಡಿತ ನಾರ ಬದುಕ್ತಾ ಅಂತ ತಿಳ್ಕೊಂಡು ಆ ತಲವಾರು ತಗೊಂಡು ಇಬ್ಬರಿಗೂ ಹಾಕ್ತಾನೆ. ಇಲ್ಲಿ ಹೇಳುವಂಥ ಉದ್ದೇಶ ಏನು ಅಂದರೆ, ಮನಸ್ಸು ಪರಿಶುದ್ಧವಾಗಿಟ್ಕೊಂಡು ಮಾತನಾಡಬೇಕು. ಮತ್ತೊಬ್ಬರನ್ನು ಟೀಕೆ ಟಿಪ್ಪಣಿ ಮಾಡ್ಕೊಂಡು ಬದುಕ್ತೀವಂತ ನಾವು ಹಾಳಾಗ ಹಂಗೆ ಹೋಗ್ತೀವಿ ಅಂತ ಅರ್ಥ. ಅದು ಪರಿಶುದ್ಧವಾಗಿರುವಂಥ ಮನಸ್ಸಿತ್ತು ಅಂದರೆ ಅವ್ರು ಚಂದ ಬದುಕಿದ್ರು ಸಮಾಜದೊಳಗೆ. ಇವ್ರ ಮನಸ್ಸಿನೊಳಗೆ ಕಲ್ಮಶ ಇದ್ದಿದ್ದಕ್ಕೆ ಇವರಿಬ್ಬರು ಆ ತ್ಯಾಗಿ ಕಡೆಯಿಂದ ಹಾಳಾದರು ಅಂತ ಹೇಳ್ತಾರೆ. ನಾವು ಹಾಳು ಎಲ್ಲ ಐತೀವಿ ಅಂದರೆ ನಾವು ತಾಪ ಮಾಡ್ಕೊಂಡಾಗ ನಾವು ಹಾಳಾಗ್ತೀವಿ ರೀ. ತಾಪ ಮಾಡ್ಕೊಳ್ಬಾರ್ದು. ಅದಕ್ಕೆ ಹೇಳ್ತಾರೆ, ಫಲವಾದ ಮರನ ಕಲ್ಲಲ್ಲಿ ಇಡುವುದೊಂದು ಕೋಟಿ. ಮಾವಿನ ಗಿಡಕ್ಕೆ ಕಲ್ಲು ಹೊಡಿತಾರೆ ಹೊರತು ಬೇವಿನ ಗಿಡಕ್ಕೆ ಯಾರೂ ಕಲ್ಲು ಹೊಡೆಯಂಗಿಲ್ಲ. ಸಾತ್ವಿಕ ಜನರ ಸತ್ವ ಪರೀಕ್ಷೆ ಆಗ್ತದೆ ಹೊರತು ಮುಟ್ಟಾಡೋ ಜೊತೆ ಸತ್ವ ಪರೀಕ್ಷೆ ಆಗಂಗಿಲ್ಲ. ಆಗಸಲಿನ ಮೇಲೆ ಒಂದು ನೀವು ಬಂಗಾರ ತಗೊಂಡು ಹೋದಾಗ ಟಪ್ಪನ್ನು ತಿಕ್ತಾನೆ, ಇದು ಒರಿಜಿನಲ್ ಅಲ್ಲ ಭೇಟಿ ಆಗ್ತಾನೆ. ಒರಿಜಿನಲ್ ಬಂಗಾರ ಹೋಯ್ತು ಕೊಟ್ರೆ ಅವ ತಿಕ್ತಾನೆ, ಇದು ಒರಿಜಿನಲ್ ಅಂತ ಹೇಳ್ತಾನೆ. ಯಾರು ಶರಣ ಪರಂಪರೆಯಲ್ಲಿರ್ತೀವಿ ನಾವು ದೇವರನ್ನು ನಿಂದಿಸೋದು ಬೇಡ, ದೇವ್ರಿಗೆ ಬೈಯೋದು ಬೇಡ. ದೇವರೇ ನನಗೆ ಇಷ್ಟೆಲ್ಲ ಪೂಜೆ ಮಾಡ್ದೆ, ನಿನಗೆ ಇಷ್ಟೆಲ್ಲ ಮಾಡತ್ತೀನಿ, ನನಗೆ ಇಂಥ ಕಷ್ಟ ಕೊಟ್ಟೇನೋ ಅಂತ ಅನ್ನೋದು ಬೇಡ. ದೇವರೇ ಒಂದು ಕೇಳ್ಕೊಳ್ಬೇಕು, ನೀ ನನಗೆ ಯಾರ ಕಡೆಯಿಂದ ಏನಾರ ನಿಂದೆ ಅನಿಸು, ನನಗೆ ಯಾರ್ದ ಕಡೆಯಿಂದ ಹೊಗಳಿಸು, ಆದರೆ ಎಷ್ಟು ಭೀ ಕಷ್ಟ ಕೊಡುವಪ್ಪ, ಆ ಕಷ್ಟ ಕೊಟ್ಟಾಗ ಸಹನಶೀಲತೆ ಮಾಡಿಕೊಳ್ಳುವಂಥ ತಾಕತ್ತು ನನಗೆ ಕೊಡುವಂತ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಪರಮಾತ್ಮನಲ್ಲಿ. ಹೊರ ಜಗತ್ತನ್ನು ಇಟ್ಕೊಂಡು ಅವ್ರು ಹಂಗಂತಾರೆ ಅಂತ ತಿಳ್ಕೊಂಡು ನನ್ನ ಸಂಸಾರ ಬಿಡ್ಲಿಕ್ಕಾಗ್ತದೇನ್ರಿ? ನಾನು ಒಲೆ ಮೇಲೆ ಫೋಣಿ ಹೊಡ್ಲಿಕ್ಕೆ ಎಣ್ಣೆ ಇಲ್ಲ ಅಂದರೆ ಬೇರೆಯವ್ರು ಯಾರೂ ತಂದು ಕೊಡೋಂಗಿಲ್ಲ. ಅನ್ನ ಇಲ್ಲ ಅಂದರೆ ಅಕ್ಕಿ ಯಾರೂ ತಂದು ಕೊಡೋಂಗಿಲ್ಲ. ಅದಕ್ಕೆ ನಾವು ತಿಳ್ಕೊಳ್ಬೇಕು, ನಮ್ಮ ಮನೆ ನಮ್ಮ ಸಂಸಾರ ತಿಳ್ಕೊಂಡು ಮತ್ತೊಬ್ಬರು ಮಾತಾಡೋರನ್ನು ಅಲ್ಲಿ ಮತ್ತೊಬ್ಬರು ಬಂದು ಒಬ್ಬರು ಟೀಕೆ ಒಬ್ಬರು ಹೇಳೋರನ್ನು ದಯವಿಟ್ಟು ನಮಗೂ ಶರಣಾರ್ಥಿ ಅಂದರೂ ತಪ್ಪಿಲ್ಲ. ಅದಕ್ಕೆ ಹೇಳ್ತಾರೆ, ಫಲವಾದ ಮರನ ಕಲ್ಲಲ್ಲಿ ಇಡುವುದು ಒಂದು ಕೋಟಿ, ಎಲವದ ಮರನ ಇಡುವರೊಬ್ಬರ ಕಾಣೆ. ಯಾರ ಬೇವಿನ ಗಿಡಕ್ಕೆ ಬಬಲಿ ಗಿಡಕ್ಕೆ ಕಲ್ಲು ಹೊಡೆದು ನೋಡಿವೇನ್ರಿ?
ಇಲ್ಲ. ಜಾಲಿ ಮರಿಗೆ ಯಾರ ಕಲ್ಲು ಹೊಡೆದು ನೋಡಿವೇನು? ಇಲ್ಲ. ಯಾಕೆ ಹೊಡೆಯಲ್ಲ? ಅಲ್ಲಿ ಹೊಡೆದ ಫಲವೇನದ? ಅಲ್ಲಿ ಏನೂ ಇಲ್ಲ. ನಾವು ಹೆಂಗೆ ಬದುಕ್ಲತ್ತೀವಿ ಅಂತಂದ್ರೆ ನಮ್ಮ ಅಸ್ತಿತ್ವ ನಮ್ಗೆ ಗೊತ್ತಿಲ್ಲದೆ ಬದುಕ್ಲತ್ತೀವಿ. ಕೊಟ್ಟ ಕುದುರೆಯ ನೀರಲ್ಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ, ಧೀರರು ಅಲ್ಲ. ಶರಣರು ಹೇಳ್ಯಾರ. ನಾವು ಯಾವ ಕುದುರೆ ಬಯಸ್ಲತ್ತೀವಿ? ಅವ್ರು ಹಂಗಾರ ಹಿಂಗಾರ ಅನ್ನೋದ್ರಲ್ಲಿ ದಿನ ಕಳೀಲತ್ತೀವಿ. ಇವ್ರಿಗೆ ಖುಷಿ ಪಡಿಸೋದ್ರಲ್ಲಿ ದಿನ ಕಳೀಲತ್ತೀವಿ. ಆದ್ರೆ ಬದ್ಧತೆಯಿಂದ ಬದುಕುವುದನ್ನು ಯಾವಾಗ ಕಲಿತೀವಿ? ಆಯುಷ್ಯ ತೀರುತ್ತಿದೆ, ನಮ್ಮ ಆಯುಷ್ಯ ಹೋಗ್ಲತ್ತದ. ಆಯುಷ್ಯ ಹೋಗೋದಕ್ಕಿಂತ ಪೂರ್ವದಲ್ಲೇ ನಮ್ಮ ಬದುಕು ಕಟ್ಕೊಳ್ಳುವಂಥ ಮನಸ್ಥಿತಿ ನಮಗೆ ಬೇಕಲ್ಲ. ಮುಂದುವರೆದು ಹೇಳ್ತಾರೆ, ಹೊಯ್ದವರನ್ನ ಹೊರೆದವರೆಂಬೆ, ಬೈದವರೆಂಬ ಬಂಧುಗಳೆಂಬೆ ಅಂತ ಹೇಳ್ತಾರೆ. ಯಾರು ನಮ್ಮನ್ನು ಹೊಗಳ್ತಾರ, ಯಾರು ನಮ್ಮನ್ನು ಪ್ರೀತಿಸ್ತಾರ, ಅವರು ನಮ್ಮ ಬಂಧುಗಳರ ಅಥವಾ ನಮ್ಮ ಎತ್ಕೊಂಡು ನಮಗೆ ಲಾಲನೆ ಪಾಲನೆ ಮಾಡೋರದಾರ, ನಮ್ಮ ಆತ್ಮೀಯರ ಅಂತ ತಿಳ್ಕೊಳ್ತೀನಿ. ಬೈದವರೆಂಬ ಬಂಧುಗಳೆಂಬೆ, ಇದು ಭಾಳ ಸರಳ ಅದ ಕೇಳಕ್ಕೆ. ಮನೆಗೆ ಹೋಗಿ ಪ್ರಾಯೋಗಿಕವಾಗಿ ಮಾಡಲಿಕ್ಕೆ ಭಾಳ ಕಷ್ಟ ಅದ, ಸಮಾಜದೊಳಗೆ ಪ್ರಯೋಗ ಮಾಡಲಿಕ್ಕೂ ಕಷ್ಟ ಅದ. ಆದ್ರೆ ಪ್ರಯತ್ನ ಪಟ್ಟರೆ ಯಾವುದೂ ಕಷ್ಟ ಸಾಧ್ಯ ಇಲ್ಲ. ಭಾಳ ಸರಳ ಅದ. ನೀವು ಮಾಡಿ ನೋಡ್ರಿ. ಮನ್ಯಾಗ ಅತ್ತಿ ಬೈದಳು ಅಂತಂದ್ರೆ ಸೊಸೆ ಏನು ಅನ್ಬೇಕು? ಬೈದವರೆಮ್ಮ ಬಂಧುಗಳೆಂಬೆ ಅನ್ಬೇಕು. ನಮ್ಮ ಅತ್ತಿನೇ ಹೇಳ, ಆಕೆ ನನ್ನ ಬಂಧುನೇ ಹೇಳ, ನಮ್ಮ ಮೌವಿ ಹೇಳ ಅಂದಾಗ ಆಕೆ ಬೈದಿಂದ ನಮ್ಮ ಮನ್ಸಿಗೆ ಹತ್ತಂಗಿಲ್ಲ ರೀ. ನೀವು ನೋಡ್ಬೇಕಾದ್ರೆ ಪ್ರಯೋಗ ಮಾಡಿರಿ. ನಮ್ಮ ಮನ್ಯಾಗ ಸುಮ್ಮನೆ ಅತ್ತಿ ಕಡೆದು ಒಂದು ಸಲ ಬಯಸ್ಕೊಂಡಾರ ನೋಡ್ರಿ, ಸೊಸೆ ಕಡೆದು ಒಂದು ಸಲ ಬಯಸ್ಕೊಂಡಾರ ಈ ಮಾತಂದು ನೋಡ್ರಿ. ಅಂದ್ರೆ ಶರಣರ ವಿಚಾರಗಳಲ್ಲಿ ಎಂಥ ಅದ್ಭುತ ಶಕ್ತಿ ಅದ ಅನ್ನುವುದನ್ನು ನಾವು ಬೇರೆ ಮಾತು ಕೇಳ್ಕೊಂಡು ಈಗ ಡಿ ಜಿ ಹಚ್ಚಾರ. ಡಿ ಜಿ ಹಚ್ಚಿನಾಗ ನಾವು ಹಾಡುಗಳು ಮಾರಿ ತೊಳ್ಕೋರಿ, ಪೌಡರ್ ಹಚ್ಕೋರಿ, ಇದು ಯಾರಿಗೆ ಬೇಕು ರೀ? ಅವು ನಮಗೆ ಗೊತ್ತಿಲ್ಲ. ಏನು ನಾವು ಮಾರಿ ತೊಳ್ಕೊಂಬೋದು, ಪೌಡರ್ ಹಚ್ಕೊಂಬೋದು, ಮೂಗು ತೊಳ್ಕೊಂಬೋದು, ಇವು ಹಾಡು ಕೇಳಿ ಹೋದಿವಂದ್ರೆ ನಮ್ಮ ಜೀವನ ಹೆಂಗಾಗ್ತದೆ, ನಮ್ಮ ಬದುಕು ಹೆಂಗಾಗ್ತದೆ? ನಾವು ಯಾಕೆ ಹೋಗಬೇಕು ಅಂದರೆ ಸತ್ಯ ಶರಣ ಸತ್ಯ ಶುದ್ಧ ಕಾಯಕದಿಂದ ಬದುಕುವಂಥವ್ರ ಜೊತೆ ನಾವು ಕೂಡೋದನ್ನು ಪರಿಪಾಠ ಮಾಡ್ಕೊಳ್ಬೇಕು. ಮತ್ತೊಬ್ಬರು ಟೀಕೆ ಟಿಪ್ಪಣಿ ಮಾಡದೇ ಇರುವಂಥವ್ರ ಜೊತೆ ಬೆರೆಯುವಂಥ ಕಾರ್ಯವನ್ನು ನಾವು ಮಾಡಬೇಕಾಗ್ಯದ. ಅದಕ್ಕೆ ಹೇಳ್ತಾರೆ, ಈ ನಿಂದಿಸುವವರನ್ನು ತಂದೆ ತಾಯಿಗಳೆಂಬೆ ಅಂತ ತಿಳ್ಕೊಳ್ಬೇಕಂತ. ಯಾಕೆ ಅವ್ರಿಗೆ ತಂದೆ ತಾಯಿ ತಿಳ್ಕೊಳ್ಬೇಕು ಅಂದರೆ, ನಮ್ಮ ತಾಯಿ ತಂದೆ ನಮ್ಮ ಕೆಲಸ ಏನು ಮಾಡ್ತಾರೆ? ನಮ್ಮ ಬದುಕನ್ನು ಸ್ವಚ್ಛ ಮಾಡ್ತಾರೆ, ನಮ್ಮ ಜೀವನವನ್ನು ಹಸನು ಮಾಡ್ತಾರೆ. ನಾವೆಲ್ಲರೂ ತಡ ಮಾಡಿ ಮನೆ ಬಂದೇವು ಅಂದ್ರೆ ಯಾಕೋ ಮಗ ಅಂತ ಕೇಳ್ತಾರೆ. ನಾವು ಸರಿಯಾಗಿ ನಾವು ವ್ಯವಸ್ಥಿತವಾಗಿ ಹೋಗಲಿಲ್ಲ ಅಂದ್ರೆ ನೀ ಯಾಕೋ ಹಿಂಗೆ ಮಾಡುತ್ತಿದ್ದೆ ಅಂತ ಕೇಳ್ತಾರೆ. ಆ ಕಾರ್ಯ ಹೊರಗಿನವ್ರು ಮಾಡ್ತಾರಲ್ಲ, ನಮ್ಮ ಟೀಕೆ ಮಾಡೋರು ಮಾಡ್ತಾರೆ ಗೊತ್ತಿರಲಿ. ಇವ ಏನಲ್ಲ, ಇವ ನಿನ್ನ ಹಿಂಗಿದ್ದ, ಇವತ್ತು ಹಿಂಗೆ ಮಾಡತ್ತಾನ ಅಂದಾಗ ನಮ್ಮವರು ನಮ್ಮ ಬಗ್ಗೆ ಆಲೋಚನೆ ಮಾಡೋರು ಹರ ಅಂತ ಖುಷಿ ಪಡ್ಬೇಕು, ನಮ್ಮ ಬಗ್ಗೆ ವಿಚಾರ ಮಾಡೋರು ಹರ ಅಂತ ಖುಷಿ ಪಡಬೇಕು. ಅವ್ರಿಗೆ ನೋಡಿ ನಾವು ಮಾರಿ ಮೂಗು ಹೊಡಿಬಾರ್ದು ಅಂತ ಹೇಳ್ತಾರೆ ಶರಣರು. ಹೊಡಿಬಾರ್ದು. ಯಾಕೆ ಹೊಡಿಬೇಕು? ಯಾರು ನಮಗೆ ಬೈತಾರೆ, ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನೀ ತಿದ್ದುವಂತೆ ಕೆಲಸ ಮಾಡತ್ತೀಯಪ್ಪ, ನೀನು ಶರಣಾರ್ಥಿ ಅಂತ ಅವನಿಗೆ ಅನ್ನಬೇಕು. ಅವ ಮುಂದೆ ಅನ್ನಲಯಕ ಬಿಡಲಯಕ. ಆಳುಗೊಂಡವರನ್ನ ಆಳುವರೆಂಬೆ, ಜರಿದವರನ್ನ ಹೊನ್ನ ಶೂಲದಲ್ಲಿ ಇಕ್ಕರೆಂಬೆ ಕೂಡಲ ಸಂಗಮ ದೇವ. ಅವರಿಗೆ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸೋದು ಬೇಡ. ನೀ ಇಂದ್ರಿದ್ದಿ, ನೀ ಚಂದ್ರಿದ್ದಿ, ನೀ ಹಾಂಗಿದ್ದಿ. ಇವತ್ತಿನ ಕಾಲಮಾನ ಹಂಗೆ ಆಗ್ಯದ. ಇವತ್ತೆಲ್ಲರಿಗೂ ಹೊಗಳಿಕೆನೇ ಬೇಕಾಗ್ಯದ. ತೆಗಳಿಕೆ ಮಾಡಿದ್ರೆ ಮುಗಿತು. ನನಗೆ ಬೈದಾರ್ರಿ ಅವರು, ನನಗೆ ಹಂಗೆ ಅಂದಾರ್ರಿ. ನಾನು ಒಳ್ಳೇದು ಕಂದಾರ ಅಂತ ತಿಳ್ಕೊಂಡಂದ್ರೆ ನನ್ನ ಬದುಕು ಪರಿವರ್ತನೆ ಆಗ್ತದೆ, ನನ್ನ ವಿಚಾರ ಭಾಳ ಚಂದ ಆಗ್ತದೆ. ಅದಕ್ಕೆ ದಾಸರು ಒಂದು ಮಾತನ್ನು ಹೇಳ್ತಾರೆ, ನಿಂದಕರಿರಬೇಕು. ಯಾಕೆ ನಿಂದಕರಿರಬೇಕು ಅಂತ ಹೇಳ್ತಾರೆ? ಹಂದಿ ಇದ್ದರೆ ಕೇರಿ ಹೆಂಗೆ ಶುದ್ಧವೋ ನೋಡ್ತಮ್ಮ. ನಿಂದಕರ ಬಗ್ಗೆ ನೀ ಅಪಾರ್ಥ ಮಾಡ್ಕೊಳ್ಬೇಡ, ನಿಂದಕರ ಬಗ್ಗೆ ನೀ ಟೀಕೆ ಟಿಪ್ಪಣಿ ಮಾಡಬೇಡ. ಯಾವ ರೀತಿಯಾಗಿ ನಿಮ್ಮ ಓಣಿ ಒಳಗೆ ಹಂದಿ ಇರ್ತಾವೋ, ಹಂದಿ ಇದ್ದರೆ ಆ ಓಣಿ ಸ್ವಚ್ಛ ಇರ್ತದೋ, ನಿಂದಕರು ಇದ್ರೆ ನೀ ಸ್ವಚ್ಛ ಐತಿ ಅಂತ ದಾಸರು ಹೇಳ್ತಾರೆ. ನಾವು ಸ್ವಚ್ಛ ಆಗಬೇಕು ಅಂದರೆ ನಿಂದಕರಿಗೆ ನಾವು ಸಲ್ಯೂಟ್ ಹೊಡಿಬೇಕು. ನಾ ಹೇಳಿ, ಆರಂಭದಲ್ಲಿ ಒಂದು ಸಲ ಹೇಳಿ, ನಾನು ಭಾಗಾದಿ ಬಲಕ್ಕಿರಲಿ, ವೈರಿತ ಎಡಕ್ಕಿರಲಿ, ಮನೆ ಎದುರು ಚಾಡಿತ ಮನೆ ಎದುರಿರಲಿ, ಇವೆಲ್ಲರೂ ಇದ್ರೂ ಸಹಿತ ಮೇಲೆ ಸದ್ಗುರುವಿನ ದಯವಿರಲಿ ಅಂತ ಹೇಳ್ತಾರೆ ಗರತಿಯರು. ಚಪ್ಪಳೆ ಹೊಡ್ಲಕ್ಕೆ ಭೀ ರೊಕ್ಕ ಹತ್ತಲತ್ತವ ನಾವು. ಭಾಗಾದಿ ಎಲ್ಲಿರಬೇಕು? ಬಲಕ್ಕಿರ್ಬೇಕು. ವೈರಿ ಎಡಕ್ಕಿರ್ಬೇಕು. ಚಾಡಿ ಹೇಳೋರು ಎಲ್ಲಿರಬೇಕು ಅಂದ್ರೆ ಎದ್ದ ತಕ್ಷಣ ಅವ್ರದೇ ಮಾರಿ ನೋಡ್ಬೇಕು ನಾವು. ಶರಣಾರ್ಥಿ ಆರಾಮಿದ್ರೆ ಏನು ಬೇಕು ಅವ್ರಿಗೆ? ಹಿಂಗೆ ಒಂದು ಸಲ ಒಬ್ಬ ರಾಜ ವಾಯುವಿಹಾರಕ್ಕಂತ ಹೋಯ್ತಾನೆ.
ಆ ಹೋಯ್ತಾನೆ ಮುಂಜಾನೆ ಅವನಿಗೆ ಅನ್ನನೇ ಸಿಗಲ್ಲ ಅವತ್ತು ಬೇಗನೆ ಬೇಗ. ನಾವು ಅಂತೀವಲ್ಲ, ಏನು ಇವತ್ತು ನಾ ಎದ್ದು ಯಾರು ಮಾರಿ ನೋಡಿದ, ಒಂದು ಭೀ ಸಂಧೆ ಆಗಿಲ್ಲ ನಮಗೆ ಅಂತೀವಿ. ಆಗ ಅವನು ಸರಿ, ಅವನ ಮಂತ್ರಿ ಅಂತಾನೆ, ಮಹಾಪ್ರಭುಗಳೇ ಇವತ್ತು ನೀವು ಮುಂಜಾನೆ ಎದ್ದು ಆ ಹಡಪದ ಮಾರಿ ನೋಡಿರಿ ನೀವು ಅಂತ ಹೇಳ್ತಾನೆ. ಅಂದ್ರೆ ಆ ಹಡಪದ ಖರೆಯಲ್ಲ ಅಂತ ತಿಳ್ಕೊಂಡು ವಾಯುವಾರ್ಜನ ಸೀದಾ ಮನೆಗೆ ಬರ್ತಾರೆ, ಆಸ್ಥಾನಕ್ಕೆ ಬರ್ತಾರೆ, ಆ ಹಡಪದ ಕರೆಸ್ತಾರೆ. ಕರೆಸಿ ಏನು ಹೇಳ್ತಾರೆ, ನೋಡಪ್ಪ ಮುಂಜಾನೆ ಇವನು ಮಾರಿ ನೋಡಿ ಇವತ್ತು ನನಗೆ ಏತನ ಅನ್ನ ಸಿಕ್ಕಿಲ್ಲ, ಇವನಿಗೆ ಗಲ್ಲು ಶಿಕ್ಷೆ ಕೊಡ್ರಿ ಅಂತ ಹೇಳ್ತಾನೆ. ಗಲ್ಲು ಶಿಕ್ಷೆ ಕೊಡ್ರಿ ಅಂತಂದಾಗ ಮುಂಜಾನೆ ಬರ್ತಾರೆ, ಮುಂಜಾನೆ ಗಲ್ಲು ಶಿಕ್ಷೆ ಕೊಡ್ರಿ ಅಂತಂತಾರೆ. ಕೊನೆ ಆಸೆ ಏನದ ಅಂತ ಕೇಳ್ತಾರೆ ಅವ್ರು. ನಾ ರಾಜನ ಸರಿ ಒಂದು ಮಾತಾಡಬೇಕಾಗ್ಯದ ಅಂತ ಹೇಳ್ತಾನವ. ರಾಜನ ಸರಿ ಒಂದು ಮಾತಾಡಬೇಕಾಗ್ಯದ, ಅವ್ರ ಜೊತೆ ಒಂದು ಮಾತಾಡಿ ಮೇಲೆ ನನಗೆ ಗಲ್ಲು ಕೊಡ್ರಿ ಅಂತ ಹೇಳ್ತಾರೆ. ಆಯಿತು ಅಂತ ತಿಳ್ಕೊಂಡು ಮುಂಜಾನೆ ರಾಜನ ಬಳಿ ಕರ್ಕೊಂಡು ಬರ್ತಾರೆ, ನಿಮ್ಮ ಜೊತೆ ಒಂದು ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ರಾಜ ಅಂತಾನೆ, ಏನಪ್ಪ ಹೇಳು ಅಂತಾರೆ. ಹೇಳು ಅಂದಾಗ, ನೋಡ್ರಿ ನೀವು ನನಗೆ ಗಲ್ಲು ಶಿಕ್ಷೆ ಯಾಕೆ ಕೊಟ್ರಿ ರಾಜರೇ ಅಂತ ಕೇಳ್ದ. ಮುಂಜಾನೆ ನಾನು ನಿನ್ನ ಮುಖ ನೋಡಿದ್ದಕ್ಕೆ ನನಗೆ ಊಟ ಸಿಕ್ಕಿಲ್ಲ, ಅದಕ್ಕೆ ನಿನಗೆ ಗಲ್ಲು ಶಿಕ್ಷೆ ಕೊಟ್ಟಿದ್ದ ಅಂತ ಹೇಳ್ತಾನೆ. ಆದ್ರೆ ಅವ ಹಡಪದ ಒಂದು ಮಾತು ಹೇಳ್ತಾನೆ, ರಾಜ ನನ್ನ ಮುಖ ನೀ ನೋಡಿದ್ರೆ ನಿನಗೆ ಊಟಾರ ಸಿಕ್ಕಿಲ್ಲ, ನಿನ್ನ ಮುಖ ನಾನು ನೋಡಿದ್ದಕ್ಕೆ ನಾನು ಮರಣದಂಡನೆ ಸಿಗ್ಲತ್ತದಲ್ಲ, ನೀ ದೊಡ್ಡವ ನಾ ದೊಡ್ಡವ ಅಂತ ಕೇಳ್ದ. ಈ ಭಾವವನ್ನು ಬಿಡಬೇಕು, ಈ ಕ್ಷುಲ್ಲಕವಾಗಿರುವಂಥ ವಿಚಾರವನ್ನು ಬಿಡಬೇಕು. ನಾವು ಭಾಳ ಶ್ರೀಮಂತ ಇದ್ದೇವೆ ಅಂತ ತಿಳ್ಕೊಂಡು ನಾವು ಮಾಡಿದ್ದೆ ಸತ್ಯ ಅಂತ ತಿಳ್ಕೊಂಡು ಹೋಗೋದಲ್ಲ. ನಾವು ಯಾರಿಗಾರ ನಿಂದೆ ಮಾಡಿದ್ರೆ ಅದು ಅಕ್ಕಿಸ್ಕೊತೀವಿ ಅನ್ನೋದಲ್ಲ. ಎಲ್ಲರಿಗೂ ಎಲ್ಲವನ್ನು ದೇವರು ಕೊಟ್ಟಾನ, ಪರಮಾತ್ಮ ಕೊಟ್ಟಾನ. ಮುಂದವ್ರು ಹೇಳ್ತಾರೆ, ಈಗ ನಿಂದಕ ಇರಬೇಕು, ಅಂದಂದು ಮಾಡಿದ ಪಾಪವೆಂಬ ಮಲ ತಿಂದು ಹೋಗುವರಯ್ಯ ನಿಂದಕರು. ನಾವು ದಿನನಿತ್ಯ ಏನಾರ ಪಾಪ ಮಾಡಿಂದಿರ್ತಾವೆ, ಅದೆಲ್ಲ ಅವ್ರು ತಿಂದು ಹೋಗ್ತಾರಂತ. ಎಷ್ಟು ಅದ್ಭುತವಾಗಿರುವಂಥ ಮಾತನ್ನು ಹೇಳ್ತಾರೆ. ಅಂಥ ಮಾತು ನಮ್ಮ ಜೀವನದೊಳಗೆ ನಾವು ಅಳವಡಿಸ್ಕೊಂಡಾಗ ನಮ್ಮ ಬದುಕು ಹೊಸನಾಗ್ತದ ಅಂತ ಹೇಳ್ತಾರೆ. ಅದಕ್ಕೆ ಒಳ್ಳೆಯದನ್ನು ಮಾಡುವಂಥದ್ದನ್ನು ರೂಢಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಮುಂದೆ ನಿಂದಿಸುವನೊಬ್ಬ, ಸ್ತುತಿಸುವನೊಬ್ಬ, ಇವರಿಬ್ಬರು ನಮ್ಮ ಪರಮ ಬಂಧುಗಳಯ್ಯ. ಸ್ತುತಿಸುವಾತ ಪುಣ್ಯವ ಕೊಂಬ, ನಿಂದಿಸುವಾತ ಪಾಪವ ಕೊಂಬ ಅಂತ ಹೇಳ್ತಾರೆ. ನಿಂದಿಸುವಾತ, ಸ್ತುತಿಸುವಾತ ಇವರು ನಮ್ಮ ಯಾರು ವೈರಿಗಳಲ್ಲ. ವೈರಿ ಅಂತ ನಾವು ತಿಳ್ಕೊಂಡು ಬದುಕೋದು ಬೇಡ ಅಂತ ಹೇಳ್ತಾರೆ ಶರಣರು. ಯಾಕೆ ಬೇಡ ಅಂದರೆ ಅವ್ರದಿಂದ ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಆಗ್ತದೆ, ಅವ್ರದಿಂದ ನಮ್ಮ ಮನೆತನವನ್ನು ಕಟ್ಕೊಳ್ಳಿಕ್ಕೆ ಆಗ್ತದೆ. ಅವ್ರು ಹೇಳ್ತಾರೆ, ಯಾಕ ನಿಮ್ಮ ಮೈದೂನು ಇವತ್ತು ಅಲ್ಲೆಲ್ಲೋ ಇಸ್ಪಟ್ ಆಡ್ಯಾನಂತ ಒಂದು 10,000 ರೂಪಾಯಿ ಹಾಕ್ಯಾನ. ಅಕ್ಕಿ ಬಂದು ಮನೆಯಾಗ ಹೇಳಿನ ಕಡೆಯಿಂದ ಅಕ್ಕಿ ಅವ್ನ ಹೆಂಡತಿ ಆ ಗಂಡ ಹೇಳಿದಳು, ಗಂಡ ಅಪ್ಪ ಹೇಳ್ದ, ಅವರೆಲ್ಲರೂ ಕುಂತು ಅವ್ರಿಗೆ ತಿದ್ದು ಹೇಳಿದ್ರು. ಒಂದು ವೇಳೆ ಅಕ್ಕಿ ಹೇಳ್ತಿದ್ದಿಲ್ಲ ಅಂದ್ರೆ ಮನ್ಯಾಗ ಅವನಿಗೆ ತಿದ್ಲಿಕ್ಕೆ ಆಯ್ತಿತ್ತ? ಆಲೋಚನೆ ಮಾಡಿರಿ. ನಮ್ಮ ತಪ್ಪುಗಳನ್ನು ಹೊರಗಿನವ್ರು ತಿದ್ದು ಹೇಳತ್ತಾರ ಅಂದ್ರೆ ಅವರು ನಮ್ಮವ್ರೆ ಅಂತ ತಿಳ್ಕೊಂಡು ಹೋಗ್ಬೇಕಂತ. ಮನೆಯೊಳಗೆ ಅದು ಮನೆಯೊಳಗೆ ತಂದು ಬಿಟ್ಕೊಳ್ಳೋದಲ್ಲ, ಅಲ್ಲೇ ಅಲ್ಲೇ ಬಿಟ್ಟು ಹೊರಗೆ ಹೋಗ್ಬೇಕದು. ಸ್ತುತಿಸುವಾತ, ನಿಂದಿಸುವಾತ ಇವರಿಬ್ಬರು ನಮ್ಮ ಪರಮ ಬಂಧು ಅಂತ ತಿಳ್ಕೊಂಡು ನಾವು ಬದುಕಿದಾಗ ನಮ್ಮ ಬದುಕಿಗೆ ಸಾರ್ಥಕತೆ ಬರ್ತದೆ. ಮುಂದೆ ಹೇಳ್ತಾರೆ, ಆರೇನೆಂದರೆ ಓರಂತಿಪ್ಪುದೇ ಸಮತೆ. ಯಾರೇನೇ ಅಲ್ಲಿ ಅಕ್ಕಿ ಹೇಳ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಂತಯ್ಯ, ಸಮುದ್ರದ ದಡಿಯಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದಡೆಂತಯ್ಯ. ಇದು ಕೇಳೋಕ್ಕೆಲ್ಲ ಭಾಳ ಸರಳದ. ಶರಣರ ವಚನಗಳು ಕೇಳಕ್ಕೆ ಭಾಳ ಸರಳದ, ಆಚರಣೆ ಮಾಡಲಿಕ್ಕೆ ಭಾಳ ಕಷ್ಟ ಅದ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆ ಬಂದರು, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ನಾವು ಇರ್ತೀವ, ನಾವೆಲ್ಲ ಅದೇ ಪರಂಪರೆಯಲ್ಲಿ ಬಂದೀವಿ. ಸುಖ ದುಃಖ ನೋವು ನಲಿವು ಬಂದಾಗ ನಾವು ಸಮಾಧಾನದ ಇದ್ದೀವ, ನಿಂದೆಗಳು ಬಂದಾಗ ಸಮಾಧಾನ ಇದ್ದೀವ. ನನಗೆ ಯಾರೋ ಹೊಗಳಾರ ಅಂದಾಗ ನಾವು ಭಾಳ ಅಟ್ಟಕ್ಕೆ ಹಾರು ಕುಂತೀವಲ್ಲ, ಯಾಕೆ ಕೂಡಬೇಕು? ನೋಡ್ರಿ, ತಂದೆ ಮಗ ಇಬ್ಬರಿದ್ದರು. ತಂದೆ ಮಗ ಏಟೇ ಶಾಣೆ ಇದ್ರು ಸಹಿತ ನೀ ಇನ್ನೂ ಶಾಣೆ ಇಲ್ಲ ಅಂಬೋ ಒಂದು ವಾದ್ಯ ಭಾವ ಇಡೀ ಆ ನಾಡಿನೊಳಗೆ ಹೆಸರುವಾಸಿಯಾಗಿದ್ದ ಅಂತ ನೀವು ಕೇಳಿರ್ಬೇಕು. ಭಾಳ ಹೆಸರುವಾಸಿ ಇದ್ದ ಅವ ಮಗ ಭಾರತದ ಜನ ಎಲ್ಲ ಚಪ್ಪಾಳೆ ತಡ್ತಿತ್ತಂತ. ಸಾವಿರಾರು ಜನ ಇರ್ತಿರು ಅವನ ಕಾರ್ಯಕ್ರಮಕ್ಕೆ. ಎಲ್ಲರೂ ಚಪ್ಪಾಳೆ ತಡೆದ್ರೆ ಆ ತಂದೆ ಇದ್ದವ ಹಿಂಗೆ ಕೈ ಮಾಡ್ತಿದ್ದಂತ, ನಿಂದು ಏನೂ ಇಲ್ಲ ಅಂತ ಹೇಳ್ತಿದ್ದಂತ. ನೀ ಇನ್ನೂ ಇಲ್ಲ ಅಂತ ಹೇಳ್ತಿದ್ದಂತ. ಮಗನಿಗೆ ಸಿಟ್ಟು ಬಂತು.
ಮಗನಿಗೆ ಸಿಟ್ಟು ಬಂದಂತ ವಿಚಾರ ಮಾಡ್ತಾನೆ, ನನಗೆ ಇಡೀ ಸಮಾಜ ಎಲ್ಲರೂ ಸಹಿತ ನನಗೆ ಹೊಗಳ್ತಾರ, ನಮ್ಮ ಅಪ್ಪನ ನಾನು ತೆಗಳ್ತಾನಲ್ಲ ಅಂತ ಅವ ವಿಚಾರ ಮಾಡಿ ಅವ ಮನೆಗೆ ಬಂದಂತಾನ, ಯವ್ವ ನನಗೆಲ್ಲರೂ ನನಗೆ ಭಾಳ ಚಂದ ಹಾಡ್ತಿ ಅಂತ ಹೇಳ್ತಾರೆ, ಚಂದ ವಾದ್ಯ ಬಾರಿಸ್ತಿ ಅಂತ ಹೇಳ್ತಾರೆ, ನಮ್ಮ ಅಪ್ಪ ಮಾತ್ರ ಹಿಂಗೆ ಮಾಡ್ತಾನೆ, ನಾ ಏನು ಮಾಡಬೇಕು ಅಂತ ಹೇಳ್ತಾನೆ. ನಿಮ್ಮ ಅಪ್ಪಲ್ಲ ಮಗ, ಅವ್ರು ಸುಧಾರಿಸ್ಕೋತಾರೆ ತಗೋ ಅಂತ ತಾಯಿ ಸಮಾಧಾನ ಮಾಡ್ತಾಳೆ. ಆದರೂ ಅವ್ನಿಗೆ ಸಮಾಧಾನ ಅನ್ಸಂಗಿಲ್ಲ, ತಾಯಿ ಮಾತು ಅವನಿಗೆ ಹಿಡ್ಸಂಗಿಲ್ಲ. ಆಗ ಅವತ್ತೇನು ಮಾಡ್ತಾನೆ, ನಾ ಏನೇ ಆಗಲಿ ನನಗೆಲ್ಲರೂ ಹೊಗಳತ್ತಾರ, ನಮ್ಮ ಅಪ್ಪ ನನಗೆ ಹೊಗಳ್ತಾ ಇಲ್ಲಲ್ಲ, ಇನ್ನು ಒಬ್ಬನೇ ಮುಗಿಸ್ಬಿಡ್ಬೇಕು ಅಂತ ತಿಳ್ಕೊಂಡು ಅವ ರಾತ್ರಿ ಆ ಅಪ್ಪ ಮಲ್ಕೊಳ್ಳೋ ಕೋಣೆಗೆ ಬಂದು ಆ ಪಲಂಗ್ ಕೆಳಗೆ ಮಲ್ಕೊಳ್ತಾನೆ ಒಂದು ಚಾಕು ಹಿಡ್ಕೊಂಡು. ಆಗ ತಾಯಿ ಹೆಂಡತಿ ಬರ್ತಾಳೆ ರೂಮಿನಾಗ, ಬಂದಂತಾಳೆ, ಮಗ ಮುಂಜಾನೆ ಮಾತಾಡಿದ್ದಲ್ಲ, ಆಕೆ ಅಂತಾಳೆ, ಏನ್ರಿ ನಮ್ಮ ಮಗ ಇಡೀ ಸಮಾಜ ಅವನಿಗೆ ಗೌರವ ಕೊಡ್ಲತ್ತದ, ಸಮಾಜ ಅವನಿಗೆ ಬೇಷ್ ಅಲ್ಲತ್ತದ, ನೀವು ಮಾತ್ರ ಅವನಿಗೆ ನಿಂದೇನೂ ಇಲ್ಲ ಅಂತ ಅವನಿಗೆ ಹೀಯಾಸ್ತಾ ಇದ್ದೀರಂತ, ಹಂಗೆ ಮಾಡಿದ್ರೆ ಹ್ಯಾಂಗೆ ರೀ ಅಂತ ಆಕೆ ಕೇಳ್ತಾಳೆ. ಅದು ಕೆಳಗೆ ಕುಂತು ಕೇಳ್ತಾನವ. ಅವ ಅಂತಾನ, ಹುಚ್ಚಿ ನನ್ನ ಮಗ ಮಾಡೋದು ನನಗೆ ಹೆಮ್ಮೆ ಇಲ್ಲೇನು, ನನ್ನ ಮಗ ಬೆಳೆದು ನನಗೆ ಖುಷಿ ಇಲ್ಲೇನು, ನಾನು ಯಾಕೆ ಹಂಗೆ ಅಲತ್ತೀನಿ ಅಂದ್ರೆ ನಮ್ಮ ಅಪ್ಪ ಪರಿಪೂರ್ಣ ಇಲ್ಲ ಅಂತ ತಿಳ್ಕೊಳ್ಳಿ, ನಾ ಇನ್ನೂ ಚಂದ ಆಗಬೇಕು, ನಮ್ಮ ಅಪ್ಪಗರ ಚಂದ ಮಾಡಿ ತೋರಿಸ್ಬೇಕು ಅಂತ ಅವ ಇನ್ನೂ ಬೆಳೀಲಿ ಅಂತ ತಿಳ್ಕೊಂಡು ನಿಂದೇನೂ ಇಲ್ಲ ಅಂತ ನಾ ಹೇಳತ್ತೀನಿ ಅಂದವ. ಅವ ಬಂದಿದ್ದ ಎದಕ್ಕೆ, ಅಪ್ಪನನ್ನು ಕೊಲೆ ಮಾಡಲಿಕ್ಕೆ. ನನ್ನ ಮಗ ಎಷ್ಟು ಬೆಳೀತಾನೆ, ಅವ ಜನ ಸಮುದಾಯದೊಳಗೆ ಅವನು ಚಪ್ಪಾಳೆ ತಟ್ಟುವಾಗ ನನ್ನ ಮನಸ್ಸು ನನ್ನ ಕಣ್ಣಾಗ ಆನಂದ ಬಾಷ್ಪ ಬರಲೇನೆ, ನನಗೆ ಆನಂದ ಇಲ್ಲೇನೆ ಅಂತ ಹೆಂಡತಿ ಹೇಳ್ತಾನೆ. ಹೆಂಡತಿ ಹೇಳುವಾಗ ಆ ಮಗ ಕೆಳಗೆ ಮಲ್ಕೊಂಡು ಇರ್ತಾನೆ, ಸೀದಾ ಹೊರಗೆ ಬಂದು ಗಳಗಳ ಅಂತ ಹೇಳ್ತಾನೆ, ಯಪ್ಪ ನನಗೆ ಕ್ಷಮೆ ಮಾಡು. ಅವಂತಾನೆ, ನೀ ಕ್ಷಮೆ ಮಾಡಕ್ಕೆ ನೀ ಏನು ಮಾಡಿದ್ಯೋ ಮಗ ಅಂತ ಹೇಳ್ತಾನೆ. ಅವಂತಾನ, ಇಲ್ಲ ನನಗೆಲ್ಲರೂ ಹೊಗಳ್ತಾ ಇದ್ದರು, ನೀ ನನಗೆ ತೆಗಳ್ತಾ ಇದ್ದಿ, ನನ್ನ ಬೆಳೆಯೋದು ಪಸಂದಿಲ್ಲ ಅಂತ ನೀ ತಿಳ್ಕೊಂಡಿದ್ದೀನೋ ಅಂತ ತಿಳ್ಕೊಂಡು ನಿನ್ನನ್ನು ಕೊಲೆ ಮಾಡಬೇಕು ಅಂತ ತಲವಾರು ತಂದೀನಿ ಅಂತ ಹೇಳ್ತಾನೆ. ಅವಂತಾನ, ತಂದೆಗೆ ಹೊಡೆಯೋ ಹಕ್ಕು ಮಗನಿಗೆ ಅದ, ಮಗನಿಗೆ ಹೊಡೆಯೋ ಹಕ್ಕು ತಂದೆಗೆ ಅದ, ನೀ ನನಗೆ ಹೊಡೆದ್ರೇನು, ನಾನು ನಿನಗೆ ಹೊಡೆದ್ರೇನು, ನೀ ನನಗೆ ಬೈದ್ರೇನು, ನಾನು ನಿನಗೆ ಬೈದ್ರೇನು, ಹೊಡಿ ಮಗ ಅಂದವ. ಅಂಥ ಭಾವನಾತ್ಮಕ ಅದ. ನಮ್ಮ ಮಕ್ಕಳು ಒಂದು ಕಾರಿನ ಮೇಲೆ ಗೀಜಿದ್ರೆ ಪಡ ಅಂತ ಮೆಲಕಿನ ಬಡಿತೀವಿ. ಒಂದು ಕಾರಿನ ಮೇಲೆ ಸಣ್ಣದೊಂದು ಒಂದು ಕಡ್ಡಿ ತೊಗೊಂಡು ಯಾವುದಾರ ಕಲ್ಲು ತೊಗೊಂಡು ಗೀಜಿದ್ರೆ ಪಡ ಅಂತ ಬಡಿತೀವಿ. ಮಗ ತಲವಾರು ತೊಗೊಂಡು ಅಪ್ಪ ಹೊಡಿಲಾಕ ಬಂದಿದ ಅಂತ ಹೇಳಿದ್ರು ಸಹಿತ ಅಪ್ಪ ಹೇಳ್ತಾನೆ, ನೀ ನನಗರ ಹೊಡಿ ಮಗ, ನಾನು ನಿನಗರ ಹೊಡೋದು ತಪ್ಪೇನದ, ನಮ್ಮಿಬ್ಬರ ಬಳಿ ಭೇದ ಏನದ ಅಂತ ಕೇಳ್ತಾನೆ. ಈ ಸಂಸ್ಕೃತಿಯನ್ನು ನಾವು ಎಲ್ಲಿ ಬೆಳೆಸ್ತಾ ಇದ್ದೀವಿ? ನಾವು ಯಾರು ನಮ್ಮನ್ನು ಹೊಗಳ್ತಾರೆ ಅವರನ್ನು ಮಾತ್ರ ನಾವು ಕಣ್ಣಿಟ್ಟು ನೋಡುವಂಥವ್ರು ಆಗಿವಿ. ಹೇಳ್ತಾರಲ್ಲ ಅಪ್ಪರು, ಯಾರಿಗಾರ ಸರ ಹಾಕ್ಲಕ್ಕಾದ್ರೆ ಅವನಿಗೆ ಸರ ಹಾಕ್ಲಕ್ಕರ್ದ್ರು. ನಾ ದುಡ್ದಿಲ್ಲೇನು, ನಾ ಮಾಡಿಲ್ಲೇನು, ನಾ ದಿನ ಪ್ರವಚನಕ್ಕೆ ಹೋಗಿಲ್ಲೇನು, ಅವರೇ ಬಂದವೇನು. ಆದರೂ ಅವ್ರು ಇವತ್ತು ಕರೆದು ಗುರುಗಳು ಅವನ ಕೈಲಿ ಸರ ಹಾಕ್ಲಕ್ಕೆ ಹಚ್ದ್ರು. ನಾವು ಒಂದು ತಿಂಗಳು ಮಾಡಿದ್ದೆಲ್ಲ ವ್ಯರ್ಥ. ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ. ಮಾಡಿದನೆನ್ನದಿರ ಲಿಂಗಕ್ಕೆ, ಮಾಡಿದನೆನ್ನದಿರ ಜಂಗಮಕ್ಕೆ ಅಂತ ಹೇಳ್ತಾರೆ. ಹೆಂಗೆ ಮಾಡಬೇಕು ಅಂದ್ರೆ ಮಾಡಿಯೂ ಮಾಡದಂತೆ ಯಾವ ಇರ್ತೀವಿ ಅವ್ರ ಬದುಕು ಚೆಂದ ಆಗ್ತದೆ ಅನ್ನುವಂಥ ಮಾತನ್ನು ಮಹಾತ್ಮರು ಹೇಳ್ತಾರೆ ಅನ್ನುವುದನ್ನು. ಇನ್ನು ವಂದಿಸುವವರ ಕಣ್ಣೆಡೆ ಉಪಚಾರವ ಮಾಡಿ, ಭಾಳ ಚಂದದ ಈ ವಚನ. ವಂದಿಸುವವರ ಕಂಡರೆ ಉಪಚಾರವ ಮಾಡಿ. ನಮಗೆ ಯಾರ ಇವತ್ತು ನಮ್ಮ ನಾಯಕರಿಗೆ ಜನಪ್ರತಿನಿಧಿಗಳು ಯಾರೋ ಹೊಗಳಿದ್ರೆ ಅವ್ರಿಗೆ ಭಾರಿ ಖುಷಿ, ಮತ್ತೊಬ್ಬರಿಗೆ ನಮಗೆ ಯಾರೋ ಹೊಗಳಿದ್ರೆ ನಮಗೆ ಭಾರಿ ಖುಷಿ. ನಾವೇನು ಮಾಡ್ತೀವಿ, ಭಾಳ ಚಂದ ಇದ್ದೀಯಪ್ಪ ನೀ ಅಂದ, ಬಾ ಏನ ಒಂದು ರಸಗುಲ್ಲ ತಿಂಬರಿ ಅಂತೀವಿ. ಅವ್ರಿಗೆ ಹೋಯ್ದು ಉಪಚಾರಿಸ್ತೀವಿ, ನೀ ಭಾಳ ಚಂದ ಇದ್ದಿ, ನನಗೆ ಭಾಳ ಚಂದ ಅಂದು, ನನಗೆ ಇವತ್ತಿನ ತನಕ ಹಿಂಗೆ ಯಾರೂ ಅಂದಿಲ್ಲ, ಬಾ ಅಂತೇಳಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗಿ ಅವ್ರಿಗೆ ಆ ವ್ಯವಸ್ಥೆ ಮಾಡ್ತೀವಿ. ಯಾಕೆ ಮಾಡ್ತೀವಿ? ನೀ ಚಂದ ಇದ್ದಿ ಅಂತ ನನಗೆ ಹೇಳ್ಯಾರ. ಮುಂದೆ ನಿಂದಿಸುವವರ ಕಂಡೆಡೆ ಕಸವ ಮಾಡಿ, ನಮಗೆ ಯಾರು ಟೀಕೆ ಮಾಡ್ತಾವೆ ಅವ್ರಿಗೆ ನಾವೇನು ಮಾಡ್ತೀವಂತ, ಅದು ದಂಡದ ಹೋಗಿ ಅಂತೀವಂತ, ಅದು ದಂಧೆಗೆ ಬರೋದ ಹೋಗಿ ಅಂತೀವಂತ. ಯಾವತ್ತೂ ಹಂಗೆ ಅನ್ಬೇಡ್ರಿ. ನಿಮ್ಮ ಮನೆ ಒಳಗಿರಲಿ, ನಿಮ್ಮ ಮನೆ ಹೊರಗಿರಲಿ, ನಿಂದೆ ಮಾಡೋರು ಹರ ಅಂತಂದ್ರೆ ನಿಮ್ಮ ಮನೆ ಸುಧಾರಿಸ್ಲತ್ತಾರ ಅಂತ ತಿಳ್ಕೊಳ್ಬೇಕು, ಮನೆ ಪರಿವರ್ತನೆ ಮಾಡತ್ತಾರ ಅಂತ ತಿಳ್ಕೊಳ್ಬೇಕು, ಮನೆ ಒಳಗೆ ರಜ ತನ್ನಿಂದ ತಾನೇ ಹೊರಗೆ ಆಗ್ಲತ್ತದ ಅಂತ ತಿಳ್ಕೊಳ್ಬೇಕು. ಹೆಂಗೆ ಆಗ್ಲತ್ತದ ಅಂದ್ರೆ ನಾವು ಸಮಾಧಾನ ಇಟ್ಕೊಳ್ಬೇಕು. ನಮ್ಮ ಮನೆಯ ಕೋರೆಗಳು ಅವರೇ ತಿಳಿಸ್ತಾರೆ,
ಅದಕ್ಕೆ ಸಮಾಧಾನ ಇಟ್ಕೊಳ್ಬೇಕು. ಅವ್ರು ಕಸ ಅಂತ ತಿಳ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ತನಗೆ ಭಕ್ತಿ ಮಾಡಿದವರ ಭಕ್ತರೆಂದು, ತನಗೆ ಭಾಳ ಪ್ರೀತಿ ವಿಶ್ವಾಸ ತೋರಿನವರನ್ನು ಭಾಳ ಚಂದ ಅಂತ ಅನ್ನೋದು ಇದು ಮೌಢ್ಯತೆ ಅಂತ ಹೇಳ್ತಾರೆ. ತನಗೆ ಮಾಡದವರ ಅಜ್ಞಾನಿಗಳೆಂಬರು. ನಮಗೆ ಯಾರು ಚಂದ ಅನ್ನೋಂಗಿಲ್ಲ ಅವ್ರಿಗೆ ಹುಚ್ಚನ ಅಂತೀವಿ, ಅಜ್ಞಾನಿ ಹಣ ಅಂತೀವಿ ಅಂತ ಇಲ್ಲಿ ಶರಣರು ಹೇಳ್ತಾರೆ. ಅದಕ್ಕೆ ತಾವು ಜ್ಞಾನವರಿತು ಉಪಾಯದಲ್ಲಿ ವೇಷ ಹೊತ್ತು ದೋಷವ ಮಾಡಿದಡೇನು ಫಲ ಅಂತ ಹೇಳ್ತಾರೆ. ನಾವು ಭಾಳ ಜ್ಞಾನಿಗಳಿದ್ದೀವಿ ಅಂತ ತಿಳ್ಕೊಂಡು ಮತ್ತೊಬ್ಬರು ಟೀಕೆ ಟಿಪ್ಪಣಿಗೆ ನಾವು ಬೆನ್ನು ಕೊಡ್ತೀವಲ್ಲ, ಹೊಗಳ್ತೀವಲ್ಲ, ಅದಕ್ಕೆ ಹೊಗಳೋದರನ್ನು ತಲೆ ಮೇಲೆ ಕೂಡಿಸ್ಕೊಳ್ಳೋದು, ತೆಗಳಿದರನ್ನು ಬೈಯೋದು ಮಾಡೋದು ಬೇಡ. ಹೊಗಳಿ ತೆಗಳಿ ಸಮವಾಗಿ ಸ್ವೀಕಾರ ಮಾಡಿಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ನಿಂದೆ ಸ್ತುತಿಗಳಿಗೆ ಕಿವುಡನಾಗಿರಬೇಕು. ಇದು ಅದ್ಭುತವಾಗಿರುವಂಥ ಮಾತು. ಇವತ್ತೆಲ್ಲ ವಯಸ್ಸಾದ್ರಿಗೆಲ್ಲ ಕಿವಿಡಿ ಯಾಕಾಯ್ತವ? ಮಕ್ಕಳು ಸ್ವಜ್ಞರು ಸುತ್ತಮುತ್ತಲ ಜನರು ಏನೋ ಅನಿಬ್ಯಾಡ್ದಂತ ಕಿವಿಡಾಯ್ತವ. ಅವ್ರು ಅಂದಿಂದ ನನಗೆ ಸಂಬಂಧ ಇಲ್ಲ ಅಂದಂಗೆ ಆಗ್ತವೆ. ಅವ್ರು ಏಟ್ಯಾಕೆ ಬೈಯಲು ಉಳ್ಳಾಗ ನೀಡ್ಲತ್ತಾರ, ಏಟು ನೀಡುತ್ತದೆ ಏನೋ ಮುದುಕಿ ಅಂದ್ರೆ, ಮಾಡಿ ಕೆಟ್ಟರ ಮನವಿಲ್ಲದೆ, ನೀಡಿ ಕೆಟ್ಟರ ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳೊಡೆ, ಕೂಡಿಕೊಂಬಿಪ್ಪ ನಮ್ಮ ಕೂಡಲ ಸಂಗಮ ದೇವ. ನಾವು ಮಾಡೋದು ಮಾಡ್ತೀವಿ, ನೀಡೋದು ನೀಡ್ತೀವಿ, ಮಾಡಿಯೂ ನೀಡಿಯೂ ಅಂತೀವಿ, ಅದು ವ್ಯರ್ಥವಾಗ್ತದೆ. ಮಾಡಿ ಅನ್ನಬಾರ್ದು, ನೀಡಿಯೂ ಅನ್ನಬಾರ್ದು, ಅಂದೀವಿ ಅದು ಹೋಯ್ತು. ನಾವು ಯಾರಿಗೆ ಮಾಡ್ತೀವಿ? ನಮ್ಮ ಅತ್ತಿ ಮಾಡ್ತೀವಿ. ಯಾಕೆ ಅತ್ತಿ ಮಾಡಬೇಕು ಅಂದರೆ, ಇವತ್ತು ನನ್ನ ಸಮಾಜದೊಳಗೆ ನನ್ನ ಮುತ್ತೈದೆ ಮಾಡಿರುವಂಥ ಸೌಭಾಗ್ಯ ತಾಯಿ ಆಕೆ ಮಾಡಿದ್ರೆ ನಂದೇನು ಕಮ್ಮಿ ಆಗ್ತದೆ? ಇಂಥ ಮನೆಗೆ ಆಕೆ ತಂದಾಳಲ್ಲ, ಅಂಥ ಮಗನಿಗೆ ಹೆತ್ತನ ಕೊಟ್ಟಾಳಲ್ಲ ಅಂತ ಖುಷಿ ಪಟ್ಟಕ್ಕೆ ಮಾಡಬೇಕು. ಗೊತ್ತಿರಲಿ ತಂದೆಗೆ ಯಾಕೆ ಮಾಡಬೇಕು, ಮಾವಿಗೆ ಯಾಕೆ ಮಾಡಬೇಕು ಅಂದರೆ, ಮಾವಿಗೆ ಯಾಕೆ ನಿಂದಿಸ್ಬಾರ್ದು, ಅವನನ್ನು ಯಾಕೆ ಗೌರವಿಸಬೇಕು, ಅವನನ್ನು ಯಾಕೆ ಮಾಡಬೇಕು ಅಂದರೆ, ಇಂಥ ಮಗನನ್ನು ಕಷ್ಟಪಟ್ಟು ಓದಿಸಿ ಬರೆಸಿ ಒಳ್ಳೆಯ ಸಂಸ್ಕಾರ ಕೊಟ್ಟು ಒಳ್ಳೆಯ ಸ್ಥಾನಮಾನದಾಗ ಇಟ್ಟಾರಲ್ಲ ಅಂತ ತಿಳ್ಕೊಂಡು ಮಾವಿಗೆ ಮಾಡಬೇಕು. ಮನೆಯಾಗ ತೀನಾದನದೇ ಇರೋ ತಮ್ಮದೇ ಯಾಕೆ ಮಾಡಬೇಕು ಅಂದರೆ, ಮನೆಯೊಳಗಿರುವಂಥ ಕಷ್ಟ ಕಾರ್ಪಣ್ಯಗಳೆಲ್ಲ ಎಲ್ಲರೂ ನುಂಗಿ ಆ ಇರುವಂಥ ಅಣ್ಣನನ್ನು ಕಲಿಸಿ ಇವತ್ತು ನೀವು ಬೆಳೆಸ್ಯಾರಲ್ಲ ಅಂತ ತಿಳ್ಕೊಂಡು ಅವರನ್ನು ಸೋದರಿ ಅಂತ ತಿಳ್ಕೊಳ್ಬೇಕು. ಅಂದಾಗ ಯಾಕೆ ನಿಂದೆಗಳು ಬರ್ತಾವೆ ಮನೆಯೊಳಗೆ? ನಾವು ಹಂಗೆ ತಿಳ್ಕೊಳ್ಳಂಗೆ ಇಲ್ಲ. ನಾನು ಗಂಡು ಮಾಡ್ಯಾನ ಅಂದರೆ ಎಲ್ಲ ಇವನೇ ಮಾಡ್ಯಾನ ಅಂತ ತಿಳ್ಕೊಳ್ತೀವಿ. ಬೆನ್ನ ಹಿಂದಿನ ಬೆಳಕನ್ನು ನೋಡೋದೇ ಇಲ್ಲ. ಅವ್ರ ಬೆನ್ನ ಹಿಂದಿನ ಬೆಳಕು ನೋಡಬೇಕು, ಅವ್ರ ಕಷ್ಟಗಳನ್ನು ನೋಡಬೇಕು, ಆ ಕಷ್ಟದಿಂದ ಬಂದಿರುವಂಥ ರೀತಿಯನ್ನು ತಿಳ್ಕೊಳ್ಬೇಕು. ಅಂದಾಗ ಆ ಮನೆಯೊಳಗೆ ಚೆಂದಾಗಿ ನೋಡಲಿಕ್ಕೆ ಸಾಧ್ಯತೆಗಳು ಇರ್ತಾವೆ. ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ನಮ್ಮ ಕುಟುಂಬವನ್ನು ನಮ್ಮ ಕೈ ಜಾರಿಸ್ಕೊಂಡು ಹೋಗುವಂಥದ್ದಾಗ್ತದೆ. ಅದಕ್ಕೆ ಏನು ಹೇಳ್ತಾರೆ, ಸ್ತುತಿ ನಿಂದೆ ಬಂದರೂ ಸಹಿತ, ಎರಡೂ ಬಂದರು ಒಂದೇ ಅಂತಲ್ಲ. ಸ್ತುತಿ ನಿಂದೆ ಬಂದರೂ ಕಿವಿ ಆಗೋದು ಬೇಡ, ಸ್ತುತಿ ಬಂದರೂ ಸಹಿತ ನಿಂದೆ ಬಂದರೂ ಸಹಿತ ಕಿವುಡಾಗಿರಬೇಕು ಅಂತ ಹೇಳ್ತಾರೆ. ಕಿವುಡಾಗಿ ಯಾಕಿರಬೇಕು ಅಂದರೆ, ಪರನಾರಿ ಪರದೈವಕ್ಕೆ ಅಂಧಕನಾಗಿರಬೇಕು. ನೋಡ್ರಿ, ಇವತ್ತು ಈ ಶರಣರು ಈ ವಚನಗಳು ಪಾಲನೆ ನಾವು ಮಾಡಿದೀವಂದ್ರೆ ಎಲ್ಲೂ ಅತ್ಯಾಚಾರ ಅನ್ಯಾಯಗಳು ಆಗೋದಿಲ್ಲ ಸಮಾಜದೊಳಗೆ. ಇವತ್ತು ಸೋಷಿಯಲ್ ಮೀಡಿಯಾದೊಳಗೆ ದಿನ ನೋಡತ್ತೀವಿ, ಬೆಳಗಾದ್ರು ಅಲ್ಲಿ ಹಂಗಾಯ್ತು, ಇಲ್ಲಿ ಹಿಂಗಾಯ್ತು, ಅದು ಹಂಗಾಯ್ತು. ಯಾಕೆ ಇವೆಲ್ಲ ಆಗ್ಲತ್ತಾವ ಅಂದರೆ, ನಮಗೆ ಅರಿವಿನ ಪರಿಕಲ್ಪನೆ ಇಲ್ದಕ್ಕೆ ಇವೆಲ್ಲ ಆಗ್ಲತ್ತಾವ. ನಾವು ಜ್ಞಾನದ ಕೊರತೆಯಿಂದ ಇವೆಲ್ಲ ಆಗ್ಲತ್ತಾವ. ನಾವು ನೋಡಬಾರ್ದನ್ನು ನೋಡುತ್ತೀವಿ, ಮಾಡಬಾರ್ದನ್ನು ಮಾಡುತ್ತೀವಿ. ಅದಕ್ಕೆ ಹೇಳ್ತಾರೆ, ಪರನಾರಿ ಪರ ದ್ರವ್ಯಕ್ಕೆ ಅಂಧಕನಾಗಿರಬೇಕು. ಸ್ತುತಿನಿಂದ ಏನಾಗಿರಬೇಕು? ಕಿವುಡನಾಗಿರಬೇಕು. ಪರನಾರಿ ಪರ ದ್ರವ್ಯಕ್ಕೆ ಕುರುಡನಾಗಿರಬೇಕು ಅಂತ ಶರಣರು ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ಶಬ್ದ ಸಂಭ್ರಮದ ತಾರ್ಕಿಕರೊಡನೆ ಮಾಗಿಯ ಕೋಗಿಲೆಯಂತೆ ಮೂಗನಾಗಿರಬೇಕು. ಮಾತಿನ ಮರಳು ಮಾಡ್ತೀವಿ ಅಂತಿರಲ್ಲ, ಅವು ಏನು ರೀ ಮಾತಿನ ಮರಳು ಮಾಡ್ಯಾಕದ? ನಾನು ನಂದು ಹೇಳ್ತೀನಿ, ನಾನೇ ಹೇಳ್ತೀನಿ. ನಾ ಬಲ್ಕಿ ಹುಡುಗಿ ಮಾಡ್ಕೊಂಡಿದ್ದಾರೆ ಅಂತ. ನಾ ಅತ್ತಿ ಮಾವನ ಮನೆ ಬಲ್ಕಿ ಅದು. ನನ್ನೊಂದು ಕನಸೇನೋ, ನನ್ನ ವಿಚಾರಗಳು ಹೇಳಬೇಕಲ್ಲ. ನಾನು ಅತ್ತಿ ಮಾವ ಇದ್ದವರಿಗೆ ಮಾಡ್ಕೋಬೇಕು ಅಂತ ನನ್ನ ತಲೆಯಾಗಿತ್ತು. ಅದರಲ್ಲಿ ಬಲ್ಕಿ ನೋಡಕ್ಕೆ ಹೋದ್ವಿ. ಬಲ್ಕಿ ನೋಡಕ್ಕೆ ಹೋದಾಗ ಒಬ್ಬರು ತೋರಿಸಿರು ಹುಡುಗಿಗೆ. ಅವ್ರು ಏನಲ್ಲತ್ತರು, ನೋಡ್ರಿ ಸರ್, ಈ ಮನೆಗೆ ಹಿರಿಯವ್ರು ಹಳೆ ನೀವೇ ಆಯ್ತೀರಿ. ಒಬ್ಬಕ್ಕಿನೇ ಹುಡುಗಿ ಹೇಳ, ಆಕಿ ಅಣ್ಣ ತಮ್ಮರು ಇಬ್ಬರವ. ಅವ್ರು ಏನು ಮಾಡ್ತಾರೆ, ನೀವು ಹ್ಞೂ ಅಂದ್ರೆ ನಿಮ್ಮ ಭಾಳ ಚಂದ ಇರ್ತದ್ರಿ, ಹ್ಯಾಂಗಿರ್ತೀರಿ ಹಿಂಗಿರ್ತೀರಿ. ಅವ್ರು ಈಗೂ ಸತ್ಯನಿಗೆ ತಂದಾಗ ಸ್ವಾಮಿ ಸರ್ ಹರ
ಅವ್ರು ಭಾಳ ಹೇಳಿದ್ರು. ಅಲ್ಲೇ ಹೋಗಿ ಗಾಂಧಿ ಚೌಕಿಗೆ ಒಂದು ಕಪ್, ಹೋಟೆಲ್ದಾಗ ಒಂದು ಕಪ್ ಚಹಾ ಕುಡಿದ್ರು. ಆ ಹೂಣೆ ಅನ್ನಿದ್ರು ಅವ್ರು. ನಾವು ಒಂದು ಎಲ್ಲ ಶಂಬರ್ ನೋಡಿರ್ಬೇಕು ಹುಡುಗಿಯರಿಗೆ. ಹೂಣೆ ಅಂದಿಲ್ಲ, ಸುಮ್ಮನೆ ಹೋಗಬೇಕು ಬರಬೇಕು, ಯಾರು ಭೀ ನಮಗೆ ಒತ್ತಾಯನೂ ಮಾಡಿಲ್ಲ. ನೋಡಿದ್ರು ಅವ್ರು ಹೇಳಿದ್ರು, ನಿಮಗೆ ಭಾಳ ಚಂದ ಆಗ್ತದೆ ರೀ, ಮಾಡಿರಿ 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 ಅಂತ ಹೇಳಿದ್ರು. ಆದ್ರೆ ಚಂದೇ ಆಗ್ಯದ, ಏನು ಖರಾಬೇನಾಗಿಲ್ಲ. ಮಾತಾಡೋದ್ರಲ್ಲಿ ಹೆಂಗೆ ಮಾಡ್ತಾರೆ ಅವ್ರು, ಹೆಂಗೆ ಮಾಡಿದ್ರು ಅಂತಂದ್ರೆ ನಾನು ಹೂನೇ ಅನ್ನಿಸಿದ್ರು. ಅವ್ರು ನಮ್ಮ ಮನೆಗೆ ಫೋನ್ ಮಾಡಿದ್ರು ನಮ್ಮ ಅಪ್ಪಗೆ. ನೀವು ಹ್ಞೂ ಅನ್ರಿ ಸರ್, ನಮ್ಮ ಯಾರು ವಿಶ್ವಾಸ ಮಾಡಿ ಸರ್, ಭಾಳ ಒಳ್ಳೆ ಮಂದಿ ಮಠದ ಭಕ್ತರದ ಸರ್ ಎಲ್ಲ ಹೇಳಿದ್ರು. ನಮ್ಮ ಅಪ್ಪ ಅಂದರು, ಅಪ್ಪರಿಗೆ ಕೇಳ ಹೇಳ್ತಪ್ಪ ಅಂದರು. ಅಪ್ಪರಿಗೆ ನಾನೇ ಹೋಗಿ ಮಾತಾಡಿಸ್ತಂದು ಮಠಕ್ಕೆ ಹೋದ್ರು ಅವರೇ. ಅಪ್ಪವ್ರು ಫೋನ್ ಮಾಡಿ, ನಮ್ಮ ಮಠದ ಭಕ್ತರಪ್ಪ, ಯಾಕೆ ಕೊಡ್ತೀನವ್ರು ಅಂದ್ರೆ ನಮ್ಮ ಮಠದ ಪರಮ ಶಿಷ್ಯರ ಹ್ಞೂ ಅನ್ನೋ ಅಂದ್ರು ಅವ್ರು. ಹ್ಞೂ ರೀ ಅಪ್ಪ ಅಂದಿದ್ದು. ಅವು ಮಾತಾಡೋ ಸ್ಟೈಲ್. ಕೆಲವ್ರು ಹಿಂಗೆ ಮಾತಾಡ್ತಾರೆ, ಮಾತಾಡಿ ನಮ್ಮ ಮರಳು ಮಾಡಿ ನಮ್ಮ ದಾರಿ ತಪ್ಪಿಸೋರು ಇರ್ತಾರೆ. ಏನೋ ನೀ ಇಷ್ಟೆಲ್ಲ ಗಳಿಸಿದಿ, ನೀ ಎಲ್ಲ ಸುಮ್ಮನೆ ಆರೋಗ್ಯ ದಾನ ಮಾಡ್ತೆ, ನಿನಗೇನು ಹೆಂಡ್ರ ಮಕ್ಕಳಿಲ್ಲ, ನೀನು ಹೆಂಡ್ರ ಮಕ್ಕಳು ರೋಡ್ ಮೇಲೆ ಬೆಳ್ಕೊಂಡು ತಿನ್ಬೇಕಾ? ಗಳಿಸಿದ್ದೆಲ್ಲ ಅವರಿಗೆ ಕೊಡ್ತಿ. ಈಗ ಮೊನ್ನೆ ರೊಕ್ಕ ಬಂದು ಹೊಲ ತಗೊಂಡು, ರೊಕ್ಕ ಬಂದು ಮನೆ ತಗೊಂಡು, ನೀನು ಹೆಣ್ಮಕ್ಳಿಗೆ ಮಾಡ್ತಾವ್ಯಾರೋ ಯಾರ್ದು ಗಂಟು ಹಾಕಿ ಇಟ್ಕೊಳ್ತಾವ, ನೀನು ಹೊರಗೆ ಹಾಕ್ತಾವ ನೋಡು ಅಂತೀವಿ. ಆಗ ಒಂದು ತಲೆ ಹ್ಞೂ ಅಂತ ಬರ್ತದೆ. ಅದೇ ಥರ ಬರೋಂಗಿಲ್ಲ. ಎಲ್ಲ ನಂದೇ ಅಂತ ಮಾಡ್ಲಿಕ್ಕೆ ಹೋಗ್ತಾನೆ. ಒಬ್ಬರು ಭಾಳ ಮಾತು ಹೆಂಗೆ ಹೇಳ್ತಾರಂದ್ರೆ ನೆವ್ರು ಹೇಳ್ತಾರಲ್ಲ. ಅದಕ್ಕೆ ಶಬ್ದ ಸಂಭ್ರಮದ ತಾರ್ಕಿಕರೊಡನೆ, ಕೇವಲ ಅವ್ರ ಬಳಿ ಶಬ್ದ ಸಂಗ್ರಹಣೆ ಇರ್ತದೆ. ಅಂಥವ್ರು ಮಾತು ಕೇಳಿ ಬದುಕು ಹಾಳು ಮಾಡ್ಕೊಳ್ಬಾರ್ದು, ಒಡ ಹುಟ್ಟಿದ ಸಂಬಂಧಗಳು ಕಡ್ಕೊಳ್ಬಾರ್ದು. ಸಂಬಂಧಗಳು ಹೆಂಗಿರ್ತಾವಂದ್ರೆ ಎಲ್ಲವೂ ಸಿಗ್ತದೆ, ಸಂಬಂಧ ಸಿಗಂಗಿಲ್ಲ, ಬಂಧುಗಳೇ ಗೊತ್ತಿರಲಿ. ಯಾಕಂದ್ರೆ ನಾವು ಏನೋ 2 ದಿವಸ ಇರ್ತೀವಿ ಕೇಳಕ್ಕೆ ಹೇಳಕ್ಕೆ. ನಾವು ಎಲ್ಲ ಸಿಗ್ತದೆ ಜಗತ್ತಿನೊಳಗೆ, ನಾವು ಏನು ಬೇಡ್ತೀವಿ ಎಲ್ಲ ಸಿಗ್ತದೆ, ಆದರೂ ಸಂಬಂಧ ಸಿಗೋದಿಲ್ಲ. ಎಂಥ ಕಷ್ಟ ಇರಲಿ, ನಷ್ಟ ಇರಲಿ, ನೋವಿರಲಿ, ಲಾಸ್ ಇರಲಿ, ಸಂಬಂಧಗಳು ಕಳ್ಕೊಂಡು ಬದುಕೋದು ಬೇಡ. ಅಣ್ಣತಮ್ಮರು ಮಾತು ಬಿಟ್ಟು ಬದುಕೋದು ಏನಿರ್ತದೆ ರೀ? ಒಂದು ತಾಯಿ ಎದೆ ಹಾಲ್ಕೊಂಡು ಬೆಳೆದವರು ನಾವು ದೊಡ್ಡವರಾದ ಮೇಲೆ, ಗಳಿಸಿನ ಮೇಲೆ ಒಬ್ರೊಬ್ರು ಮಾತು ಬಿಟ್ಟು ಬದುಕ್ತೀವಿ ಅಂತಂದ್ರೆ ಅದು ಜೀವನನ? ನಾವು ಹೊರಗಿನವ್ರ ಜೊತೆ ಬಿಟ್ಟಿವಿ ಅಂದ್ರೆ ಅದೊಂದು ರೀತಿ ಹೋಗಿದ್ದಪ್ಪ, ಅವರಿಗೆ ನಿಮಗೆ ಕಲೆಯಲ್ಲ ಅಲ್ಲ. ಒಂದು ಕರುಳಿನ ಕುಡಿಯಾಗಿಟ್ಕೊಂಡು ನಾವು ಮಾತು ಬಿಡ್ತೀವಿ, ತಂದೆ ಮಕ್ಕಳು ಮಾತು ಬಿಡ್ತೀವಿ, ಎಲ್ಲಿ ನಮ್ಮ ಬದುಕು ಯಾವ ಕಡೆ ಸಾಗ್ತದೆ? ಅದಕ್ಕೆ ಹೇಳ್ತಾರೆ, ಆ ಮಾಗಿಯ ಕೋಗಿಲೆ ಅಂತ ಮೂಗನಾಗಿರ್ಬೇಕು ನೋಡ್ರಿ, ಮೂಕಾಗಿರಬೇಕು ಅಂತ ಹೇಳ್ತಾರೆ. ಮುಂದುವರೆದು, ಇವ ನರಿದ ಶರಣರ ಹೃತ್ಕಮಲದೊಳಗೆ ತಾನಾಗಿ ಏನು. ಈ 3 ಯಾರು ತಿಳ್ಕೊತಾರ, ಕೂಡಾಗಿರಬೇಕು, ಮೂಕನಾಗಿರಬೇಕು, ಕಿವುಡನಾಗಿರಬೇಕು. ಆ 3 ಇದ್ರ ತೋರ್ಸ್ಯಾರಲ್ಲ ಗಾಂಧಿ ತಾತ. ಮೂಕನಾಗಿರೋದು, ಕಿವುಡನಾಗಿರೋದು ಮತ್ತು ನೋಡದೇ ಇರುವಂಥದ್ದನ್ನು, ಇವು 3 ಇಟ್ಕೊಂಡಾಗ ಆ ಬದುಕು ಹಸನಾಗ್ತದೆ ಎನ್ನುವಂಥದ್ದನ್ನು ಭಾಳ ಮಾರ್ಮಿಕವಾಗಿರುವಂಥ ರೀತಿಯೊಳಗೆ ಶರಣರು ಹೇಳ್ತಾರೆ. ಅದಕ್ಕೆ ಹೆಂಗಿರಬೇಕು ಅಂತಂದ್ರೆ, ಈಗ ಗಂಡಿದ್ದವ ಅಲ್ಲೇನು ಪ್ರವಚನ ಮಾಡ್ತಾರೆ ಅಂತಿದಂತ, ಹೋಗ್ರಿ ಪ್ರವಚನ ಕೇಳಕ್ಕೆ ಹೋಗ್ರಿ, ಒಂದಿನಾರ ಹೋಗ್ರಿ, 25 ಜನ ಆಯಿತು ಯಾರೋ ಬಂದು ಹೇಳತ್ತಾವ ನಮ್ಮ ಊರಾಗ, ಒಂದಿನಾರ ಕೇಳ್ರಿ ಅಂತ ಹೆಣ್ತಿ ಅನ್ಬೇಕು. ಗಂಡಿದ್ದವ ನೀ ಕೇಳತ್ತಿದ್ದಲ್ಲ ಮುಗಿದತ್ತು, ನಾ ಏನು ಕೇಳಿ ಎಂಬ, ಇಲ್ರಿ ಒಂದಿನ ಕೇಳ್ರಿ ಅಂತಂದು. ಇನ್ನು ಹೆಂಡ್ರು ಮಾತ್ರ ಕೇಳಾರ್ದು ಜಗತ್ತಿನಾಗ ಯಾರು ಭೀ ಇಲ್ಲ. ನನಗೆ ಹಿಡ್ಕೊಂಡೆ ಎಲ್ಲರೂ ಹೂನೇ ಅನ್ಬೇಕು. ಹ್ಞೂ ಅಂದು ಅವ ಏನು ಮಾಡ್ದ, ಹೋದ ಪ್ರವಚನಕಾರ ನೋಡಿದ್ರಂತವ್ರಿಗೆ, ನೋಡಿ ಬಂದಿರಿ ಬರ್ರಿ ಅಂದ್ರಂತ. ಪ್ರವಚನ ಹೇಳ್ತಾ ಆರಂಭ ಇತ್ತು, ಬಂದಿರಿ ಬರ್ರಿ ಅಂದ್ರಂತ. ಬಂದರು, ಕೂಡ್ರಿ ಅಂದ್ರಂತ. ಅದಿಟ್ಟು 2 ಅಂದರು. ಅವ ಎಲ್ಲರ ಮಧ್ಯದಾಗ ಕುಂತ, ಯಾಕಂದ್ರೆ ಭಾಳ ದಿವಸ ಬಾದ ಅಪರೂಪ ಬಂದನ ಅಂತೇಳಿ ಪಾಪ ಕೂಡಂದ್ರು. ಅವ್ರು ಕುಂತರು. ಅವ್ರ ಪ್ರವಚನ ಅದು ರುಚಿನೇ ಇಲ್ಲ ಅವ್ರಿಗೆ. ಈಗ ನೋಡ್ರಿ, ಪ್ರವಚನ ಕೇಳಬೇಕು ಅಂತ ಹಂಬಲ ಇದ್ದವರೇ ಪ್ರವಚನ ಕೇಳ್ತಾರೆ. ಆ ಪ್ರವಚನ ರುಚಿ ಇಲ್ಲ. ಕುಂತು ಬಂದು ಮಸ್ತ್ ಸರಿ ಊಟ ಮಾಡಿ ಬಂದಿದ್ದ, ಅಲ್ಲೇ ಕುಂದು ನಿದ್ದೆ ಮಾಡ್ದ. ಎಲ್ಲರೂ ಪ್ರವಚನ ಮುಗಿತು, ಒಂದು ಮಂಗಲ ಮಾಡತ್ತರು, ಅತ್ತ ನೋಡ್ತಾನೆ ಎಲ್ಲರೂ ಎದ್ದು ನಿಂತಾರೆ. ಅವ ಭೀ ಎದ್ದು ಅವ ಭೀ ಮಂಗಲ ಮಾಡ್ದ, ಗುರುಗಳ ಬಲ್ಲ ನಮಸ್ಕಾರ ಮಾಡ್ದ. ಹೋಯ್ತಿರಿ ಹೋಗ್ರಿ ಅಂದ ಗುರುಗಳು. ಮನೆಗೆ ಹೋದವ. ಮನೆಗೆ ಹೋಗೋಣ, ಹೆಣ್ತಿ ಅಂದಳು, ಹೆಂಗಿತ್ರಿ ಇವತ್ತು ಪ್ರವಚನ ಅಂತ ಕೇಳೋದು. ಅಲ್ಲೇನಿತ್ತು, ಬಂದ್ರಿ ಬರಂದ್ರು, ಕುಂತ್ರಿ ಕೂಡ್ರಿ ಅಂದರು, ಹೋಯ್ತಿರಿ ಹೋಗಂದ್ರು. ಇದು ಪ್ರವಚನ ಏನು ಅಂದ. ಯಾಕೆ ಅವ ಕೇಳೇ ಇಲ್ಲ. ಅವೇನು ಹೇಳ್ತಾನೆ ಸ್ವಾಮಿ, ಅವೇನು ಹೇಳ್ತಾನೆ ಸ್ವಾಮಿ ಹೇಳಿನಂಗೆ ಅಂತ ಬೈದವ.
ಹಂಗೆ ಅನ್ಬೇಡ್ರಿ. ಊರಿಗೆ ಯಾರೋ ತ್ಯಾಗಿಗಳು ಬಂದಾಗ ಹಂಗೆ ಮಾತಾಡಬಾರ್ದು. ಅವ್ರು ಚಂದಿಲ್ಲ ಅಂದ್ರೆ ನಮ್ಮನೆ ನಾವರ ಸುಮ ಅಂತ ಇರಬೇಕು. ಹೋರಿ ಮಲ್ಕೋರು ಅಂತೇಳಿ ಮಲ್ಕೊಂಡು ರಾತ್ರಿ ಬಾರಕ್ಕೆ ಅವತ್ತು ಅವ್ರ ಮನೆಗೆ ಕಳ್ಳರು ಬಂದು ಹಿಂದಿನ ಗಾಡಿ ಹೊಡೆದ್ರು. ಒಡೆದು ಒಳಗೆ ಬಂತಾರ. ಅವು ಎಲ್ಲಿರ್ತಾವೆ ಕಳ್ಳರು? ಹೊರಗಿನವ್ರು ಯಾರು ಇರಲ್ರಿ, ನಮ್ಮವರೇ ಇರ್ತಾರೆ ಕಳ್ಳರು. ಯಾವ ಮನೆಗೆ ಏನದ, ಯಾ ಅಲ್ಮರೆಗೆ ಏನದ, ಯಾ ಗಡಿಗ್ಯಾಗ ಏನದ, ಅದು ಎಲ್ಲರಿಗೂ ಗೊತ್ತಿರ್ತದೆ. ಅದಕ್ಕೆ ಬಂದರು. ಅವ ಟಿಜರಿ ಮುರಿದಣ. ಇವ ಅಲ್ಲಿ ಪ್ರವಚನ ಕೇಳಿ ಬಂದಿದ್ದ. ಬಂದಿರಿ ಬರಂದವ. ಅವ ಕಳ್ಳರಂದು 4 ಮಂದಿ ಬಂದಿದ್ದು. ಅವ ನಮ್ಮ ನೋಡತ್ತಾನ, ಎಲ್ಲೋ ಹಿಂದೆ ಕುಂತು ಕತ್ಲ ಕುಂತು ನೋಡತ್ತಾನ ಅಂದು. ಬಂದಿರಿ ಮತ್ತೊಂದು ಸಲ ಅಂದ. ಬಂದಿರಿ ಬರ್ರಿ ಒಂದು ಸಲ ಅಂತೀವಲ್ಲ, ನಿಜಗಣ್ಣಾಗೆ ಬಡಬಡಿಸ್ತಾನೆ ಅಂತ ಹೇಳ್ತೀವಲ್ಲ, ಹಗಲತ್ತು ಮಾಡಿದ ಮಾತು ನಾವು ಮಕ್ಕೊಂಡಲ್ಲೇ ಅಂತೀವಂತ. ಬಂದಿರಿ ಬರಂದ. ಅಂತಂದ. ಅವು ನೋಡಿ ನಮ್ಗೆ ಅವು ನೋಡತ್ತಾನ ಅಂಥೇಳಿ, ಎಲ್ಲೋ ಕತ್ಲ ನಿಂತು ನೋಡತ್ತಾನ ಅಂತೇಳಿ ಕುಂತು ಅವ್ರು ಕೂಡೋಣ. ಅವ ಅಂದ ಕುಂತಿರಿ ಕೂಡ್ರಂದ. ನೋಡ್ರಿ ಹೆಂಗಿರ್ತದೆ. ಕುಂತಿರಿ ಕೂಡ್ರಂದ. ಅವ ನಮ್ಮ 110% ನಮಗೆ ಫಾಲೋಪ್ದಾಗನ. ಅವ ನಮಗೆ ನೋಡ್ಕೊತಾನ, ನಮಗೆ ಸಿಕ್ಕಾಕಂಗೆ ನಾವು ಒಳಗಿನ ತಗೊಂಡು ಹೊರಗೆ ಹೋಲತ್ತೀವಂದ್ರೆ ಅವ ನಮಗೆ 100% ಹಿಡಿದು ನಮಗೆ ಜಡಿಲಾಕ ಹೊಡಿಲಾಕ ಅಂತ ತಿಳ್ಕೊಂಡು ಅವ್ರು ಇಲ್ಲಿಂದ ಒಬ್ರು ಓಡೋರಿ ಅಂತಂದವ್ರು. ಅಂದರು ಒಬ್ಬ ಹಳ್ಳು ಹೊರಗಾಲತ್ತ ಹೋಯ್ತೀರಿ ಹೋಗ್ರಿ ಅಂದವ. ನೋಡ್ರಿ, ಅವ ಕೇಳಿದ ಅವರಿಗೆ ಸಂಬಂಧ ಇಲ್ಲ. ನಾವು ಅವ ಮಲ್ಕೊಂಡಾಗ ಅವನೇ ಬಡಬಡಿಸ್ಲತ್ತಾನ. ಬಂದಿರಿ ಬರ್ರಿ ಕುಂತೀರಿ ಕೂಡ್ರೆ ಹೋಯ್ತೀರಿ ಹೋಗ್ರೋರಲ್ಲತ್ತಾನ. ಆ ಕಳ್ಳರಿಗೆ ಅವ್ರು ಕೆಲಸ ಮಾಡೋದಕ್ಕೆ ಇವನಿಗೆ ಸಂಬಂಧ ಇಲ್ಲ. ಆದರೆ ಆ ಮನೆ ಅವ್ರಂದ್ರು ಇವ ನಮ್ಮ ಪಕ್ಕ ನೋಡ್ಯಾನ, ಇಲ್ಲಿ ನಿಂತ ನಮ್ಮ ಟೈಮ್ ಚಲೋ ಇಲ್ಲ ಅಂತ ತಿಳ್ಕೊಂಡು ಅಲ್ಲಿಂದ ಅವ್ರು ಕಾಲು ಕಿತ್ತು ಓಡೋಗ್ತಾರೆ. ಬೆಳಗಾಗಿ ನೋಡಿ ಬಾಗಿಲ್ಲ ಒಡೆದಿಂದದ, ಹಿಂದೆ ಒಡೆದಿಂದದ, ಏನಾರ ಹೋಗ್ಯದನೋ ಅಂತ ತಿಳ್ಕೊಂಡು ನೋಡ್ತಾರೆ. ನಮ್ಮ ಮನೆಗೆ ಏನೂ ಹೋಗಿಂದಿಲ್ಲ ಅಂತ ಖುಷಿ ಪಡ್ತಾರೆ. ಅದು ಬಾಗಿಲು ಟಿಜರಿ ತೆಗೆದು ನೋಡ್ತಾರೆ, ಎಲ್ಲಿಂದ ರೊಕ್ಕ ಅಲ್ಲೇ ಅದ. ಆಗ ನೀವು ಏನಾರ ಅಂದಿರಿ ಏನ್ರಿ ನಿಜಗಣ್ಣಾಗ? ಏನೋ ಅಂದಿರಿ ಅಂತ ಹೆಣತಿ ಅಂತ ಏನೋ ಅಂದಿನ. ನಾ ಏನಂದಿದೆ? ನಾ ಅಮ್ಮವ್ರು ಹಂಗೇನು ತಿಳಿತದೆ, ನೀ ಕೇಳಿರ್ಬೇಕಲ್ಲ ಅಂದವ. ಏನೋ ಅಂತ ಅವ ಆಕೆ ಅಂದಳು. ಬಂದಿರಿ ಬರ್ರಿ ಕೂಡಿರಿ ಕೂಡು ಹೋಗ್ರಿ ಅಂತಂದಿದ್ವಿ. ಅದಕ್ಕೆ ಅವ್ರು ಕಳ್ಳರು ಬಂದಿನ ಮಾತು ಕೇಳಿಸ್ಕೊಂಡು ಅವ್ರು ಹೋಗಿರ್ಬೇಕ್ರಿ ಅಂತಂದಳು. ಆಕೆ ಸತ್ಸಂಗದಾಗ ಇರ್ತೀವಿ. ಆಗ ಅಂತಾನ ಒಂದು ಮಾತು, ನಾ ಸ್ವಾಮಿಗೆ ಬೈದ, ಸ್ವಾಮಿ ಇಂಥವನ ಅಂತಂದ, ನಿಂದೆ ಮಾಡ್ದ. ನಾ ಒಂದಿನ ಪ್ರವಚನಕ್ಕೆ ಹೋಗಿದ್ದಕ್ಕೆ ನನ್ನ ಮನೆಯಾಗ ಇರ್ತಕ್ಕಂಥ ಎಲ್ಲ ಸಂಪತ್ತು ಎಲ್ಲ ಹಿಂಗೆ ಅದ. ನಾನು ಶರಣ ಸಂಘದಲ್ಲಿ ಜೀವನ ಪರ್ಯಂತ ಇದ್ದರೆ ನನ್ನ ಮನೆ ಏಟ್ ಲಕ ಹೊಳಿತದ ಅಂದವ. ಯಾರು ಕಳ್ಕೋತಾರ ಅವರೇ ಕಳ್ಕೋತಾರೆ. ನಾವು ಕಳ್ಕೊಂಡವ್ರ ಬಗ್ಗೆ ವಿಚಾರ ಮಾಡಬಾರ್ದು, ಅವ್ರು ವಿಚಾರ ಮಾಡಬೇಕು. ನಮ್ಮ ಊರಾಗ ಹಿಂಗಿತ್ತು, ನಾವು ಕಳ್ಕೊಂಡಿವಿ. ಯಾಕಂದ್ರೆ ಬರ್ರಿ ಕೂಡ್ರಿ ಹೋರ್ ಅಂದಂಗೆ ಆಗ್ಬೇಕು. ಅದು ಒಂದಿನ ಜೀವನದ ನೆನಪು ಬರ್ತಾವೆ. ಒಳ್ಳೆಯವ್ರ ಜೊತೆ ಕುಂತಾಗ ನಾವು ಎಂದೂ ಹಾಳಾಗಂಗಿಲ್ಲ, ಗೊತ್ತಿರಲಿ. ಸತ್ಸಂಗದ ಜೊತೆ ಕುಂತಾಗ ನಾವು ಯಾರೂ ನಮಗೆ ಬೈಯಂಗಿಲ್ಲ. ನಾವು ಇಲ್ಲಿ ಇಷ್ಟು ಜನ ಇದ್ದೀವಿ, ನಾವು ಒಬ್ರದೊಬ್ರು ಎಂದಾರ ಬೈಕೊಂಡಿವೇನ್ರಿ? 26 ದಿನ ಆಯ್ತು. ಏನಾರ ಒಂದು ಬೇರೆ ಮಾತು ಆಡಿವೇನಿಲ್ಲ. ಎಲ್ಲರೂ ಬಂದು ತಾಯಂದ್ರೆ ಬಂದು ಕುಂತು, ಅಣ್ಣಂದ್ರೆ ಬಂದು ಕುಂತು, ಏನು ಶರಣರ ವಿಚಾರ ಇರ್ತಾವೆ ಅದು ಕೇಳ್ತೀವಿ. ಒಂದು ತಾಸು ಸಮಾಧಾನವಾಗಿ ನಾವು ಮನೆಗೆ ಹೋಗ್ತೀವಿ. ಅಲ್ಲಿ ಏಟು ಸಂತಸ ಇರ್ತದೆ, ಮನಸ್ಸು ಹಗರ ಇರ್ತದೆ. ಏನು ಅಜ್ಜಿ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ರೀ? ಮನಸ್ಸು ಅಜ್ಜಿ ಮಾಡ್ಕೊಂಡು ಮನೆಗೆ ಹೋಗ್ತೀರಿ, ಹಗುರು ಮಾಡ್ಕೊಂಡು ಮನೆಗೆ ಹೋಗ್ತೀರಿ? ವಜ್ಜಿ ಮಾಡ್ಕೊಂಡು ಹೋಗ್ತೀರಿ, ಹಗುರು ಮಾಡಿಕೊಂಡು ಹೋಗ್ತೀವಿ ಅಂತ ನಾ ತಿಳ್ಕೊಂಡಿಲ್ಲ. ನೀವು ಹಂಗೆ ತಿಳ್ಕೊಂಡಿರ್ಬೇಕು ಅಂತ ತಿಳ್ಕೊತೀನಿ. ಅದಕ್ಕೆ ಸತ್ಸಂಗದಲ್ಲಿ ಕುಂತಾಗ ಕೆಟ್ಟ ಆಲೋಚನೆಗಳು ದೂರ ಆಗ್ತಾವ ಅನ್ನೋದು ಗೊತ್ತಿರಲಿ. ಸತ್ಸಂಗದ ನಾವು ಇದ್ದೀವಿ ಅಂತಂದ್ರೆ ನಾವು ಯಾರೇ ಏನೇ ಅಂದರೂ ಸಹಿತ ಮನಸ್ಸಿಗೆ ಹಚ್ಕೊಳ್ಳಾರ್ದಂಗೆ ಬದುಕಬೇಕು ಅಪ್ಪ ಅಂತ ಎಲ್ಲೋ ಒಂದು ಕಡೆ ತಿಳ್ಕೊಂಡಿವಿ ಅಂತ ಬದುಕ್ತೀವಿ. ಅದಕ್ಕೆ ಜೀವನ ಪರ್ಯಂತ ನಾವು ಹಾಗೆ ಇರಬೇಕು ಅಂತ ಹೇಳ್ತಾರೆ. ಮುಂದೆ ಆವನಾಗಿ ಒಬ್ಬನ ಬಾಯಿಗೆ ಬಂದಂತೆ ಬೈಗೆಯ. ಯಾರೋ ಒಬ್ಬರು ಬಾಯಿಗೆ ಬಂದಂತೆ ಬೈದ್ರೆ ವೇಣುವಾತ ಬಂದು ಸ್ತುತಿಸುವವನಿಗೆ. ಒಬ್ಬ ಬಂದು ಬೈದ, ಒಬ್ಬ ಬಂದು ಭಾಳ ಚಂದಿದ್ದೀಯಪ್ಪ ಅಂದ. ಅಂಥ ಜೊತೆ ಸಮತಾರುಣ್ಯ ಎನ್ನವೆಂದು ಪೊದ್ದು ಹೇಳ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ.
ಬೈದವ್ರಿಗೆ, ನಿಂದಿಸಿದವರಿಗೆ, ನಾನು ಹೊಗಳಿದವರಿಗೆ ನಾ ಏನು ಮಾಡಲಿ? ಅವರಿಂದ ಬಿಡುಗಡೆ ಮಾಡಬೇಕಾಗ್ಯದ. ನನಗೆ ಬಯಸ್ಕೊಳ್ಳೋದು ಮುಖ್ಯ ಅಲ್ಲ, ಬೈಯೋದು ಮುಖ್ಯ ಅಲ್ಲ, ಹೊಗಳಿಸ್ಕೊಳ್ಳೋದು ಮುಖ್ಯ ಅಲ್ಲ, ಶರಣರ ಸಂಘದಲ್ಲಿ ಓಲಾಡುವುದೇ ಮುಖ್ಯ ಅನ್ನುವಂಥ ಮಾತನ್ನು ಇಲ್ಲಿ ಶರಣರು ಹೇಳ್ತಾರೆ. ಅದಕ್ಕೆ ಸಮಯ ಭಾಳ ಆಗ್ಯದ ರೀ. ಇಲ್ಲ ಹೇಳ್ರಿ, ಫೋನ್ ಮಾಡಿರಿ. ದಯವಿಟ್ಟು ಕ್ಷಮೆ ಇರಲಿ. ಇವತ್ತು ಅಪ್ಪವರು ಬರ್ತಾ ಇರೋದ್ರಿಂದ 7:30 ಆಗ್ಯದ, ನಾನು ನೋಡಿಲ್ಲ. 7:40 ಆಗ್ಲತ್ತದ. ಅದಕ್ಕೆ ಅಪ್ಪಾಜಿಯವ್ರು ಬಂದು ಅವ್ರ ಆಶೀರ್ವಚನ ಒಂದಿಷ್ಟು ನಾವು ಕೇಳಿದೀವಂತ ನಮ್ಮ ಬದುಕು ಹಸನ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಅವ್ರು ಬರೋ ತನಕ ಒಂದಿಷ್ಟು ವಿಚಾರಗಳನ್ನು ಮುಂದುವರ್ಸ್ಕೊಂಡು ಹೋಗೋರು. ನಮ್ಮ ಜೀವನದೊಳಗೆ ಹೆಂಗೆ ಅಂದರೆ, ಈಗ ಹೆಂಗೆ ಬದುಕಬೇಕು ಅಂತ ಹೇಳ್ತಾರೆ. ನಾವು ಮತ್ತೊಬ್ಬರ ಟೀಕೆಯನ್ನು ಮಾಡ್ಕೊಂಡು ಬದುಕೋದು ಅಲ್ಲ ಅಂತ ಹೇಳ್ತಾರೆ ಶರಣರು. ಟೀಕೆ ಟಿಪ್ಪಣಿ ಮಾಡ್ಕೊಂಡು ಬದುಕಿದ್ರೆ ನಮಗೇನು ಸಿಗ್ತದೆ? ಪರಮ ಪೂಜ್ಯರು ಬಂದರು ಅಂತ ಅನ್ನಿಸ್ತದೆ. ಇರಲಿ, ಒಂದು ಊರು, ಈಗ ನಮ್ಮೆಲ್ಲರ ಬಾಳಿನ ಬೆಳಕಾಗಿರುವಂಥ ಪರಮ ಪೂಜ್ಯರು, ಪಾವನ ಮೂರ್ತಿಗಳು, ಕನ್ನಡ ಜಂಗಮರು ಆಗಿರುವಂಥ ಅನುಭವ ಮಂಟಪದ ಅಧ್ಯಕ್ಷರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಈಗ ಪೂಜ್ಯರಿಂದ ಆಶೀರ್ವಚನ. ಈ ಲೈಟ್ ಸಡಕ್ಕಿದು ತೆಗೀರಿ ಒಂದು, ಯಾರು ಕಾಣಿಸ್ತಾ ಇಲ್ಲ. ಆ ಕಡೆ ತಿರ್ಸ್ಬಿಟ್ಟು ಕೆಳಗೆ ಮಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ, ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಚರಣಕಮಲಗಳನ್ನು ಸ್ಮರಿಸಿಕೊಂಡು, ಶ್ರಾವಣ ಮಾಸದುದ್ದಕ್ಕೂ ಪ್ರವಚನವನ್ನು ನಡೆಸಿಕೊಂಡು ಬಂದಿರುವಂಥ ನಮ್ಮ ಸಂಜೀವ್ ಕುಮಾರ್, ಈಗ ನಾವು ಸಂಜೀವ್ ಕುಮಾರ್ ಬಿಟ್ಟು ಸಂಜೀವ್ ಗುರೂಜಿ ಅಂತ ಹೆಸರಿಟ್ಟಿದ್ದೆವು. ನೀವು ಎಲ್ಲ ಸಂಜೀವ್ ಗುರೂಜಿ ಅಂತ ಕರಿತಾ ಹೋಗ್ರಿ. ಜುಮ್ಮ ಅಂಬೋದಕ್ಕಿಂತ ಸಂಜೀವ್ ಗುರೂಜಿ ಅಂದ್ರೆ ಅದು. ಅದಕ್ಕೆ ಭಾಳ ಸಂತೋಷ ಆಯಿತು. ಎಲ್ಲರೂ ಬಂದವರೆಲ್ಲ ಇಲ್ಲೆಲ್ಲ ದೊಡ್ಡ ದೊಡ್ಡ ಸ್ವಾಮಿಗಳು ನೀವು ಕಳಿಸಿದೆವು, ಅವ್ರದ್ದು ಸಕ್ಸಸ್ ಆಗಿಲ್ಲ. ಆದರೆ ಸಂಜೀವ್ ಕುಮಾರ್ ಅವ್ರದ್ದು ಸಕ್ಸಸ್ ಆಗ್ಯದಲ್ಲ, ಇದು ಆಶ್ಚರ್ಯ ಆಗ್ಯದ ನಮಗೂ, ಮತ್ತು ಆನಂದನೂ ಆಗ್ಯದ. ಅಂದ್ರೆ ಅಂಥ ಕಲೆ ಅವರೆಲ್ಲದ. ಅದಕ್ಕೆ ನೀವೆಲ್ಲ ಕೇಳಿದಿರಿ. ಇವತ್ತಿನ ಪ್ರವಚನ ಏನೇನು ಹೇಳ್ಯಾರೋ ನಾನಂತೂ ಕೇಳಿಲ್ಲ. ಹಾಂ, ಸ್ತುತಿ ನಿಂದೆ ಬಗ್ಗೆ ಹೇಳ್ಯಾರಂತ.
ಬಂದು ಹೇಳಿ ಮತ್ತು ಮುಂದಿನ ಕಾರ್ಯಕ್ರಮ ನೀವೆಲ್ಲ ಪ್ರಸಾದಕ್ಕೆ ಅದು ಹೋಗ್ಬೇಕೇನೋ. ಇಲ್ಲೇ ಅದೇನು ಪ್ರಸಾದ ಇವತ್ತು ಪ್ರಸಾದನೂ ಇಲ್ಲೇ ಅದಂತ ಹೇಳತ್ತಾರ ಅವರು. ನಮ್ಮ ಒಂದು ಮಾತು ತಾವೆಲ್ಲ ತಿಳ್ಕೋಬೇಕು. ಏನು ಮೈಕ್ ಏನು ಶಬ್ದ ಅದು? ಹಾಂ, ಕೇಳ್ರಿ. ನಮ್ಮ ಬದುಕಿನಾಗ ನಾವು ಹೆಂಗಿರಬೇಕು ಅಂದ್ರೆ, ಸಂಪತ್ತು ದೇವರು ನಮಗೆ ಸ್ವಲ್ಪ ಕಡಿಮೆ ಕೊಟ್ಟಿರ್ಬೋದು, ಸ್ವಲ್ಪ ಹೆಚ್ಚು ಕೊಟ್ಟಿರ್ಬೋದು, ಅದು ಮಹತ್ವದ್ದಲ್ಲ. ನಾವು ಎಷ್ಟು ಆನಂದವಾಗಿರ್ತೀವಿ ಅನ್ನೋದು ಭಾಳ ಮಹತ್ವದ ಅನ್ನೋದು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನಾವು ಆನಂದವಾಗಿರ್ಬೇಕು, ಸಂತೋಷವಾಗಿರ್ಬೇಕು. ನಮ್ಮ ದೊಡ್ಡ ಸಂಪತ್ತು ಯಾವುದು? ನಮ್ಮ ದೊಡ್ಡ ಸಂಪತ್ತು ಯಾವುದು? ಸಮಾಧಾನ, ಸಂತೃಪ್ತಿನೇ ನಮ್ಮ ದೊಡ್ಡ ಸಂಪತ್ತು. ಯಾರು ಸಮಾಧಾನ ಸಂತೃಪ್ತಿಯಿಂದ ಇರ್ತಾರೆ ಅವರು ಬದುಕಿನಾಗ ಆನಂದ ಜೀವನವನ್ನು ಸಾಗಿಸ್ತಾರೆ. ಅದಕ್ಕೆ ನಾವು ಅಂಥ ಆನಂದ ಜೀವನವನ್ನು ಸಾಗಿಸ್ಲಿಕ್ಕೆ ಶರಣರು ನಮಗೊಂದು ದಾರಿ ಮಾಡಿಕೊಟ್ಟಾರ, ಒಂದು ಮಾರ್ಗ ಹಾಕಿಕೊಟ್ಟಾರ. ಅದಕ್ಕೆ ಅಲ್ಲಮ ಪ್ರಭುಗಳು ಒಂದು ಮಾತು ಹೇಳ್ತಾರೆ, ಕೊಟ್ಟ ಕುದುರೆಗೆ ನೀರಲ್ಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ, ಧೀರರು ಅಲ್ಲ ಅಂತ. ಏನು ಹಿಂಗಂದ್ರೆ, ಕೊಟ್ಟ ಕುದುರೆ, ಈಗ ನಮ್ಮದು ಇದೊಂದು ಕುದುರೆ ಅದ, ನೀವು ಇದು ಕುದುರೆಗಳೇ. ಕೊಟ್ಟ ಕುದುರೆ ಅಂದರೆ ಮತ್ತೊಂದು ಕುದುರೆ, 4 ಕಾಲಿನ ಕುದುರೆ ಅಲ್ಲ, ನಾವೇ ಕುದುರೆಗಳು. ನಮ್ಗೆ ದೇವರು ಈ ಕುದುರೆ ಕೊಟ್ಟಾನ, ಇವ್ರಿಗೆ ಥೋಡೆ ಗಿಡ್ಡು ಕೊಟ್ಟಾನ, ನಿಮಗೆಲ್ಲ ಒಬ್ರು ಉದ್ದು ಕೊಟ್ಟಾನ, ಒಬ್ರಿಗೆ ಕೆಂಪು ಕೊಟ್ಟಾನ, ಒಬ್ರಿಗೆ ಕರ್ರು ಕೊಟ್ಟಾನ, ಒಬ್ರಿಗೆ ಗೋಧಿ ಬಣ್ಣ ಕೊಟ್ಟಾನ. ಹಿಂಗೆ ಅವ್ರಿಗೆ ಒಂದೊಂದು ಕಲರ್ ಕೊಟ್ಟಾನ ದೇವರು. ಕೆಂಪಗಿದ್ದವರು ಕರ್ರನೊಂದು ಚಿಂತೆ ಮಾಡಿದ್ರೆ, ಕರ್ರಗಿದ್ದವರು ನನಗೆ ಬಣ್ಣ ಇಲ್ಲಲ್ಲ ಅಂತ ಚಿಂತೆ ಮಾಡಿದ್ರೆ ಅದೇನು ಉಪಯೋಗ ಅದ? ಏನು ಉಪಯೋಗ ಇಲ್ಲ. ಅದಕ್ಕೆ ನಮ್ಮ ಬದುಕಿನ ಹೆಂಗಿರಬೇಕು? ದೇವರು ನಮಗೆ ಏನು ಕೊಟ್ಟಿರ್ತಾನ, ಏನು ಕುದುರೆ ಕೊಟ್ಟಾನ, ಅದನ್ನು ಚಂದ ಬಾಳಿ ಬದುಕಿ ತೋರಿಸಿದ್ರೆ ನಾವು ವೀರರಾಗ್ತೀವಿ, ಧೀರರಾಗ್ತೀವಿ. ನಾವು ಬರೀ ಮೊನ್ನೊಬ್ರಿಗೆ ಕೇಳ್ದೆ, ಹಿಂಗೆ ಯಾವುದೋ ಒಂದು ಕಾರ್ಯಕ್ರಮ ಇತ್ತು, ಒಬ್ರು ಬಂದರು, ದರ್ಶನ ಮಾಡಿದ್ರು, ಆರಾಮೇನ್ರಿ ಅಂದ್ರೆ, ಎಲ್ಲಿ ಆರಾಮ? ಆ ಮಾಸ್ತರ್ ಇದ್ದ, ಎಲ್ಲಿ ಆರಾಮ್ರಿ ಅಪ್ಪ, ಈ ಪಾರ್ಗಳು ತಲೆ ಚಿಟ್ಟು ಹಿಡಿಸ್ತಾವ, ಶಾಲೆ ಕಲಿಸ್ ಸಾಕಾಗ್ಯದ, ಏನಾರ ಆಗ್ಬೇಕು ನೋಡ್ರಿ, ಮಾಸ್ತರ್ ಆಗಬಾರ್ದು ಅಂದವ. ಆಮೇಲೆ ಡಾಕ್ಟ್ರ್ ಬಂದ, ಸರ್ ಆರಾಮಿದ್ದೇನ್ರಿ ಅಂತ ಕೇಳ್ದ. ಯಪ್ಪ ಏನು ಆರಾಮ ಹಚ್ಚಿರಿ, ಏನಾರ ಆಗ್ಬೇಕು ನೋಡ್ರಿ, ಡಾಕ್ಟ್ರ್ ಆಗ್ಬಾರ್ದು ನೋಡ್ರಿ ಅಂತಂದ. ಡಾಕ್ಟ್ರ್ ಆಗ್ಬಾರ್ದಂದ. ಮತ್ತೊಬ್ಬ ಬಂದ, ಅವ ಇಂಜಿನಿಯರ್ ಇದ್ದ. ಏನ್ರಿ ಏನು ಆರಾಮ್ರಿ ಅಪ್ಪ, ನಮ್ಮ ಕೆಲಸ ನೋಡಿದ್ರೆ ಏನು ನಮ್ಗೆ ಗೊತ್ತಿಲ್ಲ, ಏನಿಲ್ಲ, ಏನಾರ ಜೀವನದಾಗ ಜಾಬ್ ತೊಗೋಬೇಕು, ಈ ಇಂಜಿನಿಯರ್ ಅಂತ ತೊಗೋಬಾರ್ದು ನೋಡ್ರಿ, ಭಾಳ ಕಿರಿಕಿರಿ ಇರ್ತದ ಅಂದ. ಇವ್ರಿಗೆ ಅವ್ರದ್ದು ಚಲೋ ಕಾಣಿಸ್ತದೆ, ಅವ್ರಿಗೆ ಇವ್ರದ್ದು ಚಲೋ ಕಾಣಿಸ್ತದೆ. ಮೊನ್ನೊಂದು ಮನೆಗೆ ಪೂಜೆಗೆ ಹೋದಾಗ, ಯಪ್ಪ ಈ ಹೆಣ್ಣಿನ ಜನ್ಮ ಭಾಳ ದಂಡ ನೋಡ್ರಿ, ಈ ಹೆಣ್ಣಾಗ ಹುಟ್ಟಿಬಾರ್ದು ಅಂದಳಕ್ಕಿ. ನಾಂದ ಅವ ಏನು ದೇವ್ರು ಕೊಟ್ಟನ. ಅದಕ್ಕೆ ನೀವು ತಿಳ್ಕೊಂಡ್ರೆ ಸಾಕು, ನಮ್ಮ ಬದುಕಿನಾಗ ಏನು ಕೊಟ್ಟಿರ್ತಾನ ಅದ್ರಾಗ ನಾವು ಆನಂದವಾಗಿ ಯಾರು ಇರ್ತಾರಲ್ಲ ಅದು ನಿಜವಾದ ಬದುಕಾಗ್ತದೆ. ನಮ್ಗೆ ಹೆಂಗಾರ ಕೊಟ್ಟಿರ್ಬೇಕು, ಸ್ವಲ್ಪ ಸಣ್ಣದರೆ ಕೊಟ್ಟಿರ್ಬೇಕು, ದೊಡ್ಡದರೆ ಕೊಟ್ಟಿರ್ಬೇಕು, ತೆಳ್ಳಗರ ಕೊಟ್ಟಿರ್ಬೇಕು, ದಪ್ಪರ ಕೊಟ್ಟಿರ್ಬೇಕು, ಬಣ್ಣ ಕೆಂಪುಗರ ಕೊಟ್ಟಿರ್ಬೇಕು, ಕರ್ರಗರ ಕೊಟ್ಟಿರ್ಬೇಕು. ಏನು ದೇವರು ಕೊಟ್ಟಾನ ಅದ್ರಾಗ ನಾವು ಆನಂದವಾಗಿರ್ಬೇಕು.
ನಿಶ್ಚಿಂತತೆಯಿಂದಿರಬೇಕು. ಚಿಂತೆ ಮಾಡಲಾರ್ದೇ ನಿಶ್ಚಿಂತ ಜೀವನ ಸಾಗಿಸ್ಬೇಕು. ಅಂದರೆ ಅವರು ಆರಾಮ್. ಒಂದು ಸಲ ನಾವು ವಾಕಿಂಗ್ ಹೋಗಿದ್ದವೊಮ್ಮೆ. ವಾಕಿಂಗ್ ದಿನ ಹೋಗ್ತೀವಿ. ಹೋದಾಗ ನಮ್ಮ ಸರಿ ಒಬ್ಬರು ಶಿವಮಠ ಅಂತ ಪೋಸ್ಟ್ ಮಾಸ್ತರ್ ಇದ್ದರು. ಇದೊಂದು 2-3 ವರ್ಷ ಕೆಳಗಿನ ಮಾತದ. ನಿಮ್ಮ ಊರಾಗ ಡ್ಯೂಟಿ ಮಾಡ್ಯಾರ ಅವ್ರು, ಗೊತ್ತಾರ ನಿಮಗೆ. ಅವರು ನಾವು ಇಬ್ಬರು ವಾಕಿಂಗ್ ಹೋಗ್ತಾಯಿದ್ದೀವಿ. ದಾದ್ರಾ ಮೇಲಿಂದ ಮುಂದೆ ನಡೆದಿದ್ದೀವಿ. ಒಬ್ಬವ ಮುಂಜಾನೆ 6ಕ್ಕೆ ಹೋಗ್ಯಾನ ಹೊಲಕ್ಕೆ. ಹುಲ್ಲು ಹೊರಿ ಮಾಡ್ಯಾನ, ದೊಡ್ಡ ಹೊರಿ ಕಟ್ಟ್ಯಾನ, ತಲೆ ಮೇಲೆ ಇಟ್ಕೊಳನ, ಒಂದು ವಚನ ಹಾಡ್ಲತ್ತಾನ. ಹೆಂಗೆ ಹಾಡ್ಲತ್ತಾನ ಅಂದ್ರೆ ತನ್ಮಯಾಗೇನದ್ರಾಗ, ಮಗ್ನಾಗೇನದ್ರಾಗ. ತಲೆ ಮೇಲೆ ಹುಲ್ಲಿನ ಹೊರಿ ಅದ ಅನ್ನೋದು ಭಾನಿಲ್ಲ ಅವನಿಗೆ. ಅಷ್ಟು ಮಗ್ನಾಗ್ಯಾನವ, ಅಷ್ಟು ಮಗ್ನಾಗ್ಯಾನ. ಆವಾಗ ಹಾಡ್ಕೋತಾನೆ ಮೆದುರಿಂದ ನಡೆದಾನ. ಮಗ್ನಾಗ್ಯಾನ, ಎಕ್ಕಡೆ ನೋಡಲ್ಲ, ಹಾಡೋದ್ರಾಗ ಮಗ್ನಾಗ್ಯಾನ. ಆವಾಗ ನಮ್ಮ ಶಿವಮಠ ಅಂದರು, ಗುರುಗಳೇ ನಾ ತಿಂಗಳಿಗೆ 1,00,000 ರೂಪಾಯಿ ಪಗಾರ ತಗೋತಾ, ಇವನಂಗೆ ಆನಂದ ಒಮ್ಮನೂ ಆಗಲ್ಲ ನೋಡ್ರಿ ನನಗೆ. ಎಷ್ಟು ಆನಂದದಾಗ ತನ್ಮಯ ಆಗ್ಯಾನವ, ಎಷ್ಟು ಮಗ್ನಾಗ್ಯಾನ, ಎಷ್ಟು ಖುಷಿದಾಗನ. ಮ್ಯಾಲೆ ಹುಲ್ಲಿನ ಹೊರಿ ಇಟ್ಕೊಂಡ್ರು ಅಷ್ಟು ಖುಷಿದಾಗನ. ನಮಗೇನೂ ಇಲ್ಲ, 1,00,000 ರೂಪಾಯಿ ಪಗಾರ ಬರ್ತದೆ, ನಮ್ಗೆ ಹಿಂಗೆ ಖುಷಿ ಆಗಿಲ್ಲ ನೋಡ್ರಿ ಅಂದರು ಅವ್ರು. ನಾ ಅವನಿಗೆ ಮಾತಾಡಿಸ್ದ, ನೋಡು ಸಾಹೇಬ್ರು ಹೆಂಗಲ್ಲತ್ತಾರ, ನೀ ಎಷ್ಟು ಆನಂದವಾಗಿದ್ದೆ ಅಂತಲ್ಲತ್ತಾರ ನೋಡು ಅಂದ. ಅವಂದ, ಗುರುಗಳೇ ನನಗೇನು ಕಮ್ಮದ ರೀ, ನನಗೇನು ಕಮ್ಮದ, ಮಸ್ತ್ ದುಡಿತೀನಿ, ಮಸ್ತ್ ಸ್ನಾನ ಮಾಡ್ಕೊಂಡು ಶಿವ ಅಂತಿಷ್ಟು ಪೂಜೆ ಮಾಡ್ಕೋತೀನಿ, ಮತ್ತು ಆನಂದವಾಗಿ ಪ್ರಸಾದ ಮಾಡ್ತೀನಿ, ಕಣ್ತುಂಬ ನಿದ್ದೆ ಮಾಡ್ತೀನಿ, ನಾ ರಾಜ ಇದ್ದಂಗಿದ್ದ ನೋಡ್ರಿ ಅಂದವ. ನಾ ರಾಜ ಇದ್ದಂಗೆ, ನಾ ಗಾಬರಿ ಅದ. ನಾ ಕೇಳ್ದವನಿಗೆ, ಮತ್ತು ನಿಂಗೆ ರಾಜ ಅಂತ ಯಾರೂ ಕರೆಯಲ್ರಲ್ಲೋ ಅಂದ. ನಿಂಗೆ ರಾಜ ಅಂತ ಯಾರೂ ಕರೆಯಲ್ರಲ್ಲ. ಅವಂದ, ಮಂದಿ ಕರೆ ತಗೊಂಡು ನನಗೇನು ಮಾಡೋದ ರೀ, ನನ್ನ ಮನಸ್ಸಿನ ರಾಜ ಇದ್ದ ಅಂದವ. ನೋಡ್ರಿ, ಆನ್ಬಲೇನು ಸಂಪತ್ತಿಲ್ಲ, ಬಂಗಾರ ಇಲ್ಲ, ಬೆಳ್ಳಿ ಇಲ್ಲ, ರೊಕ್ಕ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಆದರೂ ಎಷ್ಟು ಆನಂದವಾಗಿ ಅದಾನ, ಎಷ್ಟು ಸಂತೋಷವಾಗಿ ಅದಾನ. ಹಂಗೆ ನಮ್ಮ ಬದುಕಿನಾಗ ಸಂತೋಷವಾಗಿರ್ಬೇಕು. ಹಾಗೆ ಮುಂದೆ ವಾಕಿಂಗ್ ಹೋದಾಗ ಆ ಹೊಲದ ಮಾಲಕ್ ಹೊಂಟಿದ್ದ. ಮಾಲಕನ ಮುಖ ಹೆಂಗಿತ್ತು ಅಂದ್ರೆ, ಒಂದು 100 ಹುಲ್ಲಿನ ಹೊರಿ ಅವ ಅಮ್ಮಂಗಿತ್ತು. ಆ ಹುಲ್ಲಿನ ಹೊರಿ ಇದ್ದಿಲ್ಲ, ಏನಿದ್ದಿಲ್ಲ, ಕೈದಾಗ ಒಂದು ಛತ್ರಿ ಇತ್ತು, ಹೊಂಟಿದ್ದ. ಹಿಂಗೆ ಅವನ ಮುಖ, ಅವನ ಪ್ರಸನ್ನತೆ ನೋಡಿದ್ರೆ, ಇವನಿಗೆ ನೋಡಿದ್ರೆ ಅವನದೇ ನೆನಪು ಹೊಂಟಿತ್ತು. 100 ಎಕರೆ ಹೊಲ ಅದ ಇವನಿಗೆ, ಇವನ ಮುಖದ ಮೇಲೆ 100 ಗಂಟವ. ಅವನ ಮೇಲೆ ಏನೂ ಇಲ್ಲ, ಮುಖ ಪ್ರಸನ್ನದ. ಯಾರು ಸುಖಿಗಳು ಹೇಳ್ರಿ? ಅದಕ್ಕೆ ನಮ್ಮ ದೇವ್ರು ಏನು ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ, ಧೀರರು ಅಲ್ಲ. ನಮಗೇನು ದೇವರು ಕೊಟ್ಟಿರ್ತಾನ, ಕುದುರೆ ಕೊಟ್ಟಾನ, ಇದು ಚಂದ ಭಾಳ ತೋರಿಸ್ಬೇಕು. ನಾವೇನು ಶಾಶ್ವತವಾಗಿ ಇರ್ಲಕ್ಕೆ ಬಂದಿಲ್ಲ, ಇರೋಷ್ಟು ತನಕ ಇದು ಚಂದ ಬಳಸಬೇಕು. ಈಗ ಶರಣರು ದೇವರು ಕೊಟ್ಟಿದ್ದು, ಅವರು ನಮ್ಮಂಗೆ ಇದ್ದರು ಶರಣರು. ಆದರೆ ಅವ್ರು ಚಂದ ಭಾಳ ತೋರಿಸಿದ್ರು, ಬದುಕಿ ತೋರಿಸಿದ್ರು, ನಮಗೆಲ್ಲ ಮಾರ್ಗ ಹೇಳಿಕೊಟ್ರು. ಅವ್ರು ಚಂದ ಬಾಳಿದ್ರು. ಅವ್ರು ಕುದುರೆ ಚಂದ ಏನು ದೇವ್ರು ಕೊಟ್ಟಿರ್ತಾರೆ ಚಂದ ಭಾಳ ತೋರಿಸಿದ್ರು. ಚನ್ನಬಸವ ಪಟ್ಟದೇವರು ಅವ್ರಿಗೇನೂ ಇದ್ದಿಲ್ಲ, ಏನೂ ಇದ್ದಿಲ್ಲ, ಆದರೆ ಇಡೀ ಸಮಾಜ ಗೌರವಿಸುವಂಗೆ ಅವ್ರು ಭಾಳ ತೋರಿಸಿದ್ರು. ಹಂಗೆ ನಾವು ಹೆಂಗಿರಬೇಕು ಅಂದರೆ, ಸರಿಯಾಗಿ ನಾವು ಬಾಳಿ ಬದುಕಿ ಆನಂದ ಜೀವನವನ್ನು ಸಾಗಿಸಿದ್ರೆ ನಾವು ಕೊಟ್ಟ ಕುದುರೆ ಏರಿದಂಗೆ. ನಾವು ಆನಂದ ಜೀವನ ಸಾಗಿಸಿದ್ರೆ ಕೊಟ್ಟ ಕುದುರೆ ಏರಿದಂಗೆ. ಇಲ್ಲಂದ್ರೆ ಇಲ್ಲ. ಜೀವನ
ಒಂದು ಸ್ವಲ್ಪ ಒಂದು ಮ್ಯಾಪ್ ಮಾಡ್ತೀವಿ, ಒಂದು ಟೈಮ್ ಟೇಬಲ್ ಮಾಡ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಸ್ವಲ್ಪ ನಾವು ಪ್ಲ್ಯಾನ್ ಹಾಕಿದಂಗೆ ಆಯ್ತದೇನು. ಮೊನ್ನೊಬ್ಬರು ನಮ್ಮ ನಮ್ಮಲ್ಲಿ PUC ಓದಿ ಅವನಿಗೆ MBBS ಸೀಟ್ ಸಿಕ್ಕ, 1 ವರ್ಷ ಮುಗಿದು, ಇನ್ನು ಮುಂದೆ 3 ವರ್ಷ ಅದ. ಅವ್ರವ್ವ ಯಪ್ಪ ನನ್ನ ಮಗನಿಗೆ ಒಳ್ಳೆ ಹೊರ ಹುಡುಕ್ಬೇಕು ನೋಡ್ರಿ, ಆಕೆ ಒಳ್ಳೆ ಹೊರ ಹುಡುಕ್ಬೇಕು ನೋಡ್ರಿ. ಆಕೆ ವಿದ್ಯೆ ಸೊಡೆ ಕಮ್ಮಿ ಕಲೀಲಿ ಹೆಚ್ಚು ಕಲೀಲಿ, ಚಂದ ಹೊರ ಹುಡುಕ್ಬೇಕು, ಖಾನ್ದಂದಿರಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತಕಿ ಪ್ಲ್ಯಾನ್ ಹಾಕಿವು. ಅವ್ರ ಮಗ ಅಲ್ಲಿಂದೇ ಮಾಡ್ಕೊಂಡೇ ಮನೆಗೆ ಬಂದ. ಮಾಡ್ಕೊಂಡೇ ಬಂದ. ಆಕೆ ಬಂದು ಬಿಕ್ಕಿ ಬಿಕ್ಕಿ ಪಾದದ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳ್ಳತ್ತಳು. ಯಾಕೆ ಅಳ್ತೀವ, ಯಾಕೆ ಅಳ್ತಿ? ಶಿವನ ಇಚ್ಛೆ ಅದ, ನೀ ಯಾಕೆ ಅಳ್ತಿ? ಅಳಬಾರ್ದು, ಖುಷಿ ಪಡಬೇಕು ಅಂತಕಿ ತಿಳುವಳಿಕೆ ಹೇಳಿದ್ವಿ. ಏನಾಗ್ತದೆ, ನಾವು ಪ್ಲ್ಯಾನ್ ಹಾಕಿದಂಗೆ ಆಗಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಹೆಚ್ಚು ಕಡಿಮೆ ಆದಾಗ ಶಿವನ ಇಚ್ಛೆಯಪ್ಪ ಅಂತ ಯಾರು ಆನಂದವಾಗಿ ಇರ್ತೀರಿ, ಅದು ನಿಜವಾದ ಜೀವನ, ಅದು ನಿಜವಾದ ಜೀವನ. ಹಂಗೆ ನಿಜವಾದ ಜೀವನವನ್ನು ನಾವು ಬದುಕಬೇಕು, ಬಾಳಬೇಕು ಅಂದರೆ ನಮ್ಮ ಜೀವನ ಅದು ಸಾರ್ಥಕ ಆಗ್ತದೆ. ಅಂಥ ಬದುಕನ್ನು ಈ 1 ತಿಂಗಳಿಂದ ನಮ್ಮ ನೀವೆಲ್ಲ ಎಲ್ಲರೂ ಬಂದಿರು, ನಮ್ಮ ಅನೇಕರೆಲ್ಲರೂ ಭಕ್ತರೆಲ್ಲ ಕಮಲ್ನಗರದ 25 ತಾರೀಕಿಗೂ ಬಂದಿರು. ಹೀಗೆಲ್ಲ ಬಂದು ಹೇಳಿದ್ರು, ಅಪ್ಪರೇ ಭಾಳ ಚಲೋ ನಡೆದದ್ರಿ, ಭಾಳ ಚಲೋ ನಡೆದದ. ಇವ್ರು ಒಲ್ಲತ್ತಿರು, ನಾ ಕಮಲ್ನಗರಕ್ಕೆ ಹೋಗಲ್ರಿ, ನಾ ಅವ್ರದ್ದು ಕೊಯ್ತೀನಿ, ನಂಗೆ ಅವ್ರದ್ದು ಕಳಿಸ್ಕೊಡ್ರಿ ಅಲ್ಲತ್ತೀರಿ. ನಂದ ಕಮಲ್ನಗರದಾಗನು ಪ್ರವಚನ ಮಾಡೋದನ್ನು ಪುಣ್ಯ ಬೇಕಾಯ್ತದ, ನೀ ಹೋಗಪ್ಪ ಕಮಲ್ನಗರಕ್ಕೆ ಹೋಗಂತ ಕಳಿಸ್ಕೊಟ್ಟೆವು. ಈಗ ಅವ್ರಿಗೇನಿಲ್ಲ, ಎಲ್ಲ ನಿರಾಳಾರ. ಮತ್ತು ಅವರಿಗೆ ಈ ಪ್ರವಚನ ಮಾಡೋದು ಬಿಟ್ಟರೆ ಬೇರೆ ಏನೂ ಬರಲ್ಲ, ಅದನ್ನು ನಿಮಗೆ ಗೊತ್ತಿರಲಿ. ಮನೆ ಕಡೆಯಿಂದ ತಾಯಿ ಇಲ್ಲ, ಕುಡು ಇಲ್ಲ, ಏನಿಲ್ಲ. ಮನೆಯವರು ಅವ್ರ ತಾಯಿಯವರು ಎಲ್ಲ ಅವರೇ ಮಾಡ್ಕೋತಾರೆ. ಇವು ಏನಿಲ್ಲ, ಬರೀ ಉಪದೇಶ ಮಾಡೋದು. ಅದಕ್ಕೆ ಈಗ ನಾವೇನು ಲೆಕ್ಕ ಹಾಕಿದ್ದೀವಿ, ಇನ್ನೊಬ್ಬಕ್ಕೆ ಮಗಳಲ್ಲ, ಆ ಮಗಳದೊಂದು ಮದುವೆ ಆಯಿತು ಅಂದ್ರೆ ಪೂರ ಕಾವಿನೇ ಹಾಕಬೇಕೇನೋ ಒಂದು ಲೆಕ್ಕ ಹಾಕ್ಲತ್ತಿದ್ದೀವಿ ನಾವು. ಅದಕ್ಕೆ ಭಾಳ ಒಳ್ಳೆಯ ರೀತಿಯಿಂದ ಮಾಡ್ತಾ ಇರೋದು ನಮಗೆಲ್ಲ ಖುಷಿ ತಂದದ, ನಿಮಗೂ ಖುಷಿ ತಂದದ. ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸಿ 2 ಮಾತನ್ನು ಮುಕ್ತಾಯ ಮಾಡೋಣ. ವಿಶ್ವಗುರು ಬಸವಣ್ಣನವರಿಗೆ, ವೈರಾಗ್ಯನಿಧಿ ಅಕ್ಕ ಮಹಾದೇವಿಯವರಿಗೆ, ಇಲ್ಲಿವರೆಗೆ ಗುರುಗಳ ಆಶೀರ್ವಚನವನ್ನು ಆಲಿಸಿದಂಥ ಎಲ್ಲ ಪೂಜ್ಯರಿಗೂ ಮತ್ತೊಮ್ಮೆ ಧನ್ಯವಾದಗಳು. ದಿನ ನದಿಯ ಅಡಂಕು ದಿನ ನಮ್ಮ ಕೂಡಲ ಸಂಗಮ ಶರಣರ ಅಡಂಕು ನಿಂಗಕ್ಕೆ ಹಾವಿನಡಂಕು ಉತ್ತಕ್ಕೆ ಸಸಿನ ನದಿಯಡಂಕು ಸಮುದ್ರಕ್ಕೆ ಸಸಿನ ನಮ್ಮ ಕೂಡಲ ಸಂಗಮ ಶರಣರ ಟಂಕು ಲಿಂಗಕ್ಕೆ ಸಸಿನ. ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ, ಜಂಗಮರೋಪನೆ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ, ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರ್ತಿ ಬಸವಣ್ಣ, ಕಾಯಕ ಯೋಗಿಯೇ ಬಸವಣ್ಣ, ಕೈವಲ್ಯದ ನಿರ್ಗುಣ ರೂಪನೆ ಬಸವಣ್ಣ,
ಬಸವಣ್ಣ ಅಕಾರ ಉಕಾರ ಮಕಾರ ಮೂಲ ಓಂಕಾರ ನೀನೆ ಬಸವಣ್ಣ ಪರಮ ಪ್ರಭುವಿನಿ ಬಸವಣ್ಣ ಬಸವಣ್ಣ ಭಕ್ತರ ಪ್ರಾಣನೆ ಬಸವಣ್ಣ ಭವ ಭಯದಾರಕ ಬಸವಣ್ಣ ಕಿಂಕರ ನೀನೆ ಬಸವಣ್ಣ ಶಂಕರ ನೀನೆ ಬಸವಣ್ಣ ಮಂಕು ಮಾನವರ ಮದವನು ಹರಿನುವಿನೊಳಗೆ ನೀ ಅಣುವಣ್ಣ ಮಹದೊಳಗೆ ನೀ ಮಾವಣ್ಣ ಶರಣರ ಹೃದಯ ನಿವಾಸನೆಯನ್ನ ಬೇಗನೆ ಬಾತು ಜಗದ್ಗು ಬಸವಣ್ಣ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀವಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮವಯ್ಯ ಶರಣ ಸತ್ಯಲಿಂಗಪತಿ ಆರಾರಮ ಸೂರ್ಯಕಾಂತ್ ನಾಗನಾಥಪ್ಪ ಮಹಾಜನ್ ಇವರು ಬಂದು